भारत पंकजं कलिमलं प्रध्वंसिन श्रेयसे मूकं करोति वाचालं पंगुं लङ्घयते गिरिं यत्कृपातमहं वन्दे परमानन्दमाधवम्। यं ब्रह्मा वरुणेन्द्ररुद्रमरुतः स्तुन्वन्ति दिव्यस्तवैः वेदैः साङ्गपदक्रमोपनिषदैः गायन्ति यं सामगाः। ध्यानावस्थिततद्गतेन मनसा पश्यन्ति यं योगिनो यस्सान्तं न विदुःसुरसुरगणाः। देवाय तस्मै नमः, देवाय तस्मै नमः, देवाय तस्मै नमः। ಶ್ರೀಮದ್ಭಗವದ್ಗೀತೆ 5ನೇ ಅಧ್ಯಾಯ. ಕರ್ಮ ಸನ್ಯಾಸ ಯೋಗ. ಇದರಲ್ಲಿ 13ನೇ ಶ್ಲೋಕ, ಪೇಜ್ ನಂಬರ್ 383. ಈ ಶ್ಲೋಕದಲ್ಲಿ ಆತ್ಮನು 8 ಗಂಟೆ 30 ನಿಮಿಷವರೆಗೆ ಗುರುಗಳು ಬಂದರೆ ಮುಂದೆ 8:30 ಕ್ಲೋಸ್ ಮಾಡಿ. 6:30 6:23 ಈಗ 6:30. ಈ ಶ್ಲೋಕದಲ್ಲಿ ಆತ್ಮನು ಈ ದೇಹವೆಂಬ ಪುರದಲ್ಲಿ ಹೇಗೆ ಇದ್ದಾನೆ ಎಂಬುದನ್ನ ಪ್ರತಿಪಾದನೆ ಮಾಡ್ತಾ ಇದ್ದಾರೆ. ಶ್ಲೋಕ 13. ಸರ್ವಕರ್ಮಾಣಿ ಮನಸಾ ಸನ್ಯಾಸಾಸ್ತೆ ಸುಖಂ ವಶಿ ನವದ್ವಾರೆ ಪುರೇ ದೇಹಿ ನೈವ ಕುರ್ವನ್ನ ಕಾರ್ಯನ್. ಇದರ ತಾತ್ಪರ್ಯ, ಕರ್ತೃತ್ವ ಬುದ್ಧಿಯನ್ನು ಕಳೆದುಕೊಂಡ ವಿವೇಕಿ ಮನಸ್ಸಿನಿಂದ ಸರ್ವಕರ್ಮಗಳನ್ನು ತ್ಯಜಿಸಿ ದೇಹಿಯಾದ ಆತ್ಮನು 9 ದ್ವಾರಗಳುಳ್ಳ ಈ ಪುರದಲ್ಲಿ ಏನೂ ಮಾಡದೆ ಏನೂ ಮಾಡಿಸದೆ ಸುಖವಾಗಿ ಇರುತ್ತಾನೆ ಅಂತ ಹೇಳಿ ತಿಳಿಸ್ತಾರೆ. ಏನನ್ನಾದರೂ ಮಾಡುತ್ತಿದ್ದರೂ ಏನನ್ನಾದರೂ ಮಾಡಿಸುತ್ತಿದ್ದರೂ ಆನಂದ ಅನುಭವಕ್ಕೆ ಅವಕಾಶ ಇಲ್ಲ. ಏನೂ ಮಾಡದೆ ಏನನ್ನೂ ಮಾಡಿಸದೆ ಸುಮ್ಮನಿರುವವನೇ ಆನಂದವನ್ನು ಅನುಭವಿಸಬಲ್ಲವನು. ಈ ಸಮಸ್ಯೆಯು ಉಂಟಾಗಬೇಕಾದರೆ ಮೊದಲು ಇಂದ್ರಿಯಗಳನ್ನ ಜಯಿಸಬೇಕು. ಇಂತಹ ಆನಂದದ ಅನುಭವವನ್ನು ನಾವು ಪಡೆಯಬೇಕಾದ್ರೆ ಮೊದಲ ಇಂದ್ರಿಯಗಳನ್ನ ನಾವು ನಮ್ಮ ಹತೋಟಿಯಲ್ಲ ಇಟ್ಕೋಬೇಕು. ಇಂದ್ರಿಯಗಳು ಸ್ವಾಧೀನವಾಗದಿದ್ದರೆ ಜಗತ್ತೆಲ್ಲವೂ ಸ್ವಾಧೀನವಾಗಿದ್ದರೂ ಅದು ಪ್ರಯೋಜನ ಇಲ್ಲ. ಈ ಜಗತ್ತೆಲ್ಲ ನಮ್ಮ ಸ್ವಾಧೀನದೊಳಗಿದ್ರು ನಮ್ಮ ಇಂದ್ರಿಯಗಳು ನಮ್ಮ ಸ್ವಾಧೀನದೊಳಗೆ ಇರ್ಲಿಕ್ಕಂದ್ರ ಅದು ಎದಕ್ಕೂ ಉಪಯೋಗ ಇಲ್ಲ. ಪೂರ್ಣ ಸುಖವು ಆತ್ಮಜ್ಞಾನಿಗೆ ಮಾತ್ರ ಸಾಧ್ಯಕತೆ. ಆತ್ಮಜ್ಞಾನವು ಇಂದ್ರಿಯ ನಿಗ್ರಹವುಳ್ಳವನಿಗೆ ಮಾತ್ರ ಸಾಧ್ಯಕತೆ. ಆದ್ದರಿಂದ ಈ ಆತ್ಮಜ್ಞಾನವುಳ್ಳವನು ಇಂದ್ರಿಯ ನಿಗ್ರಹ ಮಾಡಿರ್ತಾನೆ, ಅವನಿಗೆ ಈ ಆನಂದ ದೊರೆತೈತಿ. ಆದ್ದರಿಂದಲೇ ಈ ಶ್ಲೋಕದಲ್ಲಿ ವಶಿ ಸುಖಂ ಅಸ್ತೆ ಎಂದು ಹೇಳಿದೆ. ಆದುದರಿಂದ ಪರಮ ಸುಖವನ್ನು ಬೇಡುವವನು ಇಂದ್ರಿಯ ನಿಗ್ರಹದ ಮೂಲಕ ಆತ್ಮಜ್ಞಾನವನ್ನ ಪಡೆದುಕೊಳ್ಳಬೇಕು. ಯಾರು ಪರಮ ಸುಖವನ್ನ ಬೇಕಂತ ಬಯಸ್ತಾರೋ ಅವರು ಮೊದಲು ಇಂದ್ರಿಯ ನಿಗ್ರಹ ಮಾಡಿಕೊಂಡು ಆತ್ಮಜ್ಞಾನವನ್ನ ಪಡೆದುಕೊಂಡಾಗ ಆ ಪರಮ ಸುಖವನ್ನ ಹೊಂದುತ್ತಾರೆ. ಆತ್ಮಜ್ಞಾನಿಯು ಮನಸ್ಸಿನಿಂದ ಸರ್ವ ಕರ್ಮಗಳನ್ನು ಬಿಟ್ಟು ಈ ದೇಹ ಎಂಬುದರಲ್ಲಿ ತಾನು ಏನನ್ನೂ ಮಾಡದೆ ಏನನ್ನೂ ಮಾಡಿಸದೆ ಸುಖವಾಗಿ ಪ್ರಕಾಶಿಸ್ತಾನ ಅಂತಂದ್ರ ಅದರ್ಥ ಏನು? ಜ್ಞಾನಿಯು ಕರ್ತೃತ್ವ ಬುದ್ಧಿಯನ್ನು ತಿಳಿಸಿದಾಗ ಇದನ್ನ ನಾ ಮಾಡ್ತಾನೆ ನನ್ನಿಂದ ನಾಗತ್ತೆ ಎನ್ನುವ ಈ ಕರ್ತೃತ್ವ ಬುದ್ಧಿಯನ್ನ ಬಿಟ್ಟಾಗ ಇಂದ್ರಿಯಗಳಿಂದ ಕರ್ಮವು ನಡೆಯುತ್ತಿದ್ದರೂ ಅವನು ಏನೋ ಮಾಡದವನೇ ಎಂದು ತಿಳಿಯಬೇಕು. ನಮ್ಮ ಬುದ್ಧಿಯಲ್ಲಿ ನಾನು ಮಾಡ್ತೀನಿ ಅನ್ನುವ ಒಂದು ಭಾವನೆ ಇಲ್ಲದೆ ಕರ್ಮವನ್ನು ಮಾಡಿದ್ದಾದ್ರೆ ಆ ಕರ್ಮ ಮಾಡ್ತಾ ಇದ್ರು ಕೂಡ ಅವ ಮಾಡದೇ ಇದ್ದವ ಅಂತಾನೆ ತಿಳಿಯಬೇಕು. ಅವನು
ಇಂದ್ರಿಯಗಳಿಂದ ಕರ್ಮಗಳು ನಡೆಯುವಾಗ ಸಾಕ್ಷಿ ಭಾವದಿಂದ ಸ್ಥಿರವಾಗಿ ಇರ್ತಾನ. ಕೇವಲ ಅವ ಸಾಕ್ಷಿಯಾಗಿ ಇರ್ತಾನ. ದೇಹದಿಂದ ಕರ್ಮಗಳನ್ನು ಬಿಡಲು ಎಂದಿಗೂ ಸಾಧ್ಯವಿಲ್ಲ. ಮನಸ್ಸಿನಿಂದ ಕರ್ಮಗಳನ್ನು ಬಿಡುವವನೇ ನಿಜವಾಗಿ ಬಿಟ್ಟವನು. ಈ ನಮ್ಮ ಇಂದ್ರಿಯಗಳಿಂದ ಕರ್ಮಗಳನ್ನ ಬಿಡುವುದು ಸಾಧ್ಯನೇ ಇಲ್ಲ. ಅವನ್ನ ಮನಸ್ಸಿನಿಂದ ಬಿಡಬೇಕು. ಮೂಲದಲ್ಲಿ ಸರ್ವ ಕರ್ಮಾಣಿ ಎಂದು ಹೇಳಿರುವುದರಿಂದ ಮನಸ್ಸಿನಿಂದ ಎಲ್ಲಾ ಕರ್ಮಗಳನ್ನು ಬಿಡಲು ಸಾಧ್ಯ ಎಂದು ಹೇಳಿರುವುದರಿಂದ ಸಾಕ್ಷಿ ಭಾವ ಉಂಟಾಗಿರುವವನಿಗೆ ಎಲ್ಲವೂ ಸಾಧ್ಯವಾಗುತ್ತದೆ. ಏನು ಮಾಡ್ತೀವಿ, ಏನು ನೋಡ್ತೀವಿ ಎಲ್ಲವನ್ನೂ ಸಾಕ್ಷಿ ಭಾವದಿಂದ ನೋಡ್ಬೇಕು. ಅದರೊಳಗ ಒಂದಾಗಬಾರದು. ಇದಕ್ಕೆ ಮತ್ತೊಂದು ಅರ್ಥವನ್ನ ಮಾಡಬಹುದು. ಅದೇನಪ್ಪಾ ಅಂತಂದ್ರ ವಿವೇಕಯುಕ್ತವಾದ ಮನಸ್ಸಿನಿಂದ ಕರ್ಮಗಳನ್ನು ಬಿಡುವವನೇ ನಿಜವಾಗಿ ಬಿಟ್ಟವನು. ಅಂದ್ರೆ ಬುದ್ಧಿಯಿಂದ ಮನಸ್ಸಿನಿಂದ ಆ ಕರ್ಮಗಳನ್ನು ಯಾರು ತ್ಯಜಿಸ್ತಾರೋ ಅವನೇ ನಿಜವಾಗಿ ಕರ್ಮವನ್ನ ಬಿಟ್ಟವನು. ಮೂಲದಲ್ಲಿ ಸರ್ವ ಕರ್ಮಾಣಿ ಎಂದು ಹೇಳಿರುವುದರಿಂದ ಮನಸ್ಸಿನಿಂದ ಎಲ್ಲ ಕರ್ಮಗಳನ್ನು ಬಿಡಲು ಸಾಧ್ಯ ಎಂದು ಹೇಳಿದಂತಾಯಿತು. ಸಾಕ್ಷಿ ಭಾವ ಉಂಟಾಗುವವನಿಗೆ ಇದೆಲ್ಲ ಸಾಧ್ಯಾಗತಿ. ಅಂದ್ರೆ ಒಟ್ಟು ನಾವು ಸಾಕ್ಷಿ ಭಾವದಿಂದನೇ ಎಲ್ಲ ಮಾಡಬೇಕು. ಇದಕ್ಕೆ ಮತ್ತೊಂದು ಅರ್ಥವನ್ನ ಮಾಡಬಹುದು. ವಿವೇಕಯುಕ್ತರಾದ ಮನಸ್ಸಿನಿಂದ ಕರ್ಮಗಳನ್ನೆಲ್ಲ ದೃಶ್ಯ ರೂಪವಾದ ದೇಹಕ್ಕೆ ಸಮರ್ಪಿಸಿ ತಾನು ಏನೂ ಮಾಡದೆ ಏನನ್ನೂ ಮಾಡಿಸದೆ ಸುಖವಾಗಿ ಇರುತ್ತಾನೆ. ಈ ಕರ್ಮಗಳನ್ನೆಲ್ಲ ದೃಶ್ಯ ರೂಪವಾದ ದೇಹಕ್ಕೆ ಅರ್ಪಿಸಿ ಈ ದೇಹ ಮಾಡತಿ ನಾನ್ ಮಾಡವನಲ್ಲ, ನಾ ಕೇವಲ ಸಾಕ್ಷಿ ರೂಪದಿಂದ ಇರವ ಅಂತ ತಿಳ್ಕೊಂಡಿರ್ತಾದ್ರೆ ಅಲ್ಲಿ ನಾವು ಏನೂ ಮಾಡದೆ ಏನನ್ನು ಮಾಡಿಸದೆ ಸುಖವಾಗಿರಲು ಸಾಧ್ಯ ಆಗ್ತದೆ. ನವದ್ವಾರಗಳೆಂದರೆ ಯಾವುವು? ನವದ್ವಾರಗಳೆಂದರೆ ನೇತ್ರದ್ವಾರಗಳು 2, ಶ್ರೋತೃದ್ವಾರಗಳು ಅಂದ್ರ ಕಿವಿಗಳು 2, ನಾಸಿಕ ದ್ವಾರಗಳು 2, ಮೂಗಿನ ಹೊಳ್ಳೆಗಳು 2, ಮುಖದ್ವಾರ 1, ಮೂತ್ರದ್ವಾರ 1, ಮಲದ್ವಾರ 1 ಅಂದ್ರೆ ಗುದಗುಹೆಗಳು. ಇದೇ 9 ದ್ವಾರಗಳು. ಪೂರ್ವ ಕಾಲದಲ್ಲಿ ದೊಡ್ಡ ದೊಡ್ಡ ನಗರಗಳಿಗೆ ಅನೇಕ ದ್ವಾರಗಳು ಇರ್ತಿದ್ವು. ಮೊದ್ಲ ದೊಡ್ಡ ದೊಡ್ಡ ಊರುಗಳು ಇರ್ತಿದ್ವು. ಅದಕ್ಕ ಹಲವಾರು ಈ ಮಾರ್ಗಗಳು ಇರ್ತಿದ್ವು. ದ್ವಾರಗಳು ಅಂತಂದ್ರ ಮುಖ್ಯ ದ್ವಾರಗಳು. ಈ ನಗರದಲ್ಲಿ ರಾಜ ಇರುತ್ತಿದ್ದ. ದ್ವಾರಗಳು ಸುರಕ್ಷಿತವಾಗಿದ್ದರೆ ಮಾತ್ರ ರಾಜ ಸುಖವಾಗಿ ಇರುತ್ತಿದ್ದ. ಅದರಂತೆ 9 ದ್ವಾರಗಳುಳ್ಳ ಈ ದೇಹದೊಳಗ ರಾಜನಾದ ಜೀವ ದೇಹ ಸಂಘಾತಕ್ಕೆ ನಾನು ಸಾಕ್ಷಿ, ಈ ಸಂಘಾತವನ್ನು ಬೆಳಗುವ ಸ್ವಯಂ ಪ್ರಕಾಶನು ನಾನು ಎಂಬುವ ಅನುಭವ ಉಂಟಾದಾಗ ಜೀವ ಭಾವವನ್ನು ಕಳೆದುಕೊಂಡು ಆತ್ಮನಾಗಿ ಸುಖವಾಗಿ ಇರಬಲ್ಲವನಾಗಿರ್ತಾನ. ಇದೆಲ್ಲ ಒಟ್ಟ ಸಾರಾಂಶ ಅಂದ್ರೆ ನಾವು ಸಾಕ್ಷಿ ಭಾವದಿಂದ ಎಲ್ಲ ಕರ್ಮಗಳನ್ನ ಮಾಡಬೇಕು. ಅದ್ರೊಳಗ ಒಂದಾಗಿ ನಾನು ಮಾಡವ, ನಾನ ಅನುಭವಿಸವ ಅಂತ ಹೇಳಿ ಅದ್ರೊಳಗ ಭಾವನೆ ಇರಬಾರ್ದು ಅಂತ ಹೇಳಿ ಇದ್ರೊಳಗೆ ತಿಳಿಸಿ ಹೇಳ್ಯಾರ. ಇಷ್ಟು ವಾಕ್ಯಗಳನ್ನು ಸದ್ಗುರುವಿನ ಶ್ರೀ ಚರಣಗಳಲ್ಲಿ ಅರ್ಪಿಸಿ ನನ್ನ ವಾಣಿಗೆ ವಿರಾಮ ನೀಡುತ್ತೇನೆ. ಶರಣಾರ್ಥಿಗಳು. ತುಂಬಾ ಧನ್ಯವಾದಗಳು. ಶುದ್ಧ ಬ್ರಹ್ಮನಿಷ್ಠ ಗರ್ಭಿಣಿಯಾದ ನಾಗರತ್ನವರು ಇಲ್ಲಿವರೆಗೆ ಭಗವದ್ಗೀತೆ ಸಾರವನ್ನು ನಮಗೆಲ್ಲ ಉಣಬಡಿಸಿದರು. ಅವರಿಗೆ ಪೂರ್ವಕ ಅಭಿನಂದನೆಗಳವರಿಗೆ. ಈಗ ಶುದ್ಧ ಬ್ರಹ್ಮನಿಷ್ಠ ಸದ್ಗುರುವಾದಂತಹ ಶರಣಬಸವ ಮಹಾಸ್ವಾಮೀಜಿಯವರಿಂದ ಈ ವಿಚಾರ ಚಂದ್ರು ಹೃದಯದಲ್ಲಿ ಬರ್ತಕ್ಕಂಥ ಮೋಕ್ಷದ ವಿಚಾರಗಳನ್ನ ಅವರೆಲ್ಲ ನಿರೀಕ್ಷೆ ಮಾಡ್ತಾರೆ. ನಾವೆಲ್ಲ ಕೇಳಬೇಕು ಅಂತ ನೆನೆಸ್ಕೊಳ್ತೇವೆ.
ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರೇ, ತಮ್ಮೆಲ್ಲರಿಗೂ ಅನಂತ ಅನಂತ ಪ್ರಣಾಮಗಳು. ಪ್ರಪ್ರಥಮವಾಗಿ ಅಖಿಲ ಬ್ರಹ್ಮಾಂಡ ಶುದ್ಧ ಬ್ರಹ್ಮಜ್ಞಾನ ಪೀಠದ 2ನೇ ವಾರ್ಷಿಕೋತ್ಸವದ ಆಚರಣೆ ಮಾಡುವುದಕ್ಕೆ ಯಾರ್ಯಾರು ಆ ಒಂದು ಸಕಲ ಸೋಮೇಶ್ವರನ ಸುಕ್ಷೇತ್ರಕ್ಕೆ ಬಂದು ಭಾಗವಹಿಸಿ ಕಾರ್ಯಕ್ರಮಕ್ಕೆ ಶೋಭೆಯನ್ನು ತಂದುಕೊಟ್ಟಂತ ಪುಣ್ಯಾತ್ಮರ ಎಲ್ಲರ ಪಾದಗಳಿಗೆ ಅನಂತ ಅನಂತ ಅಭಿನಂದನೆಗಳು, ಧನ್ಯವಾದಗಳು, ಶರಣಾರ್ಥಿಗಳು. ಅಲ್ಲಿ ಒಂದು ಅರಣ್ಯದ ಒಂದು ಮಧ್ಯಭಾಗದಲ್ಲಿ ಒಂದು ದಿನ ಜೀವನ ಮಾಡೋದು ಹೆಂಗಿರ್ತದ ಅನ್ನೋದು ಒಂದು ರೀತಿ ಅನುಭವ. ಆದ್ರೆ ಯಾವುದಕ್ಕೂ ಕೊರತೆ ಇರ್ಲಾರ್ದಂಗ, ಏನೇನು ಯಾರಿಗೂ ತೊಂದರೆ ಆಗ್ಲಾರ್ದಂಗ, ಯಾವ ಸಮಯದಲ್ಲಿ ಏನೇನು ಕೇಳಿದ್ರೆ ಆ ಕ್ಷಣನೇ ಸ್ಯಾಂಕ್ಷನ್ ಮಾಡಕ್ಕೆ ಒಂದು ನಮ್ಮ ಮಾಂತೇಶ ಪಾಟೀಲ್, ಬೈಲೊಂಗಲ್ಲು, ಸೋಮಯ್ಯ ಮತ್ತೆ ಅವರ ಫ್ಯಾಮಿಲಿ ಎಲ್ಲರೂ ಜಗ್ಗಿ ದುಡ್ಡು ಬಿಟ್ಟದವರು. ನಾವು ದುಡ್ಡು ಕೊಟ್ಟದ್ದು ಏನೂ ಅಲ್ಲ ಅವ್ರ ಮುಂದೆ. ಅವ್ರು ಮಾಡಿದ್ದು ಬಹಳ ಕಷ್ಟಪಟ್ಟರು. ಆ ಪರಿಶ್ರಮ ಅವ್ರು ನೋಡಿ ನಮಗ ಆಯಾಸ ಆಗ್ಯದ. ಆದ್ರೆ ಅವ್ರಿಗೆ ಏನು ಅಂತ ಆಯಾಸ ಅಂಚೆ ಇಲ್ಲ. ಅನಾಯಾಸವಾಗಿ ಅಂತ ಒಂದು ಕಾರ್ಯಕ್ರಮವನ್ನ ಸರಳವಾಗಿ ಸಾಂಗವಾಗಿ ಜರುಗಿಸಿ ನಮ್ಮೆಲ್ಲರನ್ನ ಸುರಕ್ಷಿತವಾಗಿ ಕಾಪಾಡಿ ನಮ್ಮ ಊರಿಗೆ ಬರಂಗ ನಮ್ಮ ಬಸ್ ರಿಸರ್ವೇಶನ್ ಮಾಡಿದ ಟೈಮಿಗೆ ತಂದು ಅವರವರಿಗೆ ಗೊತ್ತಿಸಿ ಮನೆಗೆ ತಲುಪಂಗ ಮಾಡಿ ವ್ಯವಸ್ಥೆ ಮಾಡಿದಂತ ಬೈಲುಂಗಲ ಸೋಮಯ್ಯ ಪಾಟೀಲ್ ಮತ್ತು ಮಾಂತೇಶ್ ಪಾಟೀಲ್ ಮತ್ತು ಅವರ ಎಲ್ಲರ ಪರಿವಾರದವರಿಗೂ ಎಲ್ಲರ ಪಾದಗಳಿಗೂ ಅನಂತ ಅನಂತ ಧನ್ಯವಾದಗಳು ಹೇಳ್ತಾ ಇದ್ದೀವಿ. ಅಲ್ಲಿಯ ಯಾರಿಗೂ ನಮಗೆ ಪರಿಚಯ ಇಲ್ಲ, ಆದರೂ ಅವ್ರ ಸಂಬಂಧಿಕರು ಇರುವ ಕಾರಣ ಯಾರೋ ಇವ್ರ ಮೇಲೆ ಅಂತ ಬರೀ ದುಡ್ಡು ಅಷ್ಟು ಕೊಟ್ರೆ ಮಾಡ್ಬೇಕಂತ ಕಮರ್ಷಿಯಲ್ ಅಂತದ್ದು ಏನು ಇಲ್ಲೇ ಇಲ್ಲ. ಒಂದು ರೀತಿ ನಮ್ಮದೇ ಮನಿ, ನಮ್ಮದೇ ಗುಡಿ ಅಂದಂಗ, ನಮಗೇ ಐಬಿ ಅನ್ನೋ ರೀತಿಯಲ್ಲಿ ಇದ್ದು ಬಂದೆವು. ಅಂಥದ್ದೊಂದು ಅಪೂರ್ವವಾದ ಅನುಭವ ನಮ್ಮ ಜೀವನದೊಳಗೆ ಅವಿಸ್ಮರಣೀಯ, ಎಂದೂ ಮರಿಲಾರದಂಥವು. ಆ ಇನ್ನು ಅಲ್ಲಿ ಲೋಕಲ್ ಸುತ್ತಮುತ್ತ ಇದ್ದವರು ಅವರು ಮತ್ತೆ ನಮ್ಮ ಮಲ್ಲಪ್ಪ ಹುಲ್ಲೂರವರು ಬಹಳ ಕಾಲಿನ ತ್ರಾಸಿದ್ರು ಸಹಿತ ಅವ್ರು ಹೆಂಗ ಅಲ್ಲಿಗೆ ಬಂದ್ರು ಅಂತ ಒಂದು ಪ್ರಶ್ನೆ. ಅವ್ರಿಗೆ ಹೆಂಗ ಕರ್ಕೊಂಡ್ ಬಂದಾರ, ಅವ್ರಿಗೆ ಹೆಂಗ ಕಳಿಸ್ಯಾರ, ಅಡ್ಡಾಡ್ಬೇಕಾದ್ರೆ ಎಷ್ಟು ತ್ರಾಸಿತ್ತು, ಆದ್ರೂ ಅವರೆಷ್ಟು ಆನಂದವಾಗಿದ್ರು ಅಲ್ಲಿ ಬಂದಾಗ. ಮತ್ತೆ ಆ ಮಾಂತೇಶ್ ಪಾಟೀಲ್ ಅವ್ರ ಜೊತೆಗೆ ಇವರು ಗೋಕಾಕದ ನಮ್ಮ ಅಂಬಿ ಪ್ರಕಾಶ್ ಅವರು, ಮತ್ತೆ ಚಚಡಿ ಈಶ್ವರ್ ಅವರು, ಭದ್ರಪ್ಪ ಅಂಗಡಿಯವರು, ಮತ್ತಿನ್ನ ಯಾರ್ಯಾರು ಹುಡುಗಿಯರಿ ಪ್ರಕಾಶ್ ಅವರು ಪೂರ್ತಿ ಚುರುಕಾಗಿ ಎಲ್ಲರೂ ಸೇವೆ ಮಾಡೋದಕ್ಕ ಎಂತ ಕೆಲಸಗಳು ಮಾಡಿದ್ರು, ಹೆಂಗ್ ಮಾಡಿದ್ರು. ಈ ಒಂದು ಕಾರ್ಯಕ್ರಮ ಮಾಡಿದಾಗೆ ಗೊತ್ತಾಗ್ತದ ಯಾರ್ಯಾರ ಸಾಮರ್ಥ್ಯಗಳು ಏನೇನದವ, ಯಾರ್ಯಾರು ಯಾವ ರೀತಿ ಸಹಕರಿಸ್ತಾರ, ಏನೇನ್ ಮಾಡ್ತಾರ.
ಈಗ ನೋಡ್ರಿ ಕಲ್ಯಾಣಪ್ಪ ಅವ್ರಿಗೆ ಹೆಂಗ್ ಗೊತ್ತಾಗ್ಲಿಕ್ಕತ್ತು ಭಯಪಟ್ಟ ಆಗ್ಬಿಟ್ಟದ. ಈಗ ಯಾರ್ಯಾರು ಹೆಂಗ್ ಮಾಡ್ಲಿಕ್ಕತ್ತಾರ ಕೆಲಸ ನೋಡಿ. ಇಷ್ಟು ಬರೀ ಭೂತೋ ನಾವು ಭವಿಷ್ಯತಿ ಅನ್ನಂಗ ಮುಂದಾದಪ್ಪ ಈ ತರ ಅನುಭವಿಸಿದೋ ಇಲ್ಲೋ ಹಿಂದಾನು ಅನುಭವಿಸಿಲ್ಲ ಅನ್ನಂಥದೊಂದು ಅಪೂರ್ವವಾದ ಅನುಭವ ಪಟ್ಟಂತ ಪ್ರತ್ಯಕ್ಷವಾಗಿ ಅಪ್ರತ್ಯಕ್ಷವಾಗಿ ಯಾರ್ಯಾರು ಸಹಕರಿಸಿರಿ ಎಲ್ಲರಿಗೂ ಅನಂತ ಅನಂತ ಧನ್ಯವಾದಗಳು. ಅದ್ಭುತ. ಎಲ್ಲರೂ ಕಷ್ಟಪಟ್ಟ ಅಲ್ಲಿಗೆ ಸುಮಾರು ಹೆಣ್ಮಕ್ಳು ಬಂದಾರ, ಸಣ್ಣ ಮಕ್ಕಳು ಬಂದಾರ, ದೊಡ್ಡವರು ಬಂದಾರ, ಮುದುಕರು ಬಂದಾರ. ಬಾವರಾಯ ನಾವೇ ಅವರು ಒಂದ್ ಚೀಲ ತುಂಬ ಏನ್ ಹೊತ್ಕೊಂಡ್ ಬಂದಾರಪ್ಪ ಹೆಗಲ್ ಮೇಲ ಅಂದ್ರೆ ಅವ್ರ ತೋಟದೊಳಗೆ ಒಂದು ಬಾಳೆ ಗಿಡ ಹಚ್ಚಾರ. ತಾವು ಒಟ್ಟ ಇಲ್ಲಿ ತನಕ ಕೆಮಿಕಲ್ ಇರ್ಲಾರ ಬಾಳೆಹಣ್ಣೆ ತಿಂದಿಲ್ಲ ನಾವು. ಎಲ್ಲ ಸಿಟಿ ಒಳಗಿರೋ ಕೆಮಿಕಲ್ ಹಾಕಿದ ಬಾಳೆ. ಅವ್ರ ಕೆಮಿಕಲ್ ಇರ್ಲಾರ್ದಂತ ಶುದ್ಧ ಪವಿತ್ರವಾದ ಪ್ರಸಾದ ಬಾಳೆಹಣ್ಣು ತಂದು ಕೊಟ್ಟಾರ. ತಾಯಿಗೆ ಸ್ವಂತ ತಾನೇ ಹಣ್ಣು ಹಾಕ್ತಾ ಇತ್ತು. ದಿನ 2-3 ದಿವಸ ತಿಂದ್ಬಿಟ್ಟ ಬಾಳೆಹಣ್ಣು ಅಂತ ಒಂದು ಕೆಲಸಗಳು ಮಾಡಿದರು. ಗುರುಗಳಿಗೆ ಸಂಪೂರ್ಣ ಆನಂದ ಆಗ್ಯದ, ಸಂತೃಪ್ತಿ ಆಗ್ಯದ. ಶುದ್ಧ ಬ್ರಹ್ಮನಿಗೆ ನಿಮ್ಮ ಎಲ್ಲಾ ಸೇವೆ ತನ್ನು ಮನ ಧನ ಪೂರ್ವಕವಾಗಿ ಏನೇನು ಸೇವೆ ಮಾಡಿರಿ ಆ ಎಲ್ಲ ಸೇವೆಗೆ ಸಂತೃಪ್ತಿ ಆಗಿದ್ದು ನಿಮಗ ಆಶೀರ್ವಾದ ಆಗ್ಯದ. ಅದೇ ಆಶೀರ್ವಾದನೆ ಪರಮಾನಂದ ಪ್ರಾಪ್ತಿ ರೂಪ, ಸರ್ವ ದುಃಖ ನಿವೃತ್ತಿ ರೂಪ, ಮೋಕ್ಷದತ್ತ ಒಂದೊಂದು ಹೆಜ್ಜೆ ಇಡುತ್ತದ. ಮನೆ ಮಠದ ಚಿಂತೆಗಳೆಲ್ಲ ಬಿಟ್ಟು ಆರಾಮವಾಗಿ ಅಲ್ಲಿಗೆ ಬಂದಿರಿ. ನಮ್ಮ ನಾಗರತ್ನಮ್ಮವ್ರ ಮನೆಯವರು ಬಂದಿದ್ರು. ಪಾಪ ಅವರೆಷ್ಟು ಸೈಲೆಂಟ್ ಇರ್ತಾರೆ, ಒಂದು ಮಾತಾಡಂಗಿಲ್ಲ. ನೋಡಿದ್ರಿಲ್ಲ ಅವ್ರು ಹೆಂಗಿರ್ತಾರೆ ಶಿವಾನಂದ್ ಅವರು. ಎಲ್ಲ ಹೆಸರುಗಳು ತಗೋತಾರೆ, ಟೈಮ್ ಆಗ್ತದ. ಎಲ್ಲರದು ಒಂದು ಆನಂದವೇ ಆನಂದ. ಕಲ್ಯಾಣಪ್ಪ ಅವರು ಇಲ್ಲೇ ಬಾಗಲಕೋಟೆನಲ್ಲೇ ಜಾಯ್ನ್ ಆಗ್ಬಿಟ್ರು. ಅವ್ರು ನಮ್ಮ ಜೊತೆಗೆ ಎಲ್ಲ ಬುತ್ತಿ ಕಟ್ಕೊಂಡು ದಾರಿಲಿಂದ ಊಟ ಮಾಡಿಸ್ಕೊತ ಕಡೆಗೆ ಹೊಳ್ಳಿ ಮತ್ತೆ ನಮಗೆ ಬಾಗಲಕೋಟೆ ಬಸ್ ಸ್ಟ್ಯಾಂಡಿಗೆ ಬರೋ ತನಕನೂ ಹಂಗೆ ಅದು ತಿನ್ರಿ ಇದು ತಿನ್ರಿ ಅದು ಸಾಕಿ ತಿನ್ನಲ್ರಿ. ರಾತ್ರಿ ಬ್ಯಾಡ ಅಂದ್ರೆ ಸಾಕು, ಒಂದು ಹೋಟೆಲ್ ಸಿಕ್ಕರೆ ಸಾಕಿ ಇಲ್ಲಿ ತಿನ್ಬರ್ತಾರೆ. ಬೇಡ ತಾಯಿಗಿಂತ ತಾಯಿ ಹೃದಯ ಇಲ್ಲ. ಯಾರಾದರೂ ನಿಮ್ಮ ಸ್ವಗಲ ಕ್ಷೇತ್ರದ ನಿಮ್ಮ ಅನುಭವಗಳು ಏನಾದರೂ ಹೇಳ್ಬೇಕಿದ್ರೆ ಹೇಳಬಹುದು. ನಿಮ್ಗಾದ ಅನುಭವ, ಆನಂದ, 2ನೇ ವಾರ್ಷಿಕೋತ್ಸವ ಯಶಸ್ವಿಯಾಗಿ ಜರುಗಿದ್ರ ಬಗ್ಗೆ ಯಾರಾದರೂ ಮಾತನಾಡ್ತಿದ್ರೆ ಮಾತನಾಡಬಹುದು ನಿಮ್ಮ ಅನುಭವಗಳನ್ನು. ಇವತ್ತರೇ ಹೇಳ್ರಿ, ನಾಳೆ ಹೇಳ್ರಿ. ಸ್ವಾಮಿ ನಮಗೆ ಹೇಳಂದ್ರೆ ಹೆಂಗೆ ಹೇಳ್ಬೇಕು ಅನ್ನಿಸ್ತಿತ್ತಂದ್ರೆ ನಾಳೆ ಹೇಳ್ರಿ, ನಾಳೆ ಹೇಳ್ರಿ. ಸರಳ ಸುಕ್ಷೇತ್ರದ ನಿಮ್ಮ ಅಪೂರ್ವವಾದ ಅನುಭವ ಏನು? ವಿಚಾರಸಾಗರ ಪಾಠದ ಬಗ್ಗೆ ಕೇಳಕತ್ತಿಲ್ಲ, ಹೋಗಿ ಬಂದು ಹೆಂಗ ಇತ್ತು, ಹೆಂಗ ಅನ್ನಿಸ್ತು ಹೇಳ್ರಿ, ಮಾತಾಡ್ರಿ. ಬಹಳ ಸಂತೋಷ. ತ್ರೈಲೋಕ್ಯ ಸಂಪದಲ್ಲಿ
ಬಂದೆ ನಾನು. ತುಂಬಾ ವರ್ಷಗಳಾಯ್ತು. ಈ ಸಲ ಮತ್ತೆ ಮಂತ್ರಾಲಯ ಇಟ್ಟಿದ್ದಾರೆ ಅಂತ ಹೇಳಿದ್ರು. ಅದನ್ನು ಒಳ್ಳೇದೇ ಇತ್ತು. ನಮಗೆ ಅಲ್ಲಿ ಕೂಡ ಹೋಗ್ಬೇಕಂತ ಅಪೇಕ್ಷೆನೂ ಬಹಳ ಇತ್ತು. ಎಲ್ಲರಿಗೂ ಸ್ವಲ್ಪ ದೂರ ಆಗ್ತದ, ಯಾವುದೋ ಒಂದು ಕಾರಣಗಳಿಂದ ಅದು ತಪ್ಪು. ಶಿವನ ಸಕಲ ಕ್ಷೇತ್ರವನ್ನು ಎಲ್ಲರ ಒಂದು ಅಭಿಪ್ರಾಯ ಮೇರೆಗೆ ಸಕಲ ಕ್ಷೇತ್ರದಲ್ಲಿ ದ್ವಿತೀಯ ವಾರ್ಷಿಕೋತ್ಸವ ಮಾಡಬೇಕು ಅಂತೇಳಿ ನಿರ್ಣಯಿಸಿ ಎಲ್ಲರೂ ಅಲ್ಲಿ ಹೋಗಿದ್ದೀವಿ. ಬಹಳ ಪವಿತ್ರವಾದಂತಹ ಮತ್ತು ಸುಂದರವಾದಂತಹ ಅಲ್ಲಿ ಒಂದು ವಾತಾವರಣ ಸೃಷ್ಟಿ, ಒಂದು ಸೌಭಾಗ್ಯ ನೋಡ್ಲಿಕ್ಕೆ ನಮಗೆ ಬಹಳ ಅನುಕೂಲ ಆಯ್ತು. ನಾವಿಲ್ಲಿಂದ ಹೋಗಲಿಕ್ಕೆ ತಯಾರಿ ನಡೆಸಿದಾಗ ಗುರುಗಳಿಗೆ ನಾನು ಮಾತಾಡಿಸಿದೆ. ನಾನು ಮುಂದೆ ಹೋಗ್ಬೇಕು ಅಂತ ನನ್ನ ವಿಚಾರ ಇತ್ತು. ಮುಂದಿನ ಗಾಡಿ ಒಳಗೆ ಗುರುಗಳು ಎಷ್ಟು ಗಂಟೆ ಬರ್ತಾರೋ ಅನ್ಸುತ್ತೆ ಅಂತ ಹೇಳಿ ಫೋನ್ ಹಚ್ಚಿದ್ರೆ, ಇಲ್ಲ ನಾವು ಬಾಗಲಕೋಟೆಗೆ ಟಿಕೆಟ್ ಇದೆ, ಬಾಗಲಕೋಟೆಯಿಂದ ಮತ್ತೆ ಅಲ್ಲಿಂದ ಹೋಗ್ತೀವಿ ಅಂತ ಅನ್ಕೊಂಡು ನೀವು ನಮ್ಮ ಸಂಗಡ ಬರ್ರಿ ಅಂತ ಕೂಡ ಆಯ್ತು ಗುರುಗಳ ಅಂತೇಳಿ ನಾನು ಕರೆಕ್ಟ್ ಆಗಿ ಗುರುಗಳ ಸಂಗಡ ಲೇಟ್ ಆಗಿ ಕರೆಕ್ಟ್ ಆಗಿ 11:30 ಗಂಟೆಗೆ ಅಲ್ಲಿಂದ ಬಸ್ ರಿಕ್ಷೆಯಿಂದ ಹೋಗಿ ಸಗಲ ಕ್ಷೇತ್ರ ನಾವೆಲ್ಲ ಹೇಳ್ಕೊಂಡವ್ರಿ. ಸಗಲ ಕ್ಷೇತ್ರದಾಗ ಅಲ್ಲಿ ಯರಗಟ್ಟಿಯಿಂದ ಒಂದು ಬಸ್ ರಿಕ್ಷೆಯಿಂದ ಸಗಲ ಕ್ಷೇತ್ರ ಒಂದು ಮಹಾಕ್ಷೇತ್ರದಲ್ಲಿ ನಾವು ಬಂದು ನಿಂತೀವಿ. ನಮಗೆಲ್ಲ ಹಿಂದಿನ ಅನುಭವ ಆಗತ್ತಿತ್ತು. ಯಾಕಂದ್ರೆ ಸಂಸ್ಕಾರಿತರ ವಾಸನೆ ಅಲ್ಲದೆ ಇಲ್ಲಿ ಮೊದಲು ತೆಳಗೆ ಒಂದು ಇದು ಇತ್ತಲ್ಲ, ನೀರು ಬೀಳೋದು ಎಲ್ಲಿತ್ತು ಅಂತ ನನಗೆ ಬಹಳ ತುಂಬಾ ವರ್ಷಗಳಾಯ್ತು ನೋಡಿ. ಚಂದ ಹೋಗೋ ಟೈಮ್ದಾಗ ನೋಡಿದೀವಿ. ಅದು ಮೇಲೆ ಅದ, ಮೇಲಿನ ಬದಲೇ ಅದರ ಅಲ್ಲಿ ನೋಡ್ತೀವಿ. ಅಲ್ಲಿ ಬಹಳ ಸುಂದರವಾದಂತ ಒಂದು ಪ್ರೇಕ್ಷಣೀಯ ಸ್ಥಳನೇ ಇತ್ತು. ದೇವರ ಒಂದು ಸೋಮೇಶ್ವರ, ಬ್ರಹ್ಮರಾಮೀರ ಮತ್ತು ಈ ಶಿವ ಪಾರ್ವತಿ 3 ಗರ್ಭಗುಡಿಯೊಳಗೆ ಒಂದು ಬ್ರಹ್ಮಕಾರ್ಯ ವಸ್ತು, ಒಂದು ಬ್ರಹ್ಮರಾಂಬಿಕಾ ಗುಡಿ, ಅದರ ಬಾಜುಕ ಸೋಮೇಶ್ವರ ಗುಡಿ, ಅದರ ಬಾಜುಕ ಶಿವ ಪಾರ್ವತಿಯರ ಒಂದು ಗುಡಿ. 3 ಗುಡಿಗಳವ ನೋಡಿದ್ವಿ. ದರ್ಶನ ಆಯ್ತು, ಬಹಳ ಆನಂದ ಆಯ್ತು. ಭಗವಂತನೇ ನಮಗೆ ಆಶೀರ್ವಾದ ಮಾಡೋದನ್ನು ರೀತಿಯಲ್ಲಿ ನಮಗೆ ಅನುಭವ ಆಯ್ತು. ಮತ್ತೆ ನಾವು ಬರುವಾಗ ಏನು ಕ್ಷೇತ್ರದಲ್ಲಿ ಹೇಳ್ಕೊಂಡಿವಿ, ಕೇಳ್ಕೊಂಡ ಕೂಡಲೇ ಅಲ್ಲೇ ನಾವೇನು ಬ್ಯಾನರ್ ತಂದಿದ್ದೇವೆ. ಬ್ಯಾನರ್ ಒಂದು ಇದ್ರಾಗೆ ಹಚ್ಚಿಬಿಟ್ಟಿವಿ. ಅಲ್ಲಿ ಬಸ್ ಸ್ಟ್ಯಾಂಡ್ ಅಂತಂದ್ರೆ ಒಂದು ಬ್ಯಾನರ್, ಮತ್ತು ನಮ್ಮ ಒಂದು ಎಲ್ಲರ ಒಂದು ಫೋಟೋ ಭಾವಚಿತ್ರ ಇರುವಂತ ಬ್ಯಾನರ್ ಕೂಡ ಅಲ್ಲೇ ಒಂದು ಬಸ್ ಸ್ಟ್ಯಾಂಡ್ ಅಲ್ಲಿ ಹಚ್ಚಿದೀವಿ. ಹಚ್ಚಿಕೊಂಡು ಬಂದೀವಿ, ನೋಡ್ತೀವಿ. ನಮಗೂ ಮಾವಡಿಗೆ ಹತ್ತು ಡ್ಯಾಮ್ನಲ್ಲಿ ಸ್ವಲ್ಪ ಜಾಡಿಮ ಅನ್ನಿಸ್ತು. ನಮಗೊಂದು ಎಷ್ಟು ದಿವಸ ನಾವು ಪ್ರಾಣಾಯಾಮ ಅದು ಇದು ವಾಕಿಂಗ್ ಅದನ್ನು ಮಾಡಿದ್ದಲ್ಲ, ಒಳ್ಳೆ ವಾಕಿಂಗ್ ಆಯ್ತು, ಇದು ಚಲೋ ಆಯ್ತು ಅಂತ ಅನ್ನಿಸ್ತು. ಮತ್ತು ಪ್ರಾಣಾಯಾಮ ಕೂಡ ಆಯ್ತು ನಮ್ಗಲ್ಲಿ. ಯಾಕಂದ್ರೆ ಉಸಿರಿನ ಒಂದು ಜೋರಾದ ಉಸಿರಾಟ ಅದು ಚೆನ್ನಾಯ್ತು. ಆ ದೇವರ ದರ್ಶನ ಮಾಡ್ಕೊಂಡು ಮತ್ತೆ ಮೇಲೆ ಹಚ್ಚಕತ್ತೇವ್ರಿ. ಅಲ್ಲಿ ಇನ್ನಷ್ಟು ಎತ್ತರ, ಅಲ್ಲಿ ಇನ್ನಷ್ಟು ಜೋರಾದ ಪ್ರಾಣಾಯಾಮ ಆಯ್ತು ನಮಗಲ್ಲಿ. ಬಹಳ ಉತ್ತಮ ಆಯ್ತವೆ. ಮುಂದೆ ಆ ದೇವನ ಇಳ್ಕೊಳ್ಳುವಂತ ಒಂದು ಸ್ಥಳ ಇತ್ತಲ್ಲ, ಆ ಸ್ಥಳಕ್ಕೆ ಹೋಗಿ ನೋಡ್ತೀವಿ. ಸ್ಟಾರ್ಟಿಂಗ್ ಏನ್ ಅನಿಸ್ತ ನಮ್ಗೆ, ಏನಪ್ಪ ಇಲ್ಲಿ ಯಾರು ಇಲ್ಲದೇ ಇಲ್ಲ, ಎಷ್ಟು ಒಂದು ಇದ್ರೊಳಗೆ ತಂದು ಹೋಗದ್ರಪ್ಪ ಇವರು ಅಂತ ಹಿಂಗ ಅನಿಸ್ತ ನನಗೆ. ಮುಂದಲ್ಲಿ ಹೋಗಿ ನೋಡ್ತೀವಿ, ಎಲ್ಲಾ ತರ ಅನುಕೂಲ ಇರ್ತೀರಿ. ಫಸ್ಟ್ ಸ್ಟಾರ್ಟಿಂಗ್ ನೀರಿಂದು ಸ್ವಲ್ಪ ಅನಾನುಕೂಲ ಅನಿಸ್ತು ನಮಗಲ್ಲಿ. ಹೋದ ಕೂಡ ಹೆಂಗಿರ್ತೇನೆ ಮಾದೇಶಿಗಳು ಬಂದ್ರು, ಅವ್ರಿಗೆಲ್ಲ ಸರಂಜಾಮಿಯನ್ನ ತೆಗೆದುಕೊಂಡು ಬಂದ ಕೂಡಲೇ ನೋಡಿಕೆ ಇಲ್ಲ, ನೀರಿಂದ ಏನ್ ತೊಂದರೆ ಇರ್ತದೆ ಅಂತ. ಮತ್ತೆ ಅಲ್ಲಿ ಅಲ್ಲಿರುವಂತಹ ಅಲ್ಲಿ ಒಬ್ಬ ದಂಪತಿಗಳದಾರೆ, ಅವರು ಕೂಡ ಹೇಳೋರು, ಇಲ್ಲ ನೀರಿನ ವ್ಯವಸ್ಥೆ ಕಂಪ್ಲೀಟ್ ಇದೆ, ನಾವೆಲ್ಲ ನೀರು ತುಂಬ್ತೀನಿ, ಯಾವುದೇನು ನಿಮ್ಗೆ ತೊಂದರೆ ಆಗ್ಬೋದು ಹೇಳೋದು. ನೋಡ್ತೀವಿ, ನೀರೆಲ್ಲ ಬಿಟ್ಟರು, ಏನ್ ಯಾವುದೇನೂ ತೊಂದರೆ ಆಗಲಿಲ್ಲ ನಮ್ಗೆ.
ರಾತ್ರಿ ಕೂಡ ನಿದ್ದೆ ಕೂಡ ಆಯಿತು. ಮುಂಜಾನೆ ಎಲ್ಲರೂ ಸ್ನಾನ ಮಾಡಿದ್ವಿ. ಅದರಲ್ಲಿ ನನ್ನ ಬ್ಯಾನರ್ ಒಂದು ಎಲ್ಲ ತಮ್ಮ ಲಗೇಜ್ ತಗೊಂಡು ನಾವೆಲ್ಲ ಮ್ಯಾಲ ಹತ್ತಿದ್ರೆ ನನ್ನ ಬ್ಯಾನರ್ ಎಲ್ಲ ಬಸ್ ಸ್ಟಾಪ್ದಾಗೆ ಉಳ್ಬಿಟ್ಟ. ನಮಗ್ ಕಲ್ಪನೆ ಕೂಡ ಬರಲಿಲ್ಲ. ರಾತ್ರಿ ಮಲ್ಕೊಂಡಾಗ ನಸೀಗಿನಾಗ 5 ಗಂಟೆಗೆ ನನಗೆ ಏನೋ ಒಂದು ವಿಚಾರ ಬಂತು. ಸಂಜೆ ಇಲ್ಲ ಅಂತ ಹಿಂಗ ನನಗೆ ಒಂದು ತಂದಿಲ್ಲ ಅಂತ ಗೊತ್ತಾಯ್ತು. ನನಗೆ ತಂದಿಲ್ಲ ಅಂತ ಗೊತ್ತಾಯ್ತು. ಮತ್ತ ನಾನು ಮತ್ತ ಹುಡುಕಿಯರಿ ಗುರುಗಳು ಕೂಡಿ ಬಸ್ ಸ್ಟ್ಯಾಂಡ್ ಹೋಗಿ ಅಲ್ಲಿ ಬ್ಯಾನರ್ ಇನ್ನೂ ಮಲ್ಕೊಂಡಿದ್ರು. ಅವರು ಹೋಗಿ ಅಭಿಷೇಕ ನೋಡಿದ. ಅವ್ರು ಏನು ಕೇಳಿಲ್ಲ. ಈಗ ಎದ್ರಿಸಿನ ಬ್ಯಾನರ್ ತೆಗಿಸಿನ ಬಾಗ್ಲೂ ತೆಗಿಲಿಲ್ಲ. ಅವ ಒಳಗಿಂದ ಬ್ಯಾನರ್ ಹಿಡಿದು ಬಿಟ್ರು. ಅವ್ನ ಮುಖದ ನೋಡಿದ್ರು. ಇವ್ರು ಬಂದಿದ್ದು ಇವರೇ ಬ್ಯಾನರ್ ಕಲೆ ಬಂದ ಗೊತ್ತಾಗಿ ನೋಡಿ ಬಂದು ಬ್ಯಾನರ್ ಕೊಂಡು ಬಂದಿರಿ. ಮೇಲೆ ಬಂದು ಇನ್ನ ನಮ್ಮ ವಾಸ್ತವ್ಯದ ಸ್ನಾನ ಮಾಡಬೇಕಂತ ಮಾಡಿದ್ದೀವಿ. ಮತ್ತನಷ್ಟು ಇಲ್ಲಿ ದೇವರ ದರ್ಶನ ಕೂಡ ಮಾಡಿದೀವಿ. ದರ್ಶನ ಮತ್ತೇನಷ್ಟು ಇಲ್ಲೇ ಸ್ನಾನ ಮಾಡಿಬಿಡೋಣ. ನೀರಲ್ಲವು ಸ್ನಾನ ಮಾಡಿಬಿಡೋಣ. ಇಬ್ಬರು ಕೂಡಿಕೊಂಡು ಹುಡುಗಿಯರಿಗೂ ನಾವು ಅಲ್ಲೇ ತಣ್ಣೀರ್ ಸ್ನಾನ ಮಾಡಿಬಿಟ್ಟೇವ್. ನಾವು ತಣ್ಣೀರ್ ಸ್ನಾನ ಮಾಡಿ ಅಲ್ಲೇ ಧ್ಯಾನ ಕೂಡ ಮಾಡಿದ್ವು. ಹುಡುಗಿಯರಿಗೂ ಧ್ಯಾನ ಕೂತ್ರ. ಅವ್ರದ್ದು ನೋಡಿ ನಾನು ಧ್ಯಾನ ಕೂತೆ. ಒಂದು 15 ನಿಮಿಷ ಧ್ಯಾನ ಮಾಡಿದೀನಿ. ಅವರು ಮಾಡಿದ್ರು, ನಾನು ಮಾಡಿ ದೇವರು ದರ್ಶನ ತಗೊಂಡು ನಿರ್ಭೂತರಾಗಿ ಅಲ್ಲೇ 3 ದೇವರು ಶಿವ ಪಾರ್ವತಿಯರ, ಸೋಮೇಶ್ವರ, ಬ್ರಹ್ಮರಾಂಬಿಕೆಯ 3 ದೇವರ ದರ್ಶನ ಮಾಡ್ಕೊಳಕ್ಕೆ ಮಾತ್ರ ಹತ್ತಬೇಕು ಅಂತೀವಿ. ಒಂದ್ ಅರ್ಧ ಹಚ್ಚಿದೇವ್ರಿ. ಅವಾಗ ನಮ್ಮ ನಾಗರತ್ನಮ್ಮ ಅವ್ರ ಫೋನ್ ಬಂತು. ನೀವು ಎಲ್ಲಿದ್ದ? ನಾವು ಈ ಕಡೆ ಹೊರಟಿದ್ದೇವ್ರಿ. ನಾವ್ ಎಲ್ಲಿ ಬರ್ಬೇಕಂತ ಕೇಳಿದ್ರು. ಪಾಪವ್ರಿಗೆ ಗೊತ್ತಿಲ್ಲ. ಮತ್ತೆ ಅವ್ರ ಸಲುವಾಗಿ ಮತ್ತೊಬ್ಬರು ಬರ್ಬೇಕಾಗ್ತದೆ ಕೇಳಿದ್ರು. ಬೇಡ ಅಂತ ನಾನು ಹುಡುಕಿಯರಿಗೂ ಮುಂದೆ ನೀವು ಹೋಗ್ರಿ, ಬೆನ್ನ ತೊಗೊಂಡು ಮುಂದೆ ಹೋಗ್ರಿ, ನಾನು ಹೋಗಿ ಕರ್ಕೊಂಡ್ ಬರ್ತೀನಿ ಅಂತ ಮಾತಾಡಿ ಕರ್ಕೊಂಡ್ ಬಂದೆ. ಅವರು ಅಲ್ಲೇ ದರ್ಶನ ಮಾಡ್ಕೊಂಡು ನಾನಂತೂ ನೋಡ್ರಿ ಅಮ್ಮವರು ಯಾರು, ನಾಗರತ್ನಮ್ಮನವರು, ಗೌರಂತಾಯರು, ನಾಗರತ್ನಮ್ಮ ಮನೆಯವರು. ಪಾಪ ವಯಸ್ಸಾಗಿದೆ. ನಾ ಏನ್ ಹತ್ತಕ್ಕೆ ಬರ್ತದೋ ಇರೋ ನನಗೊಂದು ಹುಡುಗ ಸಿಕ್ಕ. ನನಗೆ ಪಾಪ ವಯಸ್ಸಾಗಿದೆ. ನಾನ್ ನೋಡಿದೆ ಯಾವುದು ಅವ್ರು ಏನೇ ಸರಳವಾಗಿ ಹಚ್ಚಿ ಬಿಟ್ಟರೆ ನನ್ನ ಪಾವಟಿಗಳನ್ನ ನೋಡೋ ನನಗೆ ಅಜೀವ ಅನ್ನಿಸ್ತಾನೆ. ಇಷ್ಟು ವಯಸ್ಸಾದ ಕೂಡ ಈಗ ಇದು ಸರಳ ಹತ್ತಾರ ಅಂತ ನನಗೆ ಆಶ್ಚರ್ಯ ಆಯ್ತಲ್ಲ. ಅವ್ರ ರೂಪದಿಂದ ನಾನು ಮತ್ತ 2-3 ಸಲ ಹತ್ತಂಗ ನನಗೇನು ಅನಿಸ್ತೇವ್ರಿ. ಅಟ್ಲೀಸ್ಟ್ ನಾನು ಅದೇ ಬಹಳ ಅದ್ಭುತವಾದಂತ ಅನುಭವ ನಮಗದು. ಮುಂದೆಲ್ಲ ಅಲ್ಲಿ ಎಲ್ಲ ವ್ಯವಸ್ಥೆ ಮಾಡಿದ್ರು. ಮಾಂತೇಶ್ವರರು ಬಹಳ ಉತ್ತಮವಾದಂತಹ ವ್ಯವಸ್ಥೆ ಇತ್ತು ನೋಡ್ರಿ. ಅಂತ ಒಂದು ದಟ್ಟ ಅರಣ್ಯದೊಳಗೆ ಇದ್ರು ಕೂಡ ಎಲ್ಲಾ ತರದ ಅಲ್ಲಿ ಬಂದಂತಹ ನಮಗೆಲ್ಲ ಬ್ರಹ್ಮರ್ಷಿಗಳಿಗೆ ಯಾವುದು ಒಂದು ಏನೇನು ತೊಂದರೆ ಆಗಲಾದ್ರೆ ನೀರು ಸಹಿತವಾಗಿ ಚಹಾ, ನಾಷ್ಟ, ಊಟ ಎಲ್ಲವನ್ನ ಸರಾಗವಾಗಿ ನಮಗೆಲ್ಲ ವೇಳೆ ಸರಿಯಾಗಿ ನಮಗೆಲ್ಲ ವಿತರಿಸಿ ಚೆಂದ ಆನಂದವನ್ನುಂಟು ಮಾಡಿದ್ರು. ಮತ್ತಲ್ಲಿ ಕಾರ್ಯಕ್ರಮ ಕೂಡ ಬಹಳ ಚೆನ್ನಾಗಾಯ್ತು. ಗುರುಗಳಂತೂ ಎಲ್ಲ ಈ ಮಲದೋಷ, ವಿಕ್ಷೇಪ ದೋಷ, ಮತ್ತ ಆವರಣ ದೋಷ, ಮತ್ತೆ ಈ ಸಮಾಧಿ ಸಂಪತ್ತಿ ಇವೆಲ್ಲ ಮತ್ತೆಷ್ಟೆಲ್ಲ ನಾವು ಮನನ ಮಾಡಿಕೊಟ್ರು. ಮತ್ತೆ ಇನ್ನೊಬ್ಬ ಕರ್ಕಿ ಗುರುಗಳು ಅಂತ ಬಂದಿರ್ತಾರೆ. ಈಶ್ವರ ಕರ್ಕಿ ಗುರುಗಳು ಅಂತ ಅದ್ಭುತ ಮನುಷ್ಯರಿಗೆ ಅವರು. ಎಂಥ ಜ್ಞಾನ ನೋಡ್ರಿ. ಪಾಪ ಅಡಿಗೆ ಮಾಡ್ತಾರೆ. ಅಡಿಗೆ ಮಾಡಿ ನಮಗೆಲ್ಲ ಭೋಜನ ಮಾಡಿಸಿ ಅವರೇ ನಮಗೆ ಅತಿಥಿಗಳು ಹಾಕಿಸಿ ನಮಗೆ ಇಂತಹ ಜ್ಞಾನಾಮೃತವನ್ನ ಕೊಟ್ಟರು. ಬಹಳ ಅದ್ಭುತವಾದಂತ ಜ್ಞಾನ ಕೊಟ್ಟರು ನಮಗೆ. ಇವೆಲ್ಲ ಅನುಭವಗಳನ್ನ ನೋಡಿ ನಮಗ್ ಬಹಳ ಆನಂದ ಆಗುತ್ತೆ ನಮಗೆ. ಮತ್ತೆ ಎಲ್ಲರೂ ಏನು ಒಂದು ಬಂದಿದ್ರಿ. ಎಲ್ಲರ ಈ ಬ್ರಹ್ಮರ್ಷಿಗಳ ಮುಖ ದರ್ಶನ ಆಯಿತು. ತಮ್ಮ ಅಂತರಂಗದ ಭಾವನೆಗಳನ್ನ ನಮಗೆ ವ್ಯಕ್ತಪಡಿಸಿ ನಮ್ಮಲ್ಲಿರುವಂತ ಅಂತರಂಗ ಭಾವನೆಗಳನ್ನು ನಮ್ಮ ಮುಂದೆ ನಾವು ತೋರ್ಪಡಿಸಿ ನಮಗೆಲ್ಲರಿಗೂ ನಮಗಂತೂ ಬಹಳ ಸಂತೋಷದಾಯಕ ಅಂತ ಒಂದು ಸಂತೃಪ್ತಿ. ನಮಗೆ ಜೀವನದಲ್ಲಿ ಅವಿಸ್ಮರಣೀಯವಾದಂತ ಒಂದು ಘಟನೆ ಇದು ಅಂತ ಹೇಳಿ ನಾನು ತಿಳ್ಕೊಂಡಿದ್ದೇನೆ. ಇವತ್ತು ಈ ಒಂದು ನಾನು ನುಡಿಗಳಿಗೆ ಪಾಲನೆ
ಏನ್ರಿ ಏನಂದ್ರಿ? ಹ್ಞೂ ಕಂಟಿನ್ಯೂ ಅದಕ್ಕಿಂತ ಮುಖ್ಯ ಮತ್ತೆ ಈಗ ಗಂಗಾಧರ ಹೇಳ್ತಾನೆ ಹ್ಯಾಂಡ್ ಈಗ ಯುದ್ಧದ ಮನಿಷ್ಠ ಗಂಗಾಧರಗಳು ತಮ್ಮ ಅನುಭವಗಳನ್ನ ಹೇಳಬೇಕು ಅಂತ ಸಕಲ ಶುದ್ಧ ಬ್ರಹ್ಮಡೆಯವರ ಶರಣಾರ್ಥಿಗಳು. ನಿನ್ನೆ ದಿನಾಂಕ 7ರಂದು ನಮ್ಮ ಅಖಿಲ ಬ್ರಹ್ಮಾಂಡ ಶುದ್ಧ ಬ್ರಹ್ಮ ಪೀಠದ 2ನೇ ವಾರ್ಷಿಕೋತ್ಸವದ ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗಿಯಾಗಿರುವುದು ತಮಗೆಲ್ಲ ತಿಳಿದಂತಹ ವಿಷಯ. ಆ ಕಾರ್ಯಕ್ರಮದೊಳಗೆ ನಮಗೆ 2 ಮಾತ್ರ ನೆನಪಿಗೆ ಬಂದು ಏನು ಅಂತಂದ್ರೆ, ನಿಮ್ಮೂರಿಗೆ ನಾವು ಬರಬೇಕಾದ್ರೆ ನಿಮ್ಮ ಮನಸ್ಸು ಹೊಂದಿರಬೇಕು, ತನು ಮನ ಧನ ಕೊಟ್ಟು ಗುರುವಿನ ಪಡ್ಕೊಂಡೆ ಅನ್ನುವ ಗರ್ವ ಅಹಂಕಾರ ಬಿಡಬೇಕು ಅಂತಕ್ಕಂಥದ್ದು ಒಂದು ಮಾತು ನೆನಪಿಗೆ ಬಂತು. ಇನ್ನೊಂದು ಏನಪ್ಪಾ ಅಂತಂದ್ರೆ, ಅನುಭಾವಿಗಳೆಲ್ಲ ಕೂಡಿ ಅನುಭವದ ಹೀಗೆ ಮಾಡಿ ಅನುಭವವನ್ನು ಸವಿಯುವಂತಹ ಮಾತ್ರ ಒಂದು ನೆನಪಿಗೆ ಬಂತು. ಹೇಳುವ ತಾತ್ಪರ್ಯ ಇಷ್ಟೇ, ಅಲ್ಲಿ ಹಸಿವಿನ ದಾಸೋಹ ಮತ್ತು ಜ್ಞಾನದ ದಾಸೋಹ 2 ಕಾರ್ಯಕ್ರಮ ಅಲ್ಲಿ ಬಹಳ ಅದ್ಭುತವಾಗಿ ನಡೆದು, ಸರಳ ಕ್ಷೇತ್ರ ಅಂತಂದ್ರೆ ನಾನು ನೋಡಿದ್ದಿಲ್ಲ, ನೋಡಿದವರು ಬಾಯಿಂದ ಕೇಳಿದ್ದೆ. ಅಲ್ಲಿ ಪಾರ್ವತಿ ಪರಮೇಶ್ವರರು ಮದುವೆಯಾದಂತಹ ಒಂದು ಸ್ಥಾನ, ಅಲ್ಲಿ ರಮ್ಯವಾದಂತಹ ಸೃಷ್ಟಿ ಸೌಂದರ್ಯ ಐತೆ ಅಂತ ಹೇಳಿದ್ರು. ಅಂತಹ ಸ್ಥಳದಲ್ಲಿ ಒಂದು ಕಾರ್ಯಕ್ರಮ ಇದ್ದವನ್ನ ನಮಗೂ ಒಂದು ಭಾಗ್ಯ ಅದ ಅಂತ ಸೇರ್ಕೊಂಡು ನಾನು ಹೋದ ವರ್ಷ ಕೊಪ್ಪಳದಲ್ಲಿ ಕಾರ್ಯಕ್ರಮವನ್ನು ತಪ್ಪಿಸಿಕೊಂಡಿದ್ದೆ. ಈ ಸಾರಿಯಾದರೂ ಭಾಗವಹಿಸಿ ಅಲ್ಲಿ ಅನುಭವವನ್ನು ಪಡ್ಕೊಳ್ಬೇಕು ಅಂತ ಏಕೆಂದ್ರೆ ನಾನು ಬೆಂಗಳೂರಿನಿಂದ ಬೆಳಗಿನ ಟೈಮ್ 6 ಗಂಟೆಗೆ ಇಲ್ಲಿ ಬಿಟ್ಟು ಮಧ್ಯಾಹ್ನ 3 ಗಂಟೆಗೆ ಬೈಲಹೊಂಗಲಕ್ಕೆ ಬಂದು ಬೈಲಹೊಂಗಲದಿಂದ ನಾವು ಸರಳ ಕ್ಷೇತ್ರಕ್ಕೆ ಬಂದೆವು. ಇಷ್ಟು ಬರುವುದರೊಳಗೆ ಮಾಂತೇಶ್ ಪಾಟೀಲ್ 2 ಸಾರಿ ಫೋನ್ ಮಾಡೋರು, ಎಲ್ಲಿದ್ರಿ ಹ್ಯಾಂಗ್ ಹೊಂಟೀನಿ ಅಂತ ಕ್ಷೇಮವನ್ನು ವಿಚಾರ ಮಾಡಿದ್ರು. ಧಾರವಾಡಕ್ಕೆ ಬಂದ ಮೇಲೆ ಫೋನ್ ಮಾಡ್ರಿ ಅಂತ ಹೇಳಿದ್ರು. ಅಂದ್ರೆ ನಾವು ನಿಮ್ಮನ್ನ ಮತ್ತೆ ಸ್ವಾಗತ ಮಾಡಿಕೊಳ್ಳಿಕ್ಕ ಕರ್ಕೊಂಡು ಹೋಗ್ಲಿಕ್ಕೆ ಮಾಡ್ಲಿಕ್ಕೆ ಅನುಕೂಲ ಆಗ್ತದ, ಎಷ್ಟು ಮಂದಿ ಬರ್ಲಿಕ್ಕೆ ಅಂತ ಎಲ್ಲವನ್ನ ವಿವರವಾಗಿ ಕೇಳಿ ತಿಳ್ಕೊಂಡ್ರು. ಅದು ಅವರ ಕಾಳಜಿಯನ್ನು ತೋರಿಸ್ತದೆ. ಅದಾಗ ಕಲ್ಯಾಣಪ್ಪ ಅವರು ಸಹಿತ ಅಲ್ಲಿಂದ ಇಲ್ಲಿ ಬರುವ ಸುಮಾರು 3 ಸಾರಿಯನ್ನು 4 ಸಾರಿ ಫೋನ್ ಮಾಡಿದ್ರು. ಎಲ್ಲಿದ್ರಿ ನೀವು, ಯಾವ ಜಾಗದಾಗಿದ್ರಿ, ಎಲ್ಲಿ ಹೊಂಟ್ರಿ, ಎಷ್ಟೊತ್ತಿಗೆ ಬರ್ತೀರಿ, ನಾವು ಗುರುಗಳು ಕೂಡ ಬಾಗಲಕೋಟೆಯಿಂದ ಹೊಂಟೀವಿ, ನಾವು ಇಂತಲ್ಲಿದ್ದೀವಿ ಅಂತ ಏಕೆಂದ ನಮ್ಮ ಪ್ರವಾಸದ ವಿವರನ್ನು ಪಡ್ಕೊಳ್ಬೇಕು. ಇದು ಒಬ್ಬ ಮನುಷ್ಯ ಸಂಪರ್ಕಾಧಿಕಾರಿಯಾಗಿ, ಒಂದು ಸಂಘ ಜೀವಿಯಾಗಿ ಇನ್ನೊಬ್ಬರ ಕಾಳಜಿಯನ್ನು ತೋರಿಸತಕ್ಕಂತಹ ಒಂದು ಭಾವವನ್ನ ಬೆಳೆಸುವಂತಹದ್ದು. ಹಿಂಗ ಒಟ್ಟಿನಲ್ಲಿ ನಾವು ಬಂದು ಬೈಲಹೊಂಗಲಕ್ಕೆ ಇಳಿದಾಗ ಅಲ್ಲಿ ಪ್ರಕಾಶ್ ಹುಡುಕೇರಿಯವರು ನಮ್ಮನ್ನು ಕಾಯ್ಕೊಂಡು ನಿಂತಿದ್ದರು ಬಸ್ ಸ್ಟ್ಯಾಂಡ್ ಒಳಗೆ. ಅಂದ್ರೆ ನಮ್ಮನ್ನ ಒಬ್ಬನೇ ಅಲ್ಲ, ಬರ್ತಕ್ಕಂಥ ಅತಿಥಿಗಳನ್ನ ಕಾಯ್ಕೊಂಡು ಅವರ ಯೋಗಕ್ಷೇಮ ಸಲುವಾಗಿ, ಅವರಿಗೆ ಮಾರ್ಗದರ್ಶನ ತೋರಿಸುವ ಸಲುವಾಗಿ ಅವ್ರನ್ನೆಲ್ಲ ಕರ್ಕೊಂಡು ಸೊಗಲಕ್ಕೆ ಹೋಗ್ಬೇಕು ಅಂತಂದು ಬಹಳ ಆತುರದಿಂದ ಅಲ್ಲಿ ಕಾಯ್ಕೊಂಡು ಕುಂತಿದ್ರು. ನಮ್ಮನ್ನೆಲ್ಲ ಬರಮಾಡಿಕೊಂಡು ಅತಿ ಗೌರವಪೂರ್ವಕವಾಗಿ ನಮ್ಮನ್ನೆಲ್ಲ ಅಲ್ಲಿ ಕೂಡಿಸಿ ನಾವು ಕೊಟ್ರೆಯ ಹಿರೇಮಠ ಹರಪನಹಳ್ಳಿಯವರು ಮತ್ತು ಹುಡುಕೇರಿಯವರು, ಹೆಸಡಿಯವರು ಎಲ್ಲರೂ ಕೂಡಿ ದಾರಿಯವರ ಕಂಬಿ ಪ್ರಕಾಶ್ ಅವರು, ಅಬ್ಬಿಗೆರೆ ಮಠವರು ಎಲ್ಲರೂ ಕೂಡಿ ಸೊಗಲ ಕ್ಷೇತ್ರಕ್ಕೆ ಹೋದೆವು. ಸೊಗಲ ಕ್ಷೇತ್ರವನ್ನು ನೋಡುವಾಗ
ಮೇಲಿನಿಂದ ಬೀಳ್ತಕ್ಕಂಥ ನೀರಿನ ಧರದಲ್ಲಿ ಅಲ್ಲಿ ಇರ್ತಕ್ಕಂಥ ಸುಂದರವಾದ ವಾತಾವರಣ ಅವೆಲ್ಲವನ್ನು ನೋಡಿದಾಗ ಜೀವ ಬದುಕು ಹುಟ್ಟಿ ಬಂದದ್ದು ಸಾರ್ಥಕವಾಯ್ತೇನೋ ಅನ್ನುವಷ್ಟು ಭಾವ ತುಂಬಿರುವಂತ ಪ್ರವಾಸಿ ಸ್ಥಳಕ್ಕೆ ಪ್ರವಾಸಿ ಮಂದಿರಕ್ಕೆ ಹೋದಾಗ ನೋಡಿದೆವು ಅಲ್ಲಿ ಒಬ್ಬ ಮನುಷ್ಯ ಬರೀ ಖಾಲಿ ಬೀಲಿಂದ ಹೋಗ್ಲಿಕ್ಕಾಗುವುದಿಲ್ಲ. ಅಂಥ ಸ್ಥಳದೊಳಗೆ ಮಾಂತೇಶ್ ಪಾಟೀಲ್ರು ಮತ್ತು ಅವ್ರ ಪರಿವಾರದವರು ಅವರ ಗೆಳೆಯರು ಕೂಡಿಕೊಂಡು ಎಂತ ಅದ್ಭುತವಾದಂತಹ ವ್ಯವಸ್ಥೆ ಮಾಡಿದ್ರು ಅಂತಂದ್ರೆ ಅದು ನಮ್ಮ ಕಡೆಯಂತೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ನಿರ್ಭಯವಾಗಿ ಹೇಳ್ಬೋದು. ಇದರಲ್ಲಿ ಏನೋ ಎರಡು ಸಂಕೋಚದ ಮಾತೇ ಇಲ್ಲ. ಯಾಕಂದ್ರೆ ಅಲ್ಲಿ ಬರಬೇಕಾದ್ರೆ ಎಲ್ಲ ಸಾಮಗ್ರಿಗಳನ್ನು ತರಬೇಕು. ಅಡಿಗೆ ಮಾಡಿಸುವಂತ ಬಂಡೆ ಸಾಮಾನ ಎಲ್ಲ ಪದಾರ್ಥಗಳನ್ನು ತರಬೇಕು. ಮಾಡುವವರನ್ನು ಕರ್ಕೊಂಡು ಬರಬೇಕು. ವಾಹನಗಳು ಬರಲಿಕ್ಕೆ ಅನುಕೂಲತೆ ಇಲ್ಲ, ದಾರಿ ಸರಿಯಾಗಿಲ್ಲ. ಮತ್ತು ತಮ್ಮ ಕೆಲಸಗಳ ಒತ್ತಡವನ್ನು ಬದಿಗಿಟ್ಟು ಈ ಒಂದು ಕಾರ್ಯಕ್ಕಾಗಿ ಎಷ್ಟು ಅವರು ಶ್ರಮ ಪಟ್ಟಿರಬೇಕು ಅಂತಕ್ಕಂಥದ್ದು ನಮ್ಮ ಅವರ ಅರಿವಿಗೆ ಬಂತು. ರಾತ್ರಿ ಟೈಮ್ನಲ್ಲಿ ಈಶ್ವರ ಸರ್ಕಿಯವರು ನಮಗೆ ಎಂಥ ಒಂದು ಊಟ ಮಾಡಿಸಿದ್ರು ಅಂತಂದ್ರೆ ಅದು ಮರೆಯಲಾದಂತ ಸವಿಯಾದಂತ ಊಟ. ಅಂಥ ಊಟವನ್ನು ಅದಕ್ಕೆ ಅನುಭವ ಇದೆಲ್ಲ ಕುಡಿ ಅನುಭವದ ಅಡಿಗೆಯನ್ನು ಮಾಡಿ ಅಂತಕ್ಕಂಥ ದೃಷ್ಟಾಂತವನ್ನು ನಾವೀಗ ಹೇಳಬೇಕಾಯ್ತು. ನಾವು ನಿಮ್ಮೂರಿಗೆ ನಾವು ಬರಬೇಕಾದ್ರೆ ನಿಮ್ಮ ಮನಸ್ಸು ಹೊಂದಿರಬೇಕು. ಎಲ್ಲರೂ ಕರೆತ ಬರೀ ನಮ್ಮೂರಿಗೆ ಬರೀ ಅಂತ ಹೇಳ್ತಾರೆ. ಆದ್ರೆ ಅದಕ್ಕೊಂದು ಯೋಗ ಕೂಡಿ ಬರಬೇಕಾಗ್ತದ, ಅದಕ್ಕೊಂದು ಸಮಯ ಕೂಡಿ ಬರಬೇಕಾಗ್ತದ. ಅವಾಗ ನಿಮ್ಮ ಮನಸ್ಸು ಹೊಂದಿದ್ರು ಕೂಡ ಆ ಈಶ್ವರನ ಪರಮಾತ್ಮನ ಇಚ್ಛೆ ಆಗಬೇಕು. ಅಂದ್ರೆ ಮಾತ್ರ ಅದು ಕೂಡಿ ಅಲ್ಲಿ ನಾವು ಒಂದಾಗಿ ಕೂಡ್ಲಿಕ್ಕೆ ಸಾಧ್ಯದ. ನಾವು ಮೊದಲು ವಿಚಾರ ಮಾಡಿದ್ದೇನು ಮಂತ್ರಾಲಯದೊಳಗೆ ಈ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ನಾವು ಸಂಕಲ್ಪ ಮಾಡಿದ್ದೆವು. ಆದ್ರೆ ನಮ್ಮನ್ನದು ಆ ಪರಮಾತ್ಮ ನಮ್ಮನ್ನ ಎಲ್ಲಿ ಕರ್ಕೊಂಡ ಅಂದ್ರೆ ತನ್ನ ಸ್ಥಾನಕ್ಕೆ ಕರ್ಕೊಂಡ. ತನ್ನ ಕಲ್ಯಾಣ ಏನಾಗಿತ್ತಲ್ಲ ಅಂಥ ಸ್ಥಾನಕ್ಕೆ ನಮ್ಮನ್ನ ಕರ್ಕೊಂಡ. ಇದಕ್ಕೆ ಯೋಗ ಅಂತ ಹೇಳ್ತಾರೆ. ನಾವು ಏನೇ ಬಯಸಿದ್ರು ಸಹಿತ ನಾವು ಬಯಸುವುದೊಂದು ಆಗೋದು ಇನ್ನೊಂದು ಅಂತಾರ. ಹಂಗ ನಾವು ಸಂಕಲ್ಪವನ್ನು ಮಂತ್ರಾಲಯ ಮಾಡಿಕೊಂಡು ಸಹಿತ ಸಕಲ ಕ್ಷೇತ್ರದಲ್ಲಿ ನಮ್ಮ ಕಾರ್ಯಕ್ರಮ ಇತ್ತು. ಆ ಕಾರ್ಯಕ್ರಮ ಎಷ್ಟು ಅದ್ಭುತ ಆಗಿತ್ತು ಅಂತಂದ್ರೆ ಬೆಳಗಿನಿಂದ ಸಾಯಂಕಾಲದವರೆಗೆ ಸಮಯ ಹಂಗ ಹೋಯ್ತು ಗೊತ್ತಾಗಲಿ. ಇದು ಒಂದು ದಿವಸಕ್ಕೆ ಆಗುವಂತ ಕಾರ್ಯಕ್ರಮ ಇದಕ್ಕೆ 2 ದಿವಸ 3 ದಿವಸದ ಕಾರ್ಯಕ್ರಮ ಆಗಬೇಕು ಅನ್ನುವಂತಹ ಒಂದು ಭಾವ ನಮ್ಮೊಳಗೆ ಬಂತು. ಯಾಕಂದ್ರೆ ಅದರಲ್ಲಿ ಏನು ಯಾರಿಗೂ ಸಮಯವೇ ಸರಿದು ಗೊತ್ತಾಗಲಿಲ್ಲ. ಮತ್ತು ಇನ್ನೂವತ್ತು ಜನ ಬಹಳಷ್ಟು ಜನ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಳ್ಳುವರಿದ್ದರು. ಸಮಯ ಅಭಾವದಿಂದ ಮುಂದೆ ಎಲ್ಲರೂ ತಮ್ಮ ಊರು ಸೇರಬೇಕಾದ್ರಿಂದ ಎಲ್ಲರಿಗೂ ಅದು ಅವಕಾಶ ಸಿಗುವುದು ಸ್ವಲ್ಪ ಕಠಿಣ ಆಯಿತು. ಆದರೂ ಸಹಿತ ಕಾರ್ಯಕ್ರಮ ಬಹಳ ಸುಂದರವಾಗಿ ನಡೆಯಿತು. ಈಶ್ವರ ಸರ್ಕಿಯವರ ಮಾತುಗಳು, ಗುರುಗಳ ಬೋಧಾಮೃತ ಮತ್ತು ಉಳಿದವರೇನ ತಮ್ಮ ಅನಿಸಿಕೆಯನ್ನು ಹಂಚಿಕೊಂಡ್ರಲ್ಲ ಅದೆಲ್ಲವೂ ಒಂದು ಅಮೃತ ಸಮಾನವಾಗಿತ್ತು. ಅಂತಹ ಒಂದು ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗಿಗಳಾಗಿ ಕೇವಲ ಗೂಗಲ್ ಲಿಂಕ್ನಲ್ಲಿ ನಾವು ಚರ್ಚೆಯನ್ನು ಮಾಡ್ತಿದ್ದೆವು, ನೋಡ್ತಿದ್ದೆವು. ಆದ್ರೆ ಪ್ರತ್ಯಕ್ಷವಾಗಿ ಎಲ್ಲಾ ಬ್ರಹ್ಮರು ಕೂಡಿ ಪರಸ್ಪರ ಪರಿಚಯ ಮಾಡಿಕೊಂಡು ದರ್ಶನ ಮಾಡಿಕೊಂಡಂತೆ ನಮ್ಮೆಲ್ಲರ ಭಾಗ್ಯ. ಇಂತಹ ಕಾರ್ಯಕ್ರಮಗಳು ಸುಂದರವಾಗಿ ಮತ್ತೆ ಮತ್ತೆ ನಡೆಯದಂತೆ ಪರಮಾತ್ಮ ನಮ್ಮ ಪ್ರೇರಣೆಯನ್ನು ಮಾಡಲಿ. ಎಲ್ಲ ಕಾರ್ಯಕ್ರಮಗಳು ಬಹಳಷ್ಟು ಅನುಕೂಲತೆಯನ್ನು ಮಾಡಿಕೊಟ್ಟು ತಮ್ಮ ಕಾರ್ಯಗಳನ್ನ ಬದಿಗಿಟ್ಟು ನಮ್ಮ ಕಾರ್ಯಕ್ಕಾಗಿ ಈ ಒಂದು ಶುದ್ಧ ಬ್ರಹ್ಮನ ಕಾರ್ಯಕ್ರಮ ಆಗಿ ಅಹರ್ನಿಶಿಯಾಗಿ ದುಡಿದಂತ ಆ ಮಾಂತೇಶ್ ಪಾಟೀಲ್ರ ಪರಿವಾರ ಮತ್ತು ಅವರ ಗೆಳೆಯರ ಪರಿವಾರಕ್ಕೆ ಆ ಪರಮಾತ್ಮನು
ದೇವರ ಪಾದಗಳಿಗೆ ಅಣಿಮನಿದು ಹಾಗೂ ಇಲ್ಲಿ ಸೇರಿರತಕ್ಕಂತಹ ಎಲ್ಲ ಶುದ್ಧ ಬ್ರಹ್ಮರ ಪಾದ ಚರಣ ಕಮಲಗಳಿಗೆ ನಮಸ್ಕರಿಸುತ್ತಾ ನಮಗ ಎಲ್ಲರೂ ಅನುಭವ ಮಂಟಪ ಒಂದು ಅನುಭವ ನಮಗಿಲ್ಲಿ ಮೊನ್ನೆ ಸೊಗಲ್ದಾಗ ನಮಗ ಆಯ್ತು. ಅನುಭವ ಮಂಟಪದಾಗ ಬಸವಣ್ಣವ್ರು ಏನ್ ಕೊಡಿದ್ರಲ್ಲ ಹಂಗ ಅದೇ ಒಂದು ಆಭಾಸ ನಮಗಾಯ್ತು. ಮತ್ತ ಮಂತ್ರಾಲಯ ಅಂತ ಹೇಳಿದ್ರು ಅದ್ರ ಅದೇನ ಅಶುದ್ಧ ಬ್ರಹ್ಮನ ಇಚ್ಛಾ ಇತ್ತು, ಅದನ್ನ ತಸಲ್ಲಿ ಆಗೈತೆ, ಅದೇನ್ ಪ್ರಶ್ನೆ ಇಲ್ಲ. ಏನ ನಮಗ ಇಲ್ಲಿ ಒಟ್ಟ ಎಲ್ಲರನ್ನೂ ಒಂದ್ ಸಾರಿ ಸೇರಿಸ್ಬೇಕಂತ ನನಗೆ ಬಹಳ ಅಂದ್ರೆ ಬಹಳ ಇಚ್ಛಾ ಇತ್ತು. ಇಲ್ಲಿ ಬಹಳ ಒಂದು ಪವಿತ್ರವಾದಂತಹ ಸುಂದರವಾದಂತಹ ಒಂದು ಅತ್ಯಂತ ರಮಣೀಯವಾದಂತಹ ಒಂದು ಈ ಸ್ಥಳದೊಳಗ ಎಲ್ಲರೂ ನಾವು ಸೇರ್ಬೇಕಂತೆ ನನಗ ಆಕ್ಚುಲಿ ಹೋದ ವರ್ಷನ ಇಚ್ಛಾ ಇತ್ತು. ಒಂದ್ ಮಾತನ್ನ ಅಂದಿನಿ, ಯಾರಿಗೂ ನೆನಪಿದ್ದ ಕಾಣೋದಿಲ್ಲ. ಕೊಪ್ಪಳದಾಗ ಮಾಡುವಂತ ಅನ್ನಕ್ಕಿಂತ ಮೊದಲ ಸೊಗಲ್ದಾಗದಿ ಅಂತ ನಾವ್ ಒಂದ್ಸಲ ಅಂದ್ರಿ. ಆದ್ರ ಅಪ್ಪಿಗೇರಿ ಅವ್ರು ಏನ್ ಮಾಡಿದಾರ ಅಂತಂದ್ರೆ ಇಲ್ಲ ನಾವ ಮಾಡ್ತೇವೆ, ಇದು ಸಲ ನಮಗ ಮಾಡೋಣ, ನಾ ಇಲ್ಲೇ ಮಾಡೋಣ ಅಂತ ಹೇಳೋರು ಅಂದ್ರು. ಆವಾಗ ನಾ ಸುಮ್ಮನೆ ಬಿಟ್ಟ ಹೋದ ವರ್ಷದಿಂದ ನನಗ ಇಲ್ಲೆಲ್ಲಾರ್ನು ನಾವೆಲ್ಲ ಸೇರ್ಬೇಕಂತ ಹೇಳಿ ಹೋದ ವರ್ಷದಿಂದ ನನಗೆ ಇಚ್ಛಾ ಐತ್ರಿ. ಅದಕ್ಕ ಎಲ್ಲಾರ್ದು ಸ್ವಲ್ಪ ಇಚ್ಛಾ ಒಂದ್ ಸ್ವಲ್ಪ ಇದ್ರು ಕೂಡ ನಾ ಮಾತ್ರ ಇಲ್ಲೇ ಸೇರ್ಸ್ಬೇಕಂತ ನನಗೆ ಬಾಳ ಅಂದ್ರೆ ಬಾಳ ಒಂದು ಉತ್ಸುಕತೆ, ಒಂದ ಹಠ ಅಂತ ಒಂದ ಇಚ್ಛಾ ಅಂದ್ರೆ ಇತ್ತು. ಅದು ಯಶಸ್ವಿ ಆಕತ್ವೇನಿಲ್ಲ ನನಗ್ ಗೊತ್ತಿಲ್ಲ. ನಮ್ಮಂತೆ ನಾವು ಮಾಡಾರೋ ನಾವಲ್ಲ, ನಾವು ಇದ್ ಮಾಡಾರೋ ಅಲ್ಲ. ಎಲ್ಲ ಭಗವಂತ ಏನೈತೆ ಅಂದ್ರ ಗುರುನಾಥ ಏನ್ ಮಾಡ್ತಾನಂತಂದ್ರ ತಾನ ತನ್ನ ನೀವು ಮಾಡ್ಕೋತಾನ. ಅವ್ರ ಬಾಳ ಜನ ಏನ್ ಮಾಡಿದ್ರು, ಪಾಟೀಲ್ರ ಹಂಗ್ರಿ ಪಾಟೀಲ್ರ ಹಿಂಗ್ರಿ ಅಂತೇಳಿ ಬಾಳ ಜನ ನಮಗ ಇದು ಮಾಡಿದ್ರು. ಅದೇನ ನಮಗ ಅನ್ಸತ್ತಂದ್ರ ಯಾರ ಹೊಗಳಿಕೆನೂ ನನಗ ಸಂಬಂಧ ಇಲ್ಲ, ಯಾರ ತೆಗಳಿಕೆನೂ ನನಗ ಸಂಬಂಧ ಇಲ್ಲ. ಆ ತರ ಒಂದು ಮನೋವೃತ್ತಿ ನಿರ್ಮಾಣ ಆಗೈತೆ. ಯಾರು ಹೊಗಳಿದ್ರು ಯಾರು ಹೊಗಳಿದಾರ ಅವ್ರು ಮಾಂತೇಶನ್ ಹೊಗಳಿದಾರ, ನನ್ನೇನು ಸಂಬಂಧ ಇಲ್ಲ, ನನಗ್ ಸಂಬಂಧ ಇಲ್ಲ. ಬೈದ್ರು ನನಗೆ ಸಂಬಂಧ ಇಲ್ಲ, ಹೊಗಳಿದ್ರು ಸಂಬಂಧ ಇಲ್ಲ. ಈ ತರ ನನಗ ವೃತ್ತಿ ತಯಾರಾಗೈತ್ರಿ ಆಕ್ಚುಲಿ. ಆಮೇಲೆ ಅವತ್ತಿನ ಆ ಅನುಭವ ಏನೈತಿ, ಅನುಭವನೆಲ್ಲ ಹಂಚ್ಕೊಳಕತ್ತಾರೋ, ಎಲ್ಲ ತಮ್ಮ ತಮ್ಮ ಇದನ್ನ ಹೇಳಾಕತ್ತಾರಲ್ರಿ. ಅವಾಗ ವೃತ್ತಿ ನಮ್ದು ಕಂಪ್ಲೀಟ್ ಆಗಿ ಮನಸ್ಸು ಲಯ ಆಗಿದ್ರು. ಕರ್ಮವನ್ನ ನಾವು ಆಚರಣೆ ಮಾಡಿದೀವ್ರಿ, ಪಾದ ಪೂಜೆಯನ್ನ ಮಾಡಿಕ್ಯಾಸ ನಾವು ಕರ್ಮ ಮಾಡಿದ್ವಿ. ಆಮ್ಯಾಗ ಉಪಾಸನೆಯನ್ನ ಧ್ಯಾನವನ್ನ ಮಾಡಿಕ್ಯಾಸ ಉಪಾಸನೆಯನ್ನ ಮಾಡಿದೆವು. ನಂತರ ಜ್ಞಾನದ ಅನುಭವದ ಒಂದು ನುಡಿಯನ್ನ ಏನ್ ಮಾಡಿಕ್ಯಾಸ ಮೂರು ಕೃಷ್ಣ ಪರಮಾತ್ಮ ಗೀತೆಯಲ್ಲಿ ಹೇಳಿದಂಗ ನಾವು ಏನ್ ಮಾಡಿದೆವು, ಕರ್ಮವನ್ನು ಮಾಡಿದೀವಿ, ಉಪಾಸನೆಯನ್ನು ಮಾಡಿದೀವಿ ಮತ್ತು ಜ್ಞಾನವನ್ನು ಕೂಡ ನಾವು ಅಡಿಗೆ ಮಾಡಿಕ್ಯಾಸ ನಾವೆಲ್ಲ ಊಟ ಮಾಡಿದೀವಿ. ಜ್ಞಾನದ ಅಡಿಗೆ ಮಾಡ ಮುಖ್ಯ. ಇದ ಹೊಟ್ಟಿನೂ ಊಟ ಅದೇನ ಬಹಳ ಶಾಶ್ವತವಾದದ್ದಲ್ಲ. ನಮಗೆಲ್ಲ ಕೂಡಿಕ್ಯಾಸ ಜ್ಞಾನದ ಅಡಿಗೆ ಮಾಡಿಕ್ಯಾಸ ಏನ್ ಊಟ ಮಾಡಿದೀವಲ್ಲ ಅದು ಬಹಳ ಆನಂದ ಆಯ್ತು. ಎಷ್ಟು ಆನಂದ ಆಯ್ತು ಅಂತಂದ್ರ ನಿಜವಾಗಿ ಸಾಯಂಕಾಲವರೆಗೆ ಅದನ್ನ ನನ್ ಹೊಟ್ಟೆ ಅಂತ ಹಸಿದೇ ಇಲ್ಲ, ನಾನು ಊಟ ಮಾಡ್ಬೇಕಂತ ಅನಿಸ್ವತ್ತ ನನಗ. ಯಾಕಂದ್ರೆ ಹೊಟ್ಟೆ ತಿಂಗಳಿಗೆ ಕೆಲಸ ಡಬಲ್ ಎರಡನೇ ಸಲ ಊಟ ಮಾಡ್ಬೇಕು ಮಾಡ್ದಂಗ ಅನುಭವ ಆಗೈತೆ ನನಗೆ ಊಟ ಮಾಡೋದ್ನಾಗ. ಅಷ್ಟು ಆನಂದ್ರೆ ಆಮೇಲೆ ಊಟ ಮಾಡಾಕತ್ರ ನನಗ ಯಾವ್ದು ಸ್ವಾದ ಹತ್ತಿಲ್ರಿ. ನನಗ ಯಾವ್ದು ಹೆಂಗಾಗೈತಿ, ಸಿಹಿನೂ ಹಂಗ ಅನ್ಸತೈತಿ, ಖಾರನೂ ಹಂಗ ಅನ್ಸತೈತಿ, ನನಗ್ ಬಿರುಸಂದನೂ ಹಂಗ ಅನ್ಸತೈತಿ, ಮಿದುಂದು ಹಂಗ ಅನ್ಸತೈತಿ. ಬಾಯಾಗ ನನಗ ಏನ್ ತಿಂದ ಅನ್ಸದ ಕಬರ್ ಇಲ್ರಿ ನನಗ, ಲಕ್ಷ್ಯ ಎಲ್ಲ ಕಡೆ. ಆಮ್ಯಾಗ ಹಿಂದಾಡ್ತಿ ಎಲ್ಲರೂ ಇದ್ರಿ ಸ್ವಲ್ಪ ಇವು ಹಿಂಗಿತ್ರಿ ಅದ್ ಹಿಂಗಿತ್ರಿ ಅಂತೆಲ್ಲ ಹೇಳಕಸ್ಕೊಂಡು ಯಾಕಂದ್ರೆ ಲಕ್ಷ್ಯ ಇದ್ರು ಇರ್ಬೋದು, ಆಗಿರ್ಬೋದು ಅಂತ ಅರ್ಥ ಆಗ್ಬೇಕು ನನಗ. ಯಾಕಂದ್ರೆ ಲಕ್ಷ್ಯ ಇಲ್ರು ಹೋಗೋದ ಕಡೆ ಅಂದ್ರ ಕಂಪ್ಲೀಟ್ ಆಗಿ ನಾವು ಮನಸ್ಸ ಏನಾಗಿತ್ತಂದ್ರ ಶುದ್ಧ ಬ್ರಹ್ಮನಲ್ಲಿ ಒಂದಾಗಿದ್ರು. ಮತ್ತ ಬೆಳಗಿನಿಂದ ನಾವು ಇದನ್ನ ಶಿವ ಅಂದ್ರ ಸಾಕ್ಷಾತ್ ಶಿವ ಪಾರ್ವತಿಯರ ಶಿವ ಮಾಡಿದಂಗ ನನಗ ಅನುಭವ ಆಗೈತ್ರಿ. ಶಿವ ಪಾರ್ವತಿಯರ ಶಿವ ಮಾಡಿದ ಎಷ್ಟು ನಾವು ಮುಂಜಾನೆಯಿಂದ ಶನಿವಾರನೂ ಮಾಡಿದ್ರು ಕೂಡ ಆಮೇಲೆ ರವಿವಾರನೂ ಮಾಡಿದ್ರು ಒಂದು ಸ್ವಲ್ಪ ಆಯಾಸ ಆಗ್ಬೇಕಲ್ರಿ ಶರೀರಕ್ಕೆ. ಒಟ್ಟು ಒಂದ್ ಸ್ವಲ್ಪ ಆಯಾಸ ಆಗಿಲ್ಲ ನೋಡ್ರಿ.
ಅದ್ರ ವೃತ್ತಿ ಏನಾಗಿತ್ತು ಅಂತಂದ್ರ ಅಡಿಗೆ ಬಿಟ್ಟಿದ್ರು. ಟೋಟಲ್ ಆಗಿ ಅಡಿಗೆ ಶರೀರ ದುಡ್ಯಾಕತ್ತಿತ್ತು, ಸಾಕ್ಷಿ ಕುಂತ ನೋಡಾಕತ್ತಿದ್ರಿ. ಹಿಂಗಾಗಿ ಯಾರು ಹೋಳಿದ್ರು ಅದಕ್ಕೆ ಹಚ್ಚಿಲ್ಲ, ಯಾರು ಬೈದ್ರು ಹಚ್ಚಲ್ಲ. ಆದ್ರ ಆ ಯಾವ್ದೋ ಒಂದು ಇದ್ರೊಳಗ ಸಂತನೆಂದರೆ ಯಾರು, ದಿವ್ಯತೆಯ ಅರಿತವನು, ಕೋಪ ತಾಪಗಳಿಲ್ಲ, ಬಿರು ಮಾತು ನುಡಿಗಳು ಒಂದಿಲ್ಲ ಮನದಿ. ಅದು ನನಗೆ ಅನುಭವ ಅನ್ಸಾಕ್ತಿತ್ತು. ಅದು ನನಗೆ ಇದಕ್ಕೆ ಶರೀರ ಅನ್ಸಾಕತ್ತಿತ್ತು. ಅದಕ್ಕಾಗಿ ಎಲ್ಲರೂ ನಮ್ಮನ್ನ ಮುಂದೆ ತಗೊಂಡ ಅನ್ನತ್ತಿದ್ರು. ದಯವಿಟ್ಟು ಅದೇನ ಅನ್ಬೇಡ್ರಿ. ಯಾಕಂತಂದ್ರ ಎಲ್ಲರೂ ಸೇರ್ಕೊಂಡ್ ಮಾಡಿದಾಗ ಅದೊಂದ ಕೆಲಸ ಆಗೈತಿ, ಅದೊಂದ ಕಾರ್ಯ ಯಶಸ್ವಿ ಆಗ್ಬೇಕಾದ್ರೆ ಎಲ್ಲರೂ ಕೂಡಿಕೆ ಎಲ್ಲಾರು ಮಾಡಿದ್ರಿ. ನಾವೇನೇನು ನಮ್ದಂತೆ ನಾವೇನು ಮಾಡಿಲ್ಲ. ನಾವು ನಿಮ್ಮ ಮೇಲೆ ಒಂದು ಸಾಮಾನ್ಯವಾಗಿ ಒಂದು ಸಣ್ಣ ಸೇವೆಗಳು ಭಾಗಿಯಾಗಿ ನಚ್ಚರ್ನ ಎಲ್ಲರೂ ಕೂಡಿಕೆ ಮಾಡಿದ್ವು ಅಂದಾಗ ಯಶಸ್ವಿ ಆಗೈತಿ. ಅದಕ್ಕ ತಾವೆಲ್ಲ ಬಂದ ಕೆಲಸ ನನ್ನ ಇಷ್ಟ ಪೂರ ಮಾಡಿರಿ. ನಿಮಗೆಲ್ಲ ಅನಂತ ಕೋಟಿ ಧನ್ಯವಾದಗಳು, ಅನಂತ ಕೋಟಿ ನಮಸ್ಕಾರಗಳು ನಿಮಗೆಲ್ಲ. ಯಾಕಂದ್ರೆ ನನ್ನ ಇಷ್ಟ ಇತ್ತಲ್ಲ, ವಾದದಿಂದ ಕೂಡಿಸೋಣ ಇಷ್ಟ ಇತ್ತಲ್ಲ, ಅದನ್ನ ಪೂರೈಕೆ ಮಾಡಿದಿರಿ. ಅದಕ್ಕಾಗಿ ನಿಮಗ ಅನಂತ ಕೋಟಿ ಕೃತಜ್ಞತೆಗಳನ್ನ ನಾನು ಅರ್ಪಿಸ್ತಾ ಇದ್ದೀನಿ. ಗುರುಗಳನ್ನು ಸದಕ ಅವರು ಒತ್ತಾಯದ ಮೇರೆಗೆ ನಾವು ಇದನ್ನ ಕ್ಲಾಸ್ ಮಾಡಿದೀವಿ. ಅಲ್ಲಿ ಮಾಡಂತಾರ ಹತ್ತಾಕ ಯಾಕೆ ಸ್ವಲ್ಪ ತ್ರಾಸಕಂತ ಅಂದಿದ್ರು. ಅದನ್ನ ಮತ್ತು ಒಂದು ಇದನ್ನ ಇಟ್ಕೊಂಡು ಕೆಲಸ ಇಲ್ಲ, ನಾವು ಮಾಡೇತಿರ್ಬೇಕಂತೇಳಿ ಒಂದು ಯಾವ್ದು ಉತ್ಕಟ ಇಚ್ಛಾ ಇತ್ತಲ್ಲ, ಆ ಇಚ್ಛೆ ಕರ್ಕೊಂಡ್ ಕೆಲಸ ಎಲ್ಲ ಮಾಡಕ್ಕಿತ್ತು. ಮತ್ತೆಲ್ಲ ನಿಮ್ಮನ್ನೆಲ್ಲ ಕೂಡಿಸ್ತು. ಎಲ್ಲರೂ ಕೂಡ ಕೈ ಮಾಡಿ ಎಲ್ಲರೂ ಪ್ರಕಾಶ್ ಕಂಬಿ ಅವರಾತು, ಇವ್ರ ಆಮೇಲೆ ಈಶ್ವರ ಪ್ರಕಾಶ್ ಕಂಬಿ ಅವರು, ಪ್ರಕಾಶ್ ಹುಡುಕೇರಿ ಅವರು, ಈಶ್ವರ್ ಸಜ್ರಿ ಅವರು, ಭದ್ರಪ್ಪ ಅಂಗಡಿ ಅವರು, ಇವರು ಮತ್ತಿನ್ನೂ ಅನೇಕ ಜನ ಎಲ್ಲರೂ ನನಗೆ ಸಾಥ್ ಕೊಟ್ರಿ. ಸಾಥ್ ಕೊಟ್ಟ ಕೆಲಸ ಅಲ್ಲಿ ಇರ್ತಕ್ಕಂತ ಸುರ್ಲಿಂಗಪ್ಪ ಅಂತ ತಿಳ್ಕೊಂಡ ಅವರು ನಮಗ ಮೊದಲ ಪಕ್ಷ ಇರಾಕಿಲ್ರಿ. ಆಕ್ಚುಲಿ ಹೇಳ್ಬೇಕಂತಂದ್ರ ಅದಕ್ಕೆ ನಾನು ಒಂದು ಲೆಟರ್ ಬರೆದು ಕೊಟ್ಟಿದ್ದೀನಿ. ಇಲ್ರಿ ಇದು ಈ ಕಾರ್ಯಕ್ರಮ ನಂದ ಕಾರ್ಯಕ್ರಮ ಇದು ನಾನ ಮಾಡ್ಬೇಕ ಕಾರ್ಯಕ್ರಮ ಇದನ್ನ ಅಂತ ಹೇಳಿದ್ರೆ ನಾವು ದುಡ್ಡು ಕೊಡಕ್ ಬಂದ್ರೆ ಅವ್ರಿಗೆ ಮೊದಲು ಇದೆಷ್ಟು ಬಾಡಿಗೆ ತಗೊಂಡ್ರಿ ಅಂತೇಳಿ. ಇಲ್ರಿಪ್ಪ ಬಾಡಿಗೆ ಇಲ್ರದಕ್ಕ ನಾವು ನಿಮ್ಮಂತೆಲ್ಲ ಹೊರಗಡೆ ಎಲ್ಲ ಇದ್ ಮಾಡಿದೇವಿ, ನೀವ್ ದೊಡ್ಡಪ್ಪನ ತಂದಿ ಲಚ್ಚಿದಾರು, ಮತ್ ನಾವು ಇಲ್ಲಿ ಬರ್ಬೇಕಾದ ಕಾರಣ ನೀವರಿ ನಾವು ಇದ್ರ ಸುಗುದಿಲ್ಲ ಅಂತ ನಿಂತ್ಬಿಟ್ರು. ಒತ್ತಾಯ ಮಾಡಿ ಅವ್ರಿಗೆ ಗ್ಯಾಸ್ ತಗೊಂಡಿದ್ರು, ಏನೇನೋ ಸಾಮಾನುಗಳು ತಗೊಂಡಿದ್ರು. ಒಳಗಲ್ಲಿ ಗ್ಯಾಸ್ ಅಂತ ಕೊಟ್ಟಿದ್ರು, ಮತ್ತೆಲ್ಲಾ ಅನುಕೂಲ ಮಾಡಿಕೊಟ್ಟಿದ್ರಂತೆ. ಒತ್ತಾಯಕ್ಕ ಗ್ಯಾಸಿಂದ ತಗೊಳಂತೆ ತಿಳ್ಕೊಂಡು ಒತ್ತಾಯಲೇ ಶಿಕ್ಷಣ ಒಂದ್ ಅವ್ರಿಗೆ ಹಾಕಿಲ್ರಿ. ಆಮೇಲೆ ಅವ್ರಿಗೆ ಎಲ್ಲಾ ಸ್ವಚ್ಛ ಮಾಡ್ರಂತೆ, ಒಂದ್ 2 ಅದನ್ನ ಸ್ವಚ್ಛ ಮಾಡ್ರಂತೆ. ಅವ್ರಿಗೆ 500 ರೂಪಾಯಿ ಹೆಣ್ಮಕ್ಳ ಕೈಯಾಗ ಕೊಡಕತ್ರ ಅವ್ರು ಬೇಡ ಅನ್ನಕತ್ತಾರ. ಆದ್ರೆ ಅವ್ರಿಗೂ ಸದಕ ನಮ್ಮೊಳಗ ಇದಾಗಿ ಅವ್ರಿಗೂ ಸದಕ ಆನಂದ ಆಗಿತ್ತು. ಅವ್ರಿಗೆ ಒಂದು ಪ್ರಮಾಣದ ಪ್ರಾಪ್ತಿಯನ್ನಾಗಿತ್ತು. ಅದಕ್ಕ ನಮ್ಗ ಶುದ್ಧ ಬ್ರಹ್ಮ ಅಂತಂದ್ರ ಎಲ್ಲ ಭಗವಂತ ಈಶ್ವರ ಇವೊಂದು ಕೆಲಸ ನಮ್ಗೆಲ್ಲಾ ನಡೆಸ್ಕೊಟ್ರಿ. ಅದಕ್ಕ ನಮ್ ಇಷ್ಟ ಆಯ್ತು, ನಮ್ ಪೂರೈಕೆ ಆಯ್ತು. ಏನಾದ್ರು ಸೊಗಲ ಮಾಡ್ಬೇಕಂತ ಇಷ್ಟ ಏನ ಮೊದಲಿಂದ ಇರ್ತಲ್ಲ, ಅದು ಪೂರೈಕೆ ಆಯ್ತು. ನಮಗ ದೊಡ್ಡ ಆನಂದ ಆಗೈತಿ, ಪರಮಾನಂದ ಆಗೈತಿ. ಆದ್ರ ಆಯಾಸ ನಿರಾಯಾಸ ಏನು ಒಟ್ಟ ಒಂದು ಸ್ವಲ್ಪ ಶಾರೀರಿಕವಾಗಿ, ಮಾನಸಿಕವಾಗಿ, ಭೌತಿಕವಾಗಿ ನಮಗೇನಾಗಿತ್ತು ಅಂತ ಒಟ್ಟ ಯಾವ್ದು ಆಯಾಸನದ ಆಗಿಲ್ಲ. ಅದಕ್ಕ ಅದೇ ಆನಂದದೊಳಗನ ಇನ್ನೊವರಿಗೆ ನಾವು ಅದ್ರ ಆನಂದದೊಳಗ ತೇಲಾಡ್ತಾ ಇದ್ದೀವಿ. ಅಂತ ಸುಸಂದರ್ಭ ಪರಮಾತ್ಮ ನಮಗೆಲ್ಲ ಕರುಣಿಸಿದಾನ. ನಾವೆಲ್ಲ ಜ್ಞಾನವನ್ನ ಹಂಚ್ಕೊಂಡಿದ್ದೀವಿ. ಆ ಅಪ್ಪರ್ನು ಬಹಳ ಚಂದ ಎಲ್ಲ ವಿವರಣೆ ಹೇಳಿದ್ರು. ಕರ್ಕಿಯವರು ಹೇಳಿದ್ರು, ಕಲ್ಯಾಣಪ್ಪನವರು ತಮ್ಮ ಅನುಭವನ ಹೇಳಿದ್ರು, ಆಮೇಲೆ ಗೌರವ್ ತಾಯಿಯವರು ಹೇಳಿದ್ರು, ನಾಗರತ್ನವರು, ಆಮೇಲೆ ಮಲ್ಲಪ್ಪನ ಹುಲ್ಲೂರವರು. ನೋಡ್ರಿ ಅವ್ರು ಹೆಂಗ ಪರಿವರ್ತನೆ ಆಗ್ಯಾರ ನೋಡ್ರಿ. ಬಹಳ ಅಂದ್ರೆ ಬಹಳ ಪರಿವರ್ತನೆ ಆಗ್ಯಾರ. ಇದರಿಂದ ಈ ಜ್ಞಾನದ ಒಂದು ನಮ್ಮ ನಿಮ್ಮೆಲ್ಲರ ಪ್ರತಿನಿತ್ಯದ ಜ್ಞಾನ ಅಂತಂದ್ರೆ ಇದು ಕೇವಲ ಬರೀ ಕೇಳಿಕೆ ಬಿಡುದಲ್ರದು. ಅನುಭವದ ನುಡಿಗಳು ಇದೆಲ್ಲ. ಅನುಭವ ಅಂದ್ರೆ ಗುರುಗಳಲ್ಲಿ ಹೇಳ್ತಾ ಹೊರಗೆ ಮಾಡೋದು ಅನುಭವ ಆಗ್ತಿರ್ತದೆ. ಆ ಸ್ಥಳಕ್ಕೆ ಹೋಗಿನ ಕೆಲಸ ನಾವು ನಿಂತಿರ್ತೇವ್ರಿ. ಅದಕ್ಕ ಅದು ಒಂದು ತರ ನಮ್ಮ ಜೀವನದ ಜನ್ಮದ ಸಾರ್ಥಕತೆ ಅನ್ನೋದು ಆಯ್ತು ಅಂತ ನಮಗ ಇಷ್ಟ ಆಯ್ತು. ಈ ಶರೀರದ ಮಠ ಇದನ್ನ ಈ ಸತ್ಸಂಗದ ಪಾಠಗಳನ್ನ ನಾವು ಪಾಠವನ್ನ ಎಲ್ಲಿ ಮಠ ಮಾಡುದ್ರಿ, ಎಲ್ಲಿ ಮಠ ಮಾಡುದಂತಂದ್ರ ಶರೀರ
ಶರೀರ ಮಠ ಮಾಡೋದನ್ನ ಮುಕ್ತ ಕಂಪ್ಲೀಟ್ ಆಗಿ ಮುಕ್ತ ಭಾವ ಬಂದ ಕೆಲಸ ನಿರ್ಲಿಪ್ತ ಸ್ಥಿತಿ ಪ್ರಾಪ್ತಿ ಆದಾಗ ಅದ್ ತನ್ನಿಂದ ತಾನ ಬಿಡುಗಡೆ ಆಗಿರ್ತೈತೆ. ಹೆಂಗ ತೆಂಗಿನಕಾಯಿ ಒಣಗಿತಂತಂದ್ರೆ ಹೆಂಗ ಬಿಟ್ಟು ಕೆಲಸ ತೊಟ್ಟು ಬಿಟ್ಟ ಕಳ್ಸತ್ತಲ್ಲ, ಹಣ್ಣುಗಳು ಹಣ್ಣಾದಾಗ ತೊಟ್ಟು ಬಿಟ್ಟ ಕಳ್ಸಲ್ಲ, ಹಂಗ ಆ ತೊಟ್ಟು ಬಿಟ್ಟ ಗ್ಯಾಸ ತೆಳಗ ಕಳ್ಸು ಮಠ ಕಾಯಿ ಗೆಟ್ಟಕಾಯಿ ಅಂತ ಅಪ್ಪಾಜಿ ಏನ್ ಹೇಳಿದ್ರಲ್ರಿ, ಒಳಗದ ಹುಡುಗಿ ಗ್ಯಾಸ ಗುಳು 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 ಅನ್ನಕಂತಂದ್ರ ಅದು ಒಳಗ ತನ್ನ ಇದನ್ ಬಿಟ್ಟಿರ್ತಲ್ಲ, ಹಂಗ ಬಿಡು ಮಠ ಸತ್ಸಂಗ ಸದಾವ ಕಾಲ ನೀವೆಲ್ಲರೂ ಕೇಳಿ ಮತ್ತೆ ಕೇಳ್ತಾ 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 ಅದೇ ಸ್ವರೂಪರಾಗಿ ನಾವು ಅನುಭವವನ್ನ ಅನುಭವಿಸ್ತಾ ಮತ್ತ ಮುಂದಿನ ಪೀಳಿಗೆಗೆ ನಾವೆಲ್ಲ ಇದನ್ನ ಬ್ರಹ್ಮಜ್ಞಾನವನ್ನ ಸವಿಯನ್ನ ಊಟವನ್ನ ಮಾಡುತ್ತಾ ಮತ್ತೆ ನಾವೆಲ್ಲ ಸಂಕಲ್ಪ ಮಾಡಿದ್ದೇವೆ. ನಾವ್ ಅಷ್ಟೇ ಸಂಕಲ್ಪ ಮಾಡಿದ ಅಂತ ತಿಳ್ಕೊಬಾರ್ದು, ನಾವೆಲ್ಲರೂ ಟೀಚರ್ ಅಂತ ತಿಳ್ಕೊಬ್ರಿ. ಟೀಚರ್ಗ B.Ed ಶಿಕ್ಷಕರಾಗ್ತಾರಲ್ರಿ, ಶಿಕ್ಷಕರು ಏನ್ ಮಾಡ್ತಾರಂದ್ರ ಕ್ಲಾಸ್ ಒಳಗೆ ಕುಂತ ಕ್ಲಾಸ್ ಎಲ್ಲರೂ ಮೊದ್ಲು ಅವರು ವಿದ್ಯಾರ್ಥಿಗಳಾಗಿರ್ತಾರ. ವಿದ್ಯಾರ್ಥಿಗಳಾಗಿ ಅದು ಸರ್ಟಿಫಿಕೇಟ್ ತಗೊಂಡ್ ಕ್ಲಾಸ್ ಹೊರಗೆ ಬಂದ ಕೂಡಲೇ ಅವ್ರಿಗೆ ಮತ್ತೊಂದ ಶಾಲಿ ಜವಾಬ್ದಾರಿ ಕೊಡ್ತಾರ. ಅವ್ರಿಗೆ ಶಾಲಿ ಜವಾಬ್ದಾರಿ ಕೊಟ್ಟಾಗ ಒಬ್ಬೊಬ್ರು ಒಂದೊಂದ್ ಶಾಲೆಯನ್ನ ನಿರ್ವಹಣೆ ಹೆಂಗ್ ಮಾಡ್ತಾರಲ್ಲ, ಹಂಗ ನಾವು ಶುದ್ಧ ಬ್ರಹ್ಮಜ್ಞಾನದ ಪಾಠದ ಸಾಧಕರೆಲ್ಲ ನಾವು ಒಂದು B.Ed ಈ ಬ್ರಹ್ಮಜ್ಞಾನದ ಸಾಧಕರ ನಾವು ಟೀಚರ್ ಅಂತ ತಿಳ್ಕೋಬೇಕು. ಮತ್ತೊಂದು ಅಷ್ಟು ಎಲ್ಲರೂ ಒಂದೊಂದು ಲಿಂಕ್ ತಗೊಂಡ ಅಪ್ಪಾಜಿಯವರ ಒಂದು ಮಾರ್ಗದರ್ಶನದ ಮೇಲೆಗೆ ಅವರ ಒಂದು ಇದನ್ನ ಮಾಡಿ ಕರ್ಮ ಉಪಾಸನೆ ಜ್ಞಾನವನ್ನ ಜಗತ್ತಿಗೆ ನಾವೆಲ್ಲ ಕೊಟ್ಟು ನಮ್ಮ ಜೀವನ ಪೂರ್ತಿ ಇರುವವರೆಗೆ ಅದನ್ನ ಮುಂದುವರಿಸಿಕೊಂಡು ಹೋಗೋಣ ಅಂತ ತಿಳ್ಕೊಂಡ ನಾವು ಸಂಕಲ್ಪ ಮಾಡಿದ್ದೇವೆ. ಅದಕ್ಕೆ ಎಲ್ಲರೂ ಯಾರು ಸಂಕಲ್ಪ ಮಾಡಿಲ್ಲ ಅಂದ್ರೆ ನೀವೇನು ತಿಳ್ಕೊಬಾರ್ರಿ, ಯಾರು ಎದ್ದು ಬಂದ ಸ್ಟೇಜ್ ಮ್ಯಾಗ ಅರ್ಥ ಮಾಡಿದ ಅಂತ ತಿಳ್ಕೊಬಾರ್ರಿ. ಈ ಸದ್ಯ ಕುಂತ್ರೂ ಕೂಡ ನೀವು ಲಿಂಕ್ ತಗೊಳಕ್ ನಿಮ್ಗೆ ಆಗ್ಲಿಲ್ಲ ಅಂದ್ರೂ ಸದ್ಯಕ್ಕೆ ಏನಾಯ್ತಲ್ಲ, ಎಲ್ಲಿ ಹೋಗ್ತಾರಲ್ಲ ಅದಲ್ಲೆಲ್ಲ ಜ್ಞಾನವನ್ನ ಪ್ರಸರಿಸ್ಬೇಕ್ರಿ. ಇಲ್ಲ ನೀವು ಹೊಂಟಂತ ಮಾರ್ಗ ಸರಿ ಇಲ್ಲ, ನೀವು ಮಾಡ್ತಾ ಇರೋದು ಸರಿ ಇಲ್ಲ, ಇದು ತಪ್ಪು ಇದು ಸರಿ ಅಂತೆ ಈಗ ಎಲ್ಲ ಮಾನವರಿಗೆ ದುಷ್ಕಟ ಗುಟ್ಕಾ ತಿನ್ನೋದು ಮತ್ತೆ ಎಷ್ಟು ಜನ ಸರಾಯಿ ಕುಡಿಯೋದು ಏನೇನೋ ಹಲವಾರು ತರ ಇದ್ ಮಾಡ್ತಿರ್ತಾರ. ಅವೆಲ್ಲ ನಾವ್ ಏನ್ ಮಾಡ್ಬೇಕು, ಬಿಡಿಸ್ತಾ 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 ಅವ್ರಿಗೆ ಬ್ರಹ್ಮಜ್ಞಾನದ ಒಂದು ಸವಿಯನ್ನ ಒಂದು ಕರ್ಮದ ಒಂದು ಇದು ಹಚ್ಬೇಕ್ರಿ. ಕರ್ಮವನ್ನ ಹಚ್ಚಿ ಆಮೇಲೆ ಜ್ಞಾನವನ್ನ ಉಪಾಸನೆಯನ್ನ ಹೇಳ್ತಾ ಹೇಳ್ತಾ ಜ್ಞಾನವನ್ನ ಹಂಚಿ ಈ ಶರೀರದ ಮಟ್ಟ ನಾವು ನೀವೆಲ್ಲರೂ ಪ್ರಯತ್ನ ಮಾಡ್ಯಾಸ ಇದರ ಜ್ಞಾನವನ್ನ ಎಲ್ಲರಿಗೂ ಪ್ರಸರಿಸೋಣ ಅಂತ ತಿಳ್ಕೊಂಡ ಅಪ್ಪರಿಗೆ ಮತ್ತೊಮ್ಮೆ ಮುಗುದೊಮ್ಮೆ ಈ ಪಾಠವನ್ನ ಮಾಡಿದ್ದಕ್ಕೆ ಬಹಳ ಅಂದ್ರ ಬಹಳ ನಮಗೆ ಅನುಕೂಲ ಆಗೈತಿ. ಬಹಳ ಅಂದ್ರ ಅನುಭವನೂ ಬಹಳ ಆಗೈತ್ರಿ. ಹಿಂಗಾಗಿ ಸಾರ್ಥಕತೆ ಜೀವನ ಸಾರ್ಥಕತೆ ಆಗೈತೆ ಅಂತ ತಿಳ್ಕೊಂಡ್ ಕೆಲಸ ನಮಗ ಸಾರವಾಗಿ ನಾ ಹೇಳ್ತಾ ಇದ್ದೀನಿ. ಇದನ್ನ ನಾವು ಮುಂದುವರ್ಸ್ಕೊಂಡು ಎಲ್ಲರೂ ಹೋಗ್ತಾ ಇದ್ದೀವಿ ಗುರುಗಳೇ ಅಂತೇಳಿ ಎಲ್ಲರ ಪರವಾಗಿ ನಾನ್ ನಿಮಗ ಮಾತನಾಡ್ತಿದ್ದೀನಿ. ಅದಕ್ಕೆ ನಾವೆಲ್ಲ ಶಿಕ್ಷಕರು ಈ ಪ್ರಪಂಚದ ಎಲ್ಲ ಜೀವಿಗಳಿಗೆ ಮುಂಬರುವ ಜೀವಿಗಳಿಗೆ ನಾವು ಜ್ಞಾನದ ದಾಸೋಹವನ್ನ ಆದಷ್ಟು ಮಟ್ಟಿಗೆ ಈ ಶರೀರದ ಮಟ್ಟ ನಾವು ಹಂಚ್ತೇವೆ ಅಂತ ತಿಳ್ಕೊಂಡ ತಮಗ್ ಮಾತನ್ನು ಕೊಟ್ಟು ಈ 2 ಅನುಭವದ ನುಡಿಗಳಿಗೆ ನಾನು ವಿರಾಮ ಹೇಳ್ತಾ ಇದ್ದೀನಿ. ಎಲ್ಲರಿಗೂ ಶರಣಾರ್ಥಿಗಳು. ತುಂಬಾ ಧನ್ಯವಾದಗಳು. ಸಂಬಂಧಿಸಿದ ಗುರುಗಳು ನಮ್ಮ ಅನುಭವಗಳನ್ನು ಹೇಳಿದ್ರು. ನನಗನಿಸಿತ್ತು ಮಾಂತೇಶ್ ಗುರುಗಳು ಲಾಸ್ಟ್ ಕೊನೆಯದಾಗಿ ಇಡೋಣ ಅಂತ ಹೇಳಿ. ಯಾಕಂದ್ರೆ ಎಲ್ಲರೂ ಮಾಂತೇಶ್ ಗುರುಗಳು ಅವರ ಒಂದು ಸಾರಥ್ಯದೊಳಗೆ ಅವರ ಸಾರಥ್ಯದೊಳಗೆ ಇದು ಕಾರ್ಯಕ್ರಮ ಇದೆ. ಅವರು ಎಲ್ಲರೂ ಒಂದು ಉಳುವನೆ ಮಾಡ್ತಾರ ಅಂತ ನನಗನಿಸಿತ್ತು. ಕೊನೆಯದಾಗಿ ಇಡಬೇಕಂತ ಅನಿಸ್ತು. ಅವರು ನಮ್ಮ ಒಂದು ಉತ್ಸುಕತೆ ಅನುಭವಗಳಿಲ್ಲ ನಾ ಹೇಳ್ತೀನಿ ಅಂತಂದು ಅವರು ಹೇಳಿದ್ರು. ಬಹಳ ಸುಂದರವಾಗಿ ತಮ್ಮ ಒಂದು ನಾ ಏನು ಮಾಡಿಲ್ಲ, ನಾ ಏನೆಲ್ಲ ಮಾಡಿದ್ರು ಕೂಡ ನಾನು ಭಗವಂತನೇ ನಾನು ಮಾಡಿದ್ದೇನೆ. ನಾನು ಏನು ಇದರಲ್ಲಿ ಕರ್ಮ ಇಲ್ಲ ಸ್ವಾರ್ಥ ಕರ್ಮದ ನಂದಿರಲ್ಲಿ ಆದ ಭಗವಂತನೇ ಅವನೇ ಮುಂದೆ ನಿಂತು ಯಾವ ರೀತಿಯಾಗಿ ನಡೆಸಿಕೊಂಡಿದ್ದಾನೆ ಕೊಟ್ಟಿದ್ದಾನೆ ಅನ್ನೋ ಒಂದು ಅನುಭವಗಳನ್ನ ಮತ್ತು ಒಗ್ಗಟ್ಟಿನ ನಮ್ಮ ಈ ಬ್ರಹ್ಮಜ್ಞಾನ ಏನ ಸಾಧಕರಿದ್ದೀರಿ ಅವರ ದಾಸೋಹವನ್ನು ಒಗ್ಗಟ್ಟಿನ ಫಲವನ್ನ ನಾವು ಮುಂದಿನ ದಿನಗಳಲ್ಲಿ ನಾವು ಪ್ರದರ್ಶನ ಮಾಡಿ ಈ ಜಗತ್ತಿಗೆ ಜ್ಞಾನಾಮೃತವನ್ನ ಬ್ರಹ್ಮಜ್ಞಾನವನ್ನ ಪ್ರಸರಿಸಲು ಅನ್ನೋ ಒಂದು ನುಡಿಗಳನ್ನ ಬಹಳ ಸುಂದರವಾಗಿ
ಮತ್ತೆ ಹೇಳ್ತಿರ್ಬೋದು. ಇನ್ನು ಯಾರ್ಯಾರು ಹೇಳ್ಬೇಕಂದ್ರೆ ನಾಳೆ ಹೇಳ್ರಿ, ಏನ್ ತೊಂದರೆ ಇಲ್ಲ. ನಿಮ್ಮ ಅನುಭವಗಳು ವ್ಯಕ್ತಪಡಿಸೋದಕ್ಕೆ ಇನ್ನ 15 ದಿವಸ ಟೈಮ್ ತಗೋರಿ. ನಿಮ್ಗೆ ಯಾವಾಗ ಯಾವಾಗ ಏನೇನು ಅನಿಸ್ತದೋ ತಿಳಿಸ್ರಿ. ಅಲ್ಲಿ ಕಾರ್ಯಕ್ರಮದ ಬಗ್ಗೆ ನಿಮ್ಗೆ ಯಾವ್ದ ಅನುಭವ ಹೇಳ್ತಾ ಇರಿ. ನಿಮಗೆ ಏನ್ ಅನಿಸ್ತು ಅಲ್ಲಿ ಅನ್ನೋದು ಹೇಳೋದು ಬಹಳ ವ್ಯಕ್ತಪಡಿಸಂತ ಗುಣ ಕಲಿಬೇಕು, ಅದು ಬರ್ಬೇಕು. ನಾಳೆ ಹೇಳೋರದಾರ ನಾಳೆ ಹೇಳ್ರಿ, ನಾಳೆ ಹೇಳೋರದಾರ ನಾಳೆ ಹೇಳ್ರಿ. ಮಾಂತೇಶ್ ಪಾಟೀಲ್ ಅವರು, ಸೋಮಯ್ಯ ಪಾಟೀಲು, ಅವರ ಮನೆಯವರು ಸುಮಂಗ್ಲಾ ಪಾಟೀಲ್ ಅವರು, ಭಾರತಿ ಪಾಟೀಲು, ಮತ್ತೆ ಮಕ್ಕಳನ್ನ ಕರ್ಕೊಂಡ್ ಪ್ರೀತಮ್ ಪಾಟೀಲು, ಬಾಲಮಹಾತ್ಮ, ಬಚ್ಚಪ್ಪ ಅಂಗಡಿ, ಈಶ್ವರ್ ಚಚಡಿ, ಪ್ರಕಾಶ್ ಹುಡಿಕೇರಿ, ಪ್ರಕಾಶ್ ಕಂಬಿ, ಗಂಗಾಧರ್ ಜಾಲಿಮೆಂಚಿ, ಕೊಟ್ರಯ್ಯ, ಹಿರೇಮಠ ಅವರು, ಜೊತೆಗೆ ಮತ್ತೆ ಇನ್ನ ಇಬ್ಬರು ಶತಾಯುಷಿಗಳಿಗೆ ಕರ್ಕೊಂಡ್ಬಂದಾರ. ಅವ್ರ ಜೊತೆಗೆ ಇನ್ನ ಇಬ್ಬರು ಕರ್ಕೊಂಡ್ಬಂದಾರ, ಕೃಷ್ಣಪ್ಪ ಬೆಟಗೇರಿ, ಬಾಳಂಗೌಡ್ರು. ನಮ್ಗೆ ಒಂದೊಂದು ಹೆಜ್ಜೆ ಇಟ್ಟಕ್ಕಂದ್ರೆ ಎಷ್ಟು ಕಷ್ಟ ಇತ್ತು. ಅಂತದ್ರಾಗ ಅವರು ಅಡ್ಡಾಡಿ ಮ್ಯಾಲ ಕೆಳಗ ಏರಿ ಇಳಿದು ಸಾಯಂಕಾಲ ಹೋಗಿ ಗುಡಿ ಮ್ಯಾಲ ಏರಿದ್ಮೇಲೆ ಮುಂದೆ ಐಬಿಗೆ ಓದ್ತೀರಂದ್ರೆ ನಿಮ್ಗೆ ಏರ್ಲಕ್ಕಾಗಲ್ಲ ಮಾತ್ರ ಹೇಳದಾರ. ಏನೇನೋ ಆಗಿ ಇದೇನಪ್ಪ, ಎಲ್ಲಿ ಏರಿದೆವು, ಎಲ್ಲಿ ಇಳಿದು, ಯಾರು ಹೇಳೋರಿಲ್ಲ ಕೇಳೋರಿಲ್ಲ. ಮೊದಲೇ ಹೋಗ್ಬಿಟ್ಟಾರ ಸ್ವಲ್ಪ ಹೋಗಿ. ಆಮೇಲೆ ಮಾಂತೇಶ್ ಅವ್ರ ಮಾರ್ಗದರ್ಶನದಾಗ ಮತ್ತೆ ಸಂಜೆ ಕೆಳಗೆ ಬಂದು ಆಮೇಲೆ ಗಾಡಿಯಾಗ ಕೂತು ಐಬಿಗೆ ಬಂದ್ರು. ಐಬಿಗೆ ಗುಡಿಗೆ ಇಷ್ಟೇ ಸಮೀಪದ, ನಮಗೆ ಮ್ಯಾಲ ಹೋಗ್ಲಕ್ಕಾಗಲ್ಲ ಅಂತ ಹೇಳಿ ಅಂದ್ಬಿಟ್ರಲ್ಲ. ಇಲ್ಲೇ ಮ್ಯಾಲ ಐಬಿಗೆ ಬಂದ್ಬಿಡ್ತಿದ್ದು, ಕೆಳಗೆ ಹೇಳೋದು ಇಷ್ಟು ಕಿಲೋಮೀಟರ್ ದೂರ ಬಂದೇವ ಅವ್ರ ಫೀಲಿಂಗ್ ಮಾಡಿ ಬಹಳ ಸಂತೋಷ ಮಾಡಿದ್ರು. ಇವರೆಲ್ಲರೂ ಬಹಳ ಸಂತೋಷ ವ್ಯಕ್ತಪಡಿಸಿದ್ರು. ಎಲ್ಲದಕ್ಕೂ ಎಲೆ ಮರೆ ಕಾಯಿಗತ್ಲೆ ಸೋಮು ಮತ್ತು ಸವಿತಾ ಅಂತ ಇಬ್ಬರು ದಂಪತಿಗಳ ಸೇವೆ ಅಮೋಘವಾದದ್ದು. ಅವರು ಅಲ್ಲಿ ಸ್ವಚ್ಛ ಮಾಡಿ, ನೀರಿನ ವ್ಯವಸ್ಥೆ ಮಾಡಿ, ಯಾವುದೇ ಕೊರತೆ ಆಯ್ತ್ರಿ ಮಾಡೋಣ, ಬಿಸಿ ನೀರು ಎಲ್ಲರಿಗೂ ಬಿಸಿ ನೀರು ಸ್ನಾನ ಮಾಡಿಸಿದ್ರು. ಆ ರೀತಿ ಒಂದು ಮಾಡಿ ಮುಖ್ಯ ಅತಿಥಿಗಳು ಈಶ್ವರ್ ಕಡಕೆ ಅಂತೇಳಿ ಇಡೀ ಜಗತ್ತಿನಾಗ ಎಲ್ಲಿ ಅಂತ ಫಂಕ್ಷನ್ ನೋಡಿಲ್ಲ, ಅಂತ ಮುಖ್ಯ ಅತಿಥಿ ನೋಡಿಲ್ಲ. ಅವರು ಅಡಿಗೆ ಮಾಡಿ ಊಟಕ್ಕೆ ಹಾಕಿದ್ರು. ರಾತ್ರಿ ಮಧ್ಯಾಹ್ನ ಈ ಬೆಳಿಗ್ಗೆ ಎಲ್ಲಾ ಟೈಮ್ನೊಳಗೂ ನಾವು ಅಡಿಗೆ ಬಹಳ ಸ್ಪೆಷಲ್ ಮಾಡ್ತೀವಿ, ಚಲೋ ಮಾಡ್ತೀವಿ, ಹಂಗ್ ಮಾಡ್ತೀವಿ, ಹಿಂಗ್ ಮಾಡ್ತೀವಿ. ಅಡಿಗೆ ಮಾಡಿ ಹೆಣ್ಣು ಮಕ್ಕಳ ನಾತಿಗಳಂತ ರೀತಿಯಲ್ಲಿ ಅಡಿಗೆ ಮಾಡಿ ನೀಡಿದ್ರು. ಅದ್ಭುತವಾದ ಸೇವೆ. ಈ ಮಹಿಳಾ ಪ್ರತಿನಿಧಿಗಳಂತ ಹೇಳಿ ಆಯ್ಕೆ ಆಗಿರ್ತಾರ, ಅವರು ಏನ್ ಮಾಡ್ಬೇಕು, ಇಂಥ ಕಾರ್ಯಕ್ರಮದೊಳಗ ಅತಿಥಿಗಳು ಬಂದಂಗ ಕಾರ್ಯಕ್ರಮದ ಟೈಮಿಗೆ ಬಂದು ಕಾರ್ಯಕ್ರಮ ಮುಗನ ಆಯ್ತು ಹೋಗ್ಬಿಡ್ತೀವಿ ಅಂದ್ರೆ ಇದು ಏನದ ಪ್ರತಿನಿಧಿತ್ವದ ಲಕ್ಷಣ ಅಲ್ಲ. ಇದೇನದ ಹೆಣ್ಣು ಮಕ್ಕಳನ್ನೆಲ್ಲ ಕರ್ಕೊಂಡು ಈ ಕಾರ್ಯಕ್ರಮಕ್ಕೆ ಯಾರ್ಯಾರು ಬಂದಾರ, ಯಾರ್ಯಾರು ಬರ್ತೀವಿ, ಯಾರ್ಯಾರು ಬರಲ್ಲ, ಎಲ್ಲಾರ ಬಗ್ಗೆನೂ ಒಂದು ಏನ್ ಮಾಡ್ಬೇಕು, ಬರೀ ಹೊಗಳ ಬಂದೇ ಮಾಡಿದ್ರ ಇಲ್ಲಿ ವೀಕ್ನೆಸ್ಗಳು ಹೇಳ್ಬೇಕಾಗ್ತವೆ. ಏನಂದ್ರ ಲೇಡೀಸ್ ರೆಪ್ರೆಸೆಂಟೇಟಿವ್ಸ್ ಹೆಣ್ಣು ಮಕ್ಕಳು ಮಾಡಬೇಕಾದ ಕೆಲವೊಂದು ಜವಾಬ್ದಾರಿಯುತವಾದ ಕೆಲಸಗಳು
ನೀವು ಮುಂದೆ ನಿಂತು ಎಲ್ಲ ಹೆಣ್ಮಕ್ಳು ಆಕ್ಟಿವ್ ಆಗಿ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೇಕು. ಯಾವುದು ನಿಮಗೆ ಸಂಬಂಧ ಇರ್ಲಾರ್ದಂಗ ಸುಮ್ನೆ ಏನು ಮೈಗೆ ಹಚ್ಕೊಳಾರ್ದಂಗ ಅತಿಥಿಗಳಿಗತ್ಲೆ ಬಂದ್ರ ನೀವು ಕಾರ್ಯಕರ್ತರ ಒಂದು ಲಕ್ಷಣ ಅಲ್ಲ. ಕರೆಕ್ಟಾ ಇಲ್ಲ ಹೇಳೋದು? ಅದನ್ನ ನೀವೇನ್ ಮಾಡ್ಬೇಕು, ಒಂದ್ ದಿನ ಮೊದಲು ಬರ್ಬೇಕು. ಗಂಡಸ ಮಕ್ಕಳಲ್ಲಿ ಅಡಿಗೆ ಮಾಡಿ ಹಾಕ್ಲಕತ್ತಾರ ಅಂತಂದ್ಮೇಲೆ ನಾವ್ ಹೆಣ್ಮಕ್ಳಾಗಿ ಏನ್ ಮಾಡ್ಬೇಕಲ್ಲಿ? ನಮ್ಮ ಪಾತ್ರ ಏನದ? ಒಬ್ಬರು ಹೆಣ್ಮಕ್ಳು ಸಹಿತ ಆ ಕಡೆ ಲಕ್ಷ್ಯ ವಹಿಸ್ಲಿಲ್ಲ. ಏನ್ ನಡೆದ ಏನಿಲ್ಲ, ಎಲ್ಲರೂ ಸುಮ್ ಕೂತ್ ಮಾತಾಡ್ಲಿ ಬಿಡು. ಆದ್ರೆ ಮಹಿಳಾ ಪ್ರತಿನಿಧಿಗಳನ್ನ ಅಂತವ್ರು ಅಲ್ಲಿ ಇರ್ಲಾರ್ದಕ್ಕ, ಒಬ್ಬರದು ಪ್ರಾತಿನಿಧ್ಯತ್ವ ಇರ್ಲಾರ್ದಕ್ಕೆ ಏನ್ ಮಾಡಿದ್ರೆ ಅವ್ರೇನ್ ಮಾಡಲಾರ್ದವ್ರಲ್ಲ. ಒಬ್ರು ಹೇಳೋರ್ ಬೇಕಾಗ್ಯದ ಅವ್ರಿಗೆ, ಒಬ್ರು ಕರ್ಕೊಂಡು ಮಾಡೋರ್ ಬೇಕಾಗ್ಯದ. ಕರ್ಕೊಂಡು ಮಾಡಿದ್ರೆ ಬೆಸ್ಟ್ ಮಾಡೋ ಶಕ್ತಿ ಇರ್ತದೆ. ಆ ಪ್ರತಿನಿಧಿಗಳೇ ಅಲ್ಲಿ ಇರ್ಲಿಲ್ಲ ಅಂತಂದ್ರ ಅವ್ರಿಗೆ ಏನ್ ಮಾಡ್ಬೇಕು? ಸುಮ್ ಬಿಟ್ಬಿಡ್ತಾರೆ ಏನಾಗಲ್ಲಕ್ಕ ಅಂತ ಹೇಳಿ. ಅದಕ್ಕೆ ಮುಂದಿನ ಕಾರ್ಯಕ್ರಮದೊಳಗ ಮಹಿಳಾ ಪ್ರತಿನಿಧಿಗಳು ಮರುದಿನ ಮುಂಜಾನೆ ಬರ್ತೀನಿ, ಅಪ್ಪಾಜಿ ಪರ್ಮಿಷನ್ ಕೊಡು, ಕನ್ಸಿಷನ್ ಕೊಡು, ಇವೆಲ್ಲ ಓಸು ಬೇಡ. ನೀವು ಟೊಂಕ ಕಟ್ಟಿ ನಿಂತು ಮಾಡಬೇಕು, ಬರಬೇಕು, ನಿಲ್ಬೇಕು. ಏನ್ ಒಂದಿನ 2 ದಿನ ಬಿಟ್ರೆ ನಿಮ್ ಮನೆಯಲ್ಲಿ ಏನು ಓಡಿ ಹೋಗಂಗಿಲ್ಲ. ಒಂದಿನ ರಾತ್ರಿ ಇಚ್ಚಿ ಕಟ್ರಿ ಏನ್ ಸಾಯಂಗಿಲ್ಲ. ಅಲ್ಲಿ ಒಂದು ಜವಾಬ್ದಾರಿಯುತವಾಗಿ ಮಹಿಳೆಯರು ಮಾಡಬೇಕಾಗಿದ್ದ ಯಾವ ಕೆಲಸಗಳು ಅಲ್ಲಿ ಸರಿಯಾಗಿಲ್ಲ. ಮಹಿಳೆಯರು ನಾವು ಬೇಕಾದಷ್ಟು ಗೌರವ ಕೊಟ್ಟು ಪ್ರೀತಿಲಿಂದ ಏನೆಲ್ಲ ಮಾಡಿದ್ರು ಸಹಿತ ನಿಮ್ಮದೇ ಆದ ಕೆಲವೊಂದು ಕರ್ತವ್ಯಗಳಿರ್ತಾವ, ಅಲ್ಲಿ ಪಾರ್ಟಿಸಿಪೇಟ್ ಮಾಡೋದಿರ್ತಾವ. ಅವು ಯಾವು ಏನು ಸರಿ ಮಾಡಿಲ್ಲ, ಕೊರತೆ ಇಷ್ಟ ಇಲ್ಲ ನಿನ್ನೆ ಕಾರ್ಯಕ್ರಮದಾಗ. ಮತ್ತೆ ಬರ್ರಿ, ನಾನೇ ಕರಿಲಕತ್ತೀನಿ, ಒಂದಿಷ್ಟು ಬ್ಯಾಗ್ಗಳಾರ ಕೊಡಂಬರ್ರಿ. ಯಾರಿಗೆ ಅಂದ್ರು ಒಬ್ರು ಬರ್ಲಿಲ್ಲ, ಜೊತೆಗೆ ಕುಂದಿರ್ಲಿಲ್ಲ, ನೋಡ್ಲಿಲ್ಲ. ಊರಿಗೆ ಹೋಗ್ಬೇಕನ್ನೋದ್ರೆ ಓಡಿ ಹೋಗ್ಲಕತ್ತೀರಿ. ಕಾರ್ ತಗೊಂಬಂದಿರಿ. 7 ಗಂಟೆಗೆ ನಿಮ್ ಊರಿಗೆ ಹೋಗಿ ಮುಟ್ಟೋದು ಏನ್ ಅವಸರ ಇತ್ತು? ಕಾರೇ ತಗೊಂಬಂದಿರಿ. 1 ತಾಸು 2 ತಾಸು ಆರಾಮ್ ಕುಂತು ಮುಗಿಸ್ಕೊಂಡು ಹೋಗಮ್ಮ ಅನ್ನೋಂಥದ್ದು ನಿಮಗೆ ಸಮಾಧಾನ ಇಲ್ಲ. ಇವೆಲ್ಲ ಏನದವ, ಮನೆಗೆ ಹೋಗ್ಬೇಕನ್ನೋದೇ ಸ್ಪ್ರಿಂಗ್ ಕಟ್ಕೊಂಡು ಬಂದು ಮನೆಗೆ ಹೋಗೋದೇ ತಲೆ ಇಟ್ಕೊಂಡು ಬರೋದು ಒಳ್ಳೇದಲ್ಲ. ಇಲ್ಲಿ ಬಂದು ಇನ್ವಾಲ್ವ್ ಆಗ್ಬೇಕು, ಏನ್ ಅವಶ್ಯಕತೆ ಅದ ನೋಡ್ಬೇಕು. ಇದು ನಮಗೆ ಒಂದು ಕೊರತೆ ಕಾಣುತ್ತೆ. ಮಹಿಳೆಯರ ಒಂದು ಪಾರ್ಟಿಸಿಪೇಷನ್ ಸರಿಗಿದ್ದಿದ್ದಿಲ್ಲ. ಅವ್ರ ಮುಖ್ಯ ಅತಿಥಿಗಳು ಅಡಿಗೆ ಮಾಡಿ ಹಾಕ್ಲಕ್ಕಂತಂದ್ರೆ ನಾವು ಏನ್ ಮಾಡ್ಬೇಕು, ಅಲ್ಲಿ ಹೋಗ್ಬೇಕು ಅನ್ನೋದು ಯಾವ ಮಹಿಳೆನೂ ಅವ್ರ ಕಡೆ ಲಕ್ಷ್ಯ ಕೊಡ್ಲಿಲ್ಲ. ಅವ್ರದ್ದು ನೋಡಿ ವಿಡಿಯೋ ತೆಕ್ಕೊಂಡ್ರ, ಫೋಟೋ ತೆಕ್ಕೊಂಡ್ರ ಹೊರತು ಅವರು ಮುಖ್ಯ ಅತಿಥಿ ಅಡಿಗೆ ಮಾಡ್ತಾರಂತ. ಆದ್ರೆ ಇವ್ರೇನು ಕೈ ಮುಟ್ಟಿ ಮಾಡ್ಲಿಲ್ಲ. ಆದ್ರೆ ಅಡಿಗೆಗೆ ಮಹಿಳೆಯರಿಗೆ ಸಂಬಂಧಪಟ್ಟಂತೆ ಹೇಳಂಗಿಲ್ಲ. ನಿಮ್ಮಲ್ಲಿ ಸ್ವಯಂ ಸ್ಫೂರ್ತಿಯಿಂದ ಅಲ್ಲಿ ಏನ್ ಮಾಡ್ಬೇಕು ಅನ್ನೋಂಥದ್ದು, ಏನ್ ನಡಿಬೇಕು ಅದು ನಡಿಲಾರ್ದು. ಇದು ಕೊರತೆ. ಈ ಕೊರತೆಯನ್ನ ಮುಂದಿನ ಸಲ ಸುಧಾರಣೆ ಮಾಡ್ಕೋಬೇಕು. ನಮ್ಮದು ಅನುಭವದೊಳಗ ಏನದ, ಎಲ್ಲರಿಗೆ ಸುಮ್ಮ ಹೊಗಳ ಗುಡ್ ಅಂತಂದ್ರ ಅಲ್ಲ. ಈ ಕೊರತೆಗಳನ್ನ ಎತ್ತಿ ತೋರಿಸಿದ್ರೆ ಮುಂದಿನ ಸಲ ಆಕ್ಟಿವೇಟ್ ಮಾಡೋದ್ರ ಸಲ ಹೇಳ್ತಿರ್ತೀವಿ ನಾವು. ಬೈಯೋದೆಲ್ಲ ಏನೋ ಇದ್ದು ಹೇಳ್ಬೇಕಂತಂದ್ರೆ ಸಣ್ಣ ಕೂಸುಗಳಲ್ಲ, ಏನ್ ತಿದ್ಬೇಕು. ನಿಮ್ಗೆಲ್ಲ ಗೊತ್ತಿದ್ರು ಗೊತ್ತಿರ್ಲಾರ್ದವ್ರಿಗೆ ತಿದ್ತಾರ, ಗೊತ್ತಿದ್ದವ್ರಿಗೆ ಏನ್ ತಿದ್ಬೇಕು. ನಿಮಗೂ ನಿಮ್ಮದೇ ಆದ ಒಂದು ಜವಾಬ್ದಾರಿ ಅದ. ನಾವು ಒಂದಿನ ಮೊದಲು ಹೋಗ್ಬೇಕು, ಮಾಡ್ಬೇಕು ಅನ್ನೋಂಥದ್ದೆಲ್ಲ ಬರಬೇಕು. ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ, ನಮ್ಮ ಕಾರ್ಯಕ್ರಮದೊಳಗ ಕಾಡಪ್ಪ ನಿರ್ದೇಶಕರು ಮತ್ತು ಗೌರಮ್ಮನವರು ಅವರು ರೆಗ್ಯುಲರ್ ಆಗಿ ಪಾಠಕ್ಕೆ ಅಟೆಂಡ್ ಆಗ್ತಾರ. ಹೀಗಾಗಿ ಅವರಿಗೆ ಆದರ್ಶ ದಂಪತಿಗಳು ಅಂತೇಳಿ ನಾವು ಸನ್ಮಾನ ಮಾಡ್ಬೇಕಂತಂದ್ರೆ, ಅವರು ಏನೋ ಅನುಪಸ್ಥಿತಿ ಕೆಲಸದವ ಬರ್ಲಕ್ಕಾಗಲ್ಲ ಅಂದ್ರೆ ಕಾಡಪ್ಪ ಅವರು ಆಯ್ತು ಬಿಡು ನೆಕ್ಸ್ಟ್ ನೋಡೋಣ ಅಂತಂದ್ರೆ, ಈ ಕಾರ್ಯಕ್ರಮಗಳಿಗೆ 1 ವರ್ಷ ನೀವು ಬಂದಿಲ್ಲ ಅಂದ್ರೂ ಸಹಿತ ದಂಪತಿ ಸಮೇತವಾಗಿ ಬಂದಾಗ ಏನಾಯ್ತು, 1 ವರ್ಷ ಬಂದವ್ರ ಪುಣ್ಯ ಏನಾಯ್ತು, ಬರ್ಲಾರ್ದವ್ರಷ್ಟೇ ಸಮಾನವಾದ ಪುಣ್ಯ ಶಾಲಿಗಳಾಗ್ಬಿಡ್ತಾರಲ್ಲಿ. ಇದೊಂದು ತಿಳ್ಕೊಳ್ಳಿ. ವರ್ಷಗಟ್ಲೆ ಬರ್ಲಿಕ್ಕೆ ಆಗ್ಲಿಲ್ಲ ಅಂತಂದ್ರೂ ಅವರು ದಂಪತಿ ಸಮೇತರಾಗಿ ಬಂದ್ರೆ ಏನಾಗ್ತದ ಅಂತಂದ್ರ 1 ವರ್ಷ ಇವ್ರೇನ್ ಪುಣ್ಯ ಸಂಪಾದನೆ ಮಾಡ್ಯಾರ ಅಷ್ಟೇ ಪುಣ್ಯ ಅವ್ರಿಗೂ ಸಂಪಾದನೆ ಆಗಿಬಿಡ್ತು. ಹೀಗಾಗಿ ಎಷ್ಟು ಜನ ದಂಪತಿಗಳು ಬಂದಿದ್ರು ಅಂತಂದ್ರ 11 ಜನ ದಂಪತಿಗಳಿದ್ರು ನಮ್ಮ ಕಾರ್ಯಕ್ರಮದಲ್ಲಿ. ಎಷ್ಟ್ರಿ? 11 ಜನ. ಗೌರಮ್ಮ ಕಾಡಪ್ಪ ಅವ್ರಿಗೆ ಯಾರಿಗೆ ನಾವು ಆದರ್ಶ ಮಾಡ್ಬೇಕಂದಿದ್ದೆವು, ಅವರು ಇದ್ದ
ಇದ್ದಂಗೆ ಅವ್ರು, ಇಲ್ಲ ಅಂದ್ರೂ ಅವ್ರು ಇದ್ದಂಗೆ. ಅವ್ರ ಜೊತೆಗೆ ನಮ್ಮ ಮಿಸ್ಸೆಸ್ ಮತ್ತು ನಮ್ಮ ಮಗ ಬಂದಿದ್ರು. ಮತ್ತೆ ಮಾಂತೇಶ್ ಪಾಟೀಲ್ರು, ಸುಮಂಗ್ಲ ಪಾಟೀಲ್ರು, ಕಾರ್ತಿಕ್ ಅಂತ ಅವ್ರ ಮಕ್ಕಳಲ್ಲದೆ ಮತ್ತು ಅವ್ರ ಬೀಗರ ಸಮೇತ ಬಂದಿದ್ರು. ಸೋಮಯ್ಯ ಪಾಟೀಲ್ರು, ಭಾರತಿ ಪಾಟೀಲ್ರು, ಪ್ರೀತಮ್ ಪಾಟೀಲ್ ಇವರು ಮಕ್ಕಳ ಸಮೇತ ಪ್ರತಿಯೊಂದು ಕಾರ್ಯಕ್ರಮದ ಇಡೀ ರಾತ್ರಿ ನಿದ್ದೆ ಮಾಡ್ಲಾರ್ದಂಗ ಪ್ರೀತಮ್ ಹುಡುಗ 12 ವರ್ಷದ ಹುಡುಗ ಏನೇನ್ ಕೆಲಸಗಳು ಹೇಳ್ತಾರೆ ಎಲ್ಲ ಮಾಡ್ಯಾರ. ಪ್ರೀತಮ್ ಪಾಟೀಲ್ ಓಸು ಮಂದಿಗೆ ಅಷ್ಟು ಪ್ರಿಯ ಹುಡುಗ. 6-7ನೇ ಕ್ಲಾಸಿನ ಮಗ. ಕಲ್ಯಾಣಪ್ಪ ಏಳಿಗೆ ಅವರು, ಅವ್ರ ಮಿಸೆಸ್ ಕಸ್ತೂರಿ ಏಳಿಗೆ ಅವರು ಬಂದಿದ್ರು. ಗಂಗಾಧರ್ ಜಾಲಿಮಂಚಿ, ಶ್ರೀದೇವಿ ಜಾಲಿಮಂಚಿ ಇವರು ಬೆಂಗಳೂರಿಂದ ಬಂದಿದ್ರು. ಇವರು ಬ್ಯಾಗ್ ಅಲ್ಲಿಂದ ತಂದು ಬಜಾರ್ನಿಂದ ತಂದು ಟ್ರಾನ್ಸ್ಪೋರ್ಟಿಗೆ ಹಾಕಿ ಒಂದು ಬ್ಯಾಗ್ ಒಯ್ಲಕ್ಕೆ ಸಾಕಾಗಿ ನಮ್ದು ಇದ್ದು ಒಂದು ಬ್ಯಾಗ್ ಕವರ್ ಹೋಗಿತ್ತು. ಅದು ಮತ್ತೆ ಕಲ್ಯಾಣಪ್ಪ ಅವರು ಹೆಂಗೆಂಗೋ ಮಾಡಿ ಹಿಡ್ಕೊಂಡು ತಂದ್ರು. ಎಲ್ಲೋ ಬಸ್ನಾಗ ಬಿಟ್ಟು ಬಂದಿದ್ದೆವು. ನಿನ್ ಚಂದನ್ ಅದೇ ಕೆಲಸ ಮಾಡ್ಯಾರ. ಅವ್ರು ನಮ್ ಬ್ಯಾಗ್ ಮಿಸ್ ಆಗಿತ್ತು, ಮತ್ತೆ ಬ್ಯಾಗ್ ಬಸ್ತು. ಹಂಗ ಇವ್ರು ಎಷ್ಟು ಬ್ಯಾಗ್ ಹೊತ್ಕೊಂಡ್ ಬಂದಾರ. ಕುಂಟಲ್ ಗಟ್ಲೆ ಟ್ರಾನ್ಸ್ಪೋರ್ಟ್ನಾಗ ಹಾಕೊಂಡ್ ಬಂದಾರ. ಎಲ್ಲ ಹೈರಾಣ್ ಕೆಲಸಗಳು ಬಹಳ ಆಗ್ಯಾವ. ಎಲ್ಲರೂ ಸಂತೋಷ ಪಟ್ರು. ನಮ್ ಕೊಟ್ರಯ್ಯ ಅಬ್ದಿಗೇರಿ ಮಠ ಅವರು, ಈರಮ್ಮ ಅಬ್ದಿಗೇರಿ ಮಠ, ಸಿಂಚನ ಅಂತೇಳಿ ಮೊಮ್ಮಗಳಿಗೆ ಕರ್ಕೊಂಡ್ ಬಂದಿದ್ರು. ನಾಗರತ್ನಮ್ಮ ಅವರು ಶಿವಾನಂದ ಗುರುಗಳಿಗೆ ಕರ್ಕೊಂಡ್ ಬಂದಾರ. ಅವನ ಯೋಗಿಗಳು ನಮ್ಮ ಶಿವಾನಂದ ಗುರುಗಳು ಅವ್ರು ನೋಡಿದ್ರೆ ನಮ್ಗೆ ಒಳ್ಳೆ ಗುರುನಾಥ ರೂಢರು ಕಂಡಂಗೆ ಕಾಣ್ತಾರೆ. ಅವ್ರು ಒಂದು ಮಾತಾಡಿಲ್ಲ ಅಲ್ಲಿಂದ ಇಲ್ಲಿ ತನಕ. ಅವ್ರ ಮನ್ಯಾಗ ಹೋಗಿ ಎಷ್ಟು ಗದ್ದಲ ಮಾಡ್ತೀವಿ ನಾವು. ಹೊರಗ ನಮ್ದೇ ಮನೆಯಾಗ ಓಡಾಡ್ದಂಗೆ ಓಡಾಡ್ತೀವಿ. ಸೈಲೆಂಟ್, ಮನೆಗೆ ಸಂಬಂಧ ಅದರ ಇಲ್ಲ ಅನ್ನೋ ರೀತಿಯಲ್ಲಿ ಸೋಂಬಿರ್ತಾರೆ. ಏನಾರು ಬೇಕಂದ್ರೆ ಈಗ ಸದ್ಯ ಹಗಲಿರ್ಲಿ, ರಾತ್ರಿ ಇರ್ಲಿ, ಬಿಸಿಲಿರ್ಲಿ, ಮಳೆ ಇರ್ಲಿ ಅರೇಂಜ್ಮೆಂಟ್ ಮಾಡ್ತಾರೆ ಹೊರತು ಎದರಾಗ್ನು ಒಂದು ಮಾತು ಅವ್ರ ಶಬ್ದನೇ ಕೇಳಿಲ್ಲ ನಾವು. ಅಷ್ಟು ಸೈಲೆಂಟ್ ಅದರ ಅವರು. ಶಿವಾನಂದ ಏನು ಮಾತಾಡ್ತಾರೆ ಗುರುನಾಥ ರೂಢರು ನಮ್ ಟೀಮ್ನಾಗ. ಅದು ಮುಕ್ತ ನಾವು ಸುಮ್ಮನೆ ಸರ್ಕಸ್ ಮಾಡ್ಲಿಕ್ಕೀವಿ. ಇದೆಲ್ಲ ದಾಟೋಗ್ಯಾರ್ರಿ ಅವರು. ಹನ್ನೊಂದು ಪುರುಷರು. ಅವ್ರ 3 ಮಂದಿ ಬ್ರದರ್ಸ್ ಅದಾರ್ರಿ. ಅವ್ರ 3 ಬಗ್ಲಾಗ ಕುಂದಿರ್ಸ್ಬಿಟ್ರಿ ಅಂದ್ರೆ ಯಾರು ಇವ್ರು ಮನೆಯವರತ್ತೆ ಗೊತ್ತಾಗಲ್ಲ. 3 ಒಂದೇ ತರ, ಅಷ್ಟೇ ತಲೆಗೆ ಅವೇ 4 ಕೂದಲ, ಅವೇ ಚರ್ಚ್ ನೆಚ್ಚಿ, ಅದೇ ಸೈಲೆಂಟ್ ಮುಖ, ಅಷ್ಟೇ ಸಂತೋಷ ಆನಂದ ಸ್ವರೂಪರು. ಬಹಳ ಚಂದ, 3 ಬಹಳ ಚಂದ ಅದಾರ. ಪ್ರಸನ್ನತೆ ಇಲ್ಲ. 3 ಹಂಗೆ ಅದಾರ. 3 ಹಂಗೆ ಅದ. ಬಹಳ ಚಂದ ಬ್ರದರ್ಸ್, ಬಹಳ ಚಲೋ ಅದಾರ. ಮತ್ತೆ ನಮ್ಮ ಬಾವುರಾಯ ರವಿ ಸಂಗಮ್ ಅವರು ಬಾಳೆಹಣ್ಣುಗಳು ಹೊತ್ಕೊಂಡು ಬಂದ್ರು. ಮತ್ತ ಅವ್ರ ಮುಖನೇ ಒಂದು ದರ್ಶನ ಮಾಡದೆ 1 ಕೋಟಿ ರೂಪಾಯಿ ಲಾಭ ಇದ್ದಂಗೆ. ಮತ್ತೊಂದು ಸಣ್ಣ ಮಗುವಿನ ಮುಖದಲ್ಲಿ ಇಲ್ಲ ಅಂತ ಪ್ರಸನ್ನತೆ, ಅಂತ ಮುಖ. ಎಂತದ ನಿಮ್ ಪುಣ್ಯಲಿಂದ ಇಂಥ ಕಾರ್ಯಕ್ರಮ ನೋಡಿದೆವು. ಎಷ್ಟು ಚಂದದ, ಎಷ್ಟು ಆನಂದದ, ಇಷ್ಟು ಖುಷಿ ಪಟ್ಟು ಹೋಗ್ಯಾರ ಅವರು. ಅದಾದ್ಮೇಲೆ ನಮ್ಮ ಬೈಲಂಗಲದ ವಿಲೇಜ್ ಅಕೌಂಟೆಂಟ್ ವೀರೇಶ ಮತ್ತು ತಿರುಮಲ ಅಂತ ಹೇಳಿ ಅವರು ದಂಪತಿಗಳು ಬಂದು ಈ ಕಾರ್ಯಕ್ರಮಕ್ಕೆ ಒಂದು ಶೋಭೆ ತಂದ್ರು. ಸುಮಾರು 11 ಜನ ದಂಪತಿಗಳು ಅಟೆಂಡ್ ಆಗ್ಯಾರ ನಿನ್ನೆ ಕಾರ್ಯಕ್ರಮ. ಇದೇನು ಸಣ್ಣ ಮಾತಲ್ಲ. 10 ಕಾರ್ಯಕ್ರಮದೊಳಗ ಫ್ಯಾಮಿಲಿಗಳು ಬಂದು ಅರಣ್ಯದಾಗ ಹೆಂಗದು, ಏನದು, ಎಲ್ಲದು, ಹೆಂಗಪ್ಪ ಅಂತ ಹೇಳಿ ಅಂತದ್ರಾಗ 11 ಜನ ಅಂದ್ರೆ ಅವರೇ ದಂಪತಿಗಳು 22 ಜನ ಪ್ಲಸ್ ಅವ್ರ ಮಕ್ಕಳನ್ನು ಹಿಡ್ಕೊಂಡ್ರ ಸುಮಾರು ಒಂದು 5-6 ಜನ ಮಕ್ಕಳು ಬಂದಿದ್ರು. ಸುಮಾರು 30 ಜನ ಈ ಫ್ಯಾಮಿಲಿಲಿಂದ ನಮ್ಗೆ ಶೋಭೆ ಬಂತು ಆ ಕಾರ್ಯಕ್ರಮಕ್ಕೆ. ಮತ್ತೆ ಮಲ್ಲಪ್ಪ ಹುಲ್ಲೂರವರು ಪ್ರವಚನ ಮುಂದಿನ ಸಲ ಏನ್ ಮಾಡ್ಬೇಕಂದ್ರಿ, 1 ತಾಸು ಟೈಮ್ ಕೊಡ್ಬೇಕಂದ. ಅದ್ ನೆನ್ಪಿಟ್ಕೋರಿ ಕಾರ್ಯಕರ್ತರು. ಏನೇ ಕಾರ್ಯಕ್ರಮ ಮಾಡಿದ್ರೆ 1 ತಾಸು ಟೈಮ್ ತಗೊಂಡು ಸ್ಟಾರ್ಟ್ 9ಕ್ಕೆ ಅಂದ್ರೆ 11ಕ್ಕೆ ಚಾಲು ಮಾಡ್ತೀರಿ. ಆಯ್ತು 11ಕ್ಕೆ ಚಾಲು ಮಾಡ್ತಿದ್ರಿ ಅಂತಂದ್ರೆ ಒಂದ್ ಕೆಲಸ ಮಾಡ್ರಿ, 2 ದಿವಸ ಇಟ್ಕೋರಿ ಕಾರ್ಯಕ್ರಮ. ಅಲ್ಲೇ ಇದ್ದು ಬಿಡ್ರಿ. ಇವತ್ತೊಂದ್ ದಿವಸ, ನಾಳೆ ಹಂಗೆ 2 ದಿವಸ ಇಟ್ಕೊಂಡು ಮರುದಿನ ಬೆಳಿಗ್ಗೆ ಟಿಫಿನ್ ಮುಗಿಸೋಣ ಊರಿಗೆ ಹೋಗ್ಬಿಡೋದು. ಆದ್ರ ಮನೆಯೊಳಗ ವ್ಯವಸ್ಥೆಗಳು ಹೆಂಗಿರ್ತಾವ ಏನು.
ಇರ್ಬೋದಾಗಿತ್ತು. ಆದ್ರೆ ಏನ್ ಮಾಡ್ಬೇಕು, ಸಂಜೆ ಸೆಷನ್ ಒಂದು ಇಟ್ಕೊಂಡ್ಬಿಡ್ಬೇಕು. ಮಧ್ಯಾಹ್ನ ಊಟ ಆದ್ಮೇಲೆ ಒಂದ್ ಸ್ವಲ್ಪ ರೆಸ್ಟ್ ಮಾಡಿ ಮತ್ತೆ ರಾತ್ರಿ ಸೆಷನ್ ಇಟ್ಕೊಂಡು ಇನ್ನ ಯಾರ್ಯಾರು ಏನೇನ್ ಮಾಡೋರೆಲ್ಲ ಕಾರ್ಯಕ್ರಮಗಳು ಮಾಡಿ ಮರ್ದಿನ ಬೆಳಗ್ಗೆ ಟಿಫಿನ್ ಮಾಡಿದ ಕೂಡಲೇ ಅವ್ರವ್ರ ಊರಿಗೆ ಹೋಗಂತ ವ್ಯವಸ್ಥೆ ಮಾಡ್ಬೋದು. ಇನ್ನ ಒಂದು ದಿವಸ ಈ ಅನುಭವದಲ್ಲಿ ಒಂದನೇ ಪಾಯಿಂಟ್ ಏನು, ಮಹಿಳೆಯರ ಪಾರ್ಟಿಸಿಪೇಷನ್ ಸರಿಗಿದ್ದಿದ್ದಿಲ್ಲ ಒಂದನೇ. ಎರಡನೇದೇನು, ಸಮಯಾವಕಾಶ ಸಫಿಶಿಯಂಟ್ ಆಗ್ಲಿಲ್ಲ ಎರಡನೇ ಪಾಯಿಂಟ್. ಅದಕ್ಕೆ ಅನ್ನೋದು ಇನ್ನ ಒಂದು ದಿವಸ ಕಾರ್ಯಕ್ರಮ ಇಟ್ಕೋರಿ. ಎರಡನೇ ಪಾಯಿಂಟ್ ನೋಟ್ ಮಾಡ್ಕೊಂಡಿರ್ರಿ, 2 ದಿವಸದ ಕಾರ್ಯಕ್ರಮ ಇಡೋಣ ಅಂತ. ಮತ್ತಿನ್ನೇನ್ ಮಾಡ್ಬೇಕು, 11 ಜನ ದಂಪತಿಯರು ಬಂದ್ರು. ಅವರು ಸೋಮು ಸವಿತಾ ಅವರು ಸಹಿತ ನಮ್ಮ ಈ 11 ಜನ ದಂಪತಿಗಳಲ್ಲಿ ಆದರ್ಶ ದಂಪತಿಗಳೇ ಈಗ ಅವರು, ಹೌದಾ ಇಲ್ಲ? ನಮ್ಮ ಗಾಡಿ ಹೋದ್ಮೇಲೆ ಅವ್ರು ಹೆಣ್ಮಕ್ಳು ಏನ್ ಮಾಡಿದ್ರೆ ಎಲ್ಲಾ ಸಾಮಾನು ಸಿನಿಮಾಗಳು ನೋಡಿ ಕೆಳಗಿದ್ರಪ್ಪ ಅವ್ರನ್ನ ನಡ್ಕೊಂಡ ಅಷ್ಟೊಂದು ಜಬರ್ದಸ್ತ್ ಕೆಲಸ ಮಾಡಿದ್ರು ಮಾಡ್ಯಾರ. ಆ ಕಾರ್ಯ ಅವ್ರದ್ದು ಸೇವೆ ಏನ್ ಮಾಡ್ಬೇಕು, ಏನೇನು ಹೊತ್ಕೊಂಡು ಮೇಲಿಟ್ಟಾರ ಕೆಳಗಿಟ್ಟಾರ ಅವೆಲ್ಲ ಕೆಲಸಗಳಲ್ಲಿ ಭಾಗವಹಿಸಿ ಅವರಿಗೆ ನಿಶ್ಚಿಂತಿ ಮಾಡಿ ಬರ್ಬೇಕು. ನಾವು ಆದ್ಮೇಲೆ ಎಲ್ಲ ದೊಡ್ಡಾಟ ಮಾಡಿ ಬಂದ ಮೇಲೆ ಆಮೇಲೆ ಅವ್ರದ್ದು ಏನ್ ಪರಿಸ್ಥಿತಿ ಅದನ್ನೆಲ್ಲ ನೋಡಿ ನಿಶ್ಚಿಂತಿ ಮಾಡಿ ಒಂದು ನಮ್ಮವ್ರ ಅನ್ನಂಗ ಮಾಡ್ಬೇಕು. ಆ ತೊಗಲ ಕ್ಷೇತ್ರ ನಮ್ಮದು, ಅಲ್ಲಿರೋರೆಲ್ಲ ನಮ್ಮವರು, ನಾವು ಅವರವರು ಅನ್ನೋ ರೀತಿಯಲ್ಲಿ ಏಕೋಭಾವದಿಂದ ಮಾಡಬೇಕು. ಸುಮ್ಮನೆ ಏನೋ ಒಂದು ಯಾವ ಕಾರ್ಯಕ್ರಮಕ್ಕೆ ಬಂದೀವಿ, ನಿಮ್ಮ ಮಕ್ಕಳ ಲಗ್ನದಾಗ ನಿಮ್ಮ ಮನೆಯವರ ಮೊಮ್ಮಕ್ಕಳ ಲಗ್ನದಾಗ ಹಿಂಗೆ ಇರ್ತೀರ? ನಿಮಗೆ ಕೇಳ್ತೀನಿ ನಾನು, ಮೈ ಗಚ್ಚಿಕೊಳ್ಳಾರ್ದಂಗೆ ಅಡ್ಡಾಡ್ದವ್ರಿಗೆ ಇದು ಪ್ರಶ್ನೆ ಅದ. ನಿಮ್ ತಲೆ ಹೆಂಗ್ ಕೆಡಿಸ್ಕೊಂಡಿರ್ತೀರಿ? ನಿಮ್ ಕಾರ್ಯಕ್ರಮ ಅಲ್ಲ ಇದು. ಸುಮ್ಮನೆ ದೂರ ಇದ್ದು ದೂರ ಹೋಗ್ತೀರಿ. ಅದು ಯಾರ್ಯಾರು ಥರ ಮಾಡಿರಿ ಅವ್ರೆಲ್ಲರಿಗೆ ಮುಂದಿನ ಸಲ ಡಬಲ್ ಕೆಲಸ ಹಚ್ತೀವಿ, ಕಾರಣ ಹೇಳ್ತೀವಿ. ಯಾಕಂದ್ರೆ ನಿಮ್ಗೆ ತಿಳಿದು ಮಾಡೋ ಬುದ್ಧಿ ಇಲ್ಲ ಅಂತಂದ್ರೆ ಹೇಳಿಸ್ಕೊಂಡು ಮಾಡಿಸ್ಕೊಳ್ಳೋದಿತ್ತಂದ್ರೆ ಹೇಳಿಸ್ತೀವಿ, ಹೇಳಿದ್ರು ಮಾಡಲಿಲ್ಲ ಅಂತಂದ್ರೆ ಮುಂದೆ ನಿಮ್ ಕರ್ಮ ನಿಮ್ ಧರ್ಮ ನಿಮ್ ತಗಾಟ. ನೆಕ್ಸ್ಟ್ ಟೈಮ್ ನೀವೇನ್ ಮಾಡ್ಬೇಕು, ನಾವು ಜವಾಬ್ದಾರಿಯುತವಾಗಿ ಮಾಡಬೇಕು ಅನ್ನೋದು ನಿಮಗೆ ಬರ್ಲಿ ಅಂತ ಈ ಮಾತು ಹೇಳಕತ್ತೀವಿ. ಓಕೆನಾ? ನೆಕ್ಸ್ಟ್ ಗೌರಮ್ಮ ಅವರು ಮತ್ತೆ ಮಲ್ಲಪ್ಪ ಹುಲ್ಲೂರು ಇವರೆಲ್ಲರಿಗಿಂತ ಟಾಪ್ ಅಂತಂದ್ರೆ ನಮ್ಮ ಅಶೋಕ್ ಕಾಸಿಗಾರ್ ಅವರು ಹಾಲಿನ ಸಮಸ್ಯೆ ಇದ್ರೂ ಸಹಿತ ಅವರು ಬಂದು ನಮ್ಮ ಕಾರ್ಯಕ್ರಮ ಮುಗಿಯತನ ಇದ್ದು ಡಾಕ್ಟರ್ ಸಾಬ್ ಹೆಂಗ ಅವ್ರು ನೋಡ್ಕೊಂಡು ಆದ್ರು ಎಲ್ಲ ಬಹಳ ಚಂದ ಅನಿಸ್ತು. ಇವರೊಳಗ ನಾವು ನೆನೆಸ್ಬೇಕಾದಂತ ವ್ಯಕ್ತಿಗಳು ಯಾರು ಅಂತಂದ್ರೆ ಅನಿವಾರ್ಯ ಕಾರಣದಿಂದ ಬರಲಾರದವರು ಕಾಡಪ್ಪ ಉಚ್ಚಿನಟ್ಟಿಯವರು, ರುದ್ರಪ್ಪ ಹೆರ್ಕಲ್ ಅವರು, ಹನುಮಪ್ಪ ಐವಳಿಯವರು, ವಿನಾಯಕ ಬಿದಿರಿ ಅವರು, ಮತ್ತಿನ್ನ ಯಾರು ಬಂದಿಲ್ರಿ ಬರಲಾರದವ್ರನ್ನೆಲ್ಲ ನಾವು ನೆನೆಸಿ ಕಾರ್ಯಕ್ರಮ ಮಾಡ್ಬೇಕು. ನೆನೆಸಲಾರ್ದ ಮಾಡಬಾರ್ದು. ಯಾಕಂದ್ರೆ ಅವರು ನಮ್ಮ ಪಾಠದಲ್ಲಿ ರೆಗ್ಯುಲರ್ ಆಗಿ ಅಟೆಂಡ್ ಇರೋರು. ಅನುಪಸ್ಥಿತಿ ಒಳಗೆ ಬರ್ತಾರೆ. ಅವರು ಅನುಪಸ್ಥಿತಿ ಒಳಗ ಅವರನ್ನ ಸ್ಮರಿಸ್ಬೇಕು. ಸ್ಮರಿಸ್ಬೇಕಾ ಬೇಡ? ಏನು ಅನಿವಾರ್ಯ ಇರ್ತದೆ ಅದ. ನಾಲ್ಕು ಮಂದಿ ಸ್ಮರಿಸೋದ್ರಾಗ ನಂದನು ಸ್ಮರಿಸೋದ್ರಾಗೆ ಇತ್ತು. ನಾನು ಅಬ್ಸೆಂಟ್ ಆಗೋ ಪರಿಸ್ಥಿತಿಗೆ ಇದ್ದೆ. ರಾತ್ರಿ ತಯಾರಾಗಿ ಬ್ಯಾಗ್ ಎಲ್ಲ ತಗೊಂಡು ಹೇಳಕತ್ತೀವಿ, ನಮ್ ತಂಗಿದು ಮೆಸೇಜ್ ಫೋನ್ ಬರ್ಲಕತ್ಬಿಡ್ತು. ಬಾಬಾ ಬಿದ್ದಾರ, ಬೆನ್ನ ಎಲುಬು ಫ್ರಾಕ್ಚರ್ ಆಗ್ಯದ, ಬಹಳ ತ್ರಾಸ್ನಾಗದಾರ ಅಂತ. ನಮ್ ತಂದೆಯವರು ಬೆಂಗಳೂರಾಗ ಬಿದ್ದ್ಬಿಟ್ರ, ಬೆನ್ನ ಎಲುಬು ಫ್ರಾಕ್ಚರ್ ಆಗ್ಯದ, ಬಹಳ ಕಷ್ಟದಾಗದಾರ ಅಂದ್ರು. ಈಗ ನಾನು ಅಲ್ಲಿ ಬಂದು ಏನ್ ಮಾಡೋದದ ಹೇಳತ್ತೆ, ಏನ್ ಮಾಡೋದಿದ್ರೆ ಹೇಳು. ಮಾಡೋದೆಲ್ಲ ಡಾಕ್ಟರ್ಸ್ ಮಾಡ್ತಾರ, ಕೇರ್ ಸೆಂಟರ್ನೊಳಗ ವರ್ಕರ್ಸ್ ವರ್ಕ್ ಮಾಡ್ತಿರ್ತಾರ. ಇಂಥ ಒಂದು ಕಾರ್ಯಕ್ರಮ ಅದ, ಹೋಗಿ ಬರ್ತೀವಿ. ನೆಕ್ಸ್ಟ್ ಸಂದೇಶ ಅಲ್ಲಿಗೆ ಬೆಂಗಳೂರಿಗೆ ಬರ್ತಾನ, ಬಂದ್ಮೇಲೆ ಅಲ್ಲಿ ಏನ್ ಸರ್ವಿಸ್ ಅದ ನೋಡ್ಕೊತಾನ ಅಂತ ಅಲ್ಲಿ ಮನಸ್ಸು ಕಲ್ಲು ಮಾಡ್ಕೊಂಡ್ರೆ ಅಲ್ಲಿಗೆ ಬರೋದ್ರಾಗೆ ನಮ್ ದೊಡ್ಡಪ್ಪ ನಮ್ಮ ಸಂಬಂಧಿಕರು, ದೂರದ ಸಂಬಂಧಿಕರಂದ್ರು ಸಹಿತ ನಮ್ಮ ತಂದೆಯವರು 10 ಮಂದಿ ಅಣ್ಣ ತಂದೆಯವರು, ಯಾವ ದೊಡ್ಡಪ್ಪದೇವರು ಅವ್ರ ಸರಿ ಸಮಾನ ಇಲ್ಲ. ಇವತ್ತು ನಾನು ಬೆಂಗಳೂರಾಗಿದ್ದು ಶಾಲೆ ಕಲ್ತು ಇವತ್ತು ನೌಕರಿ ಮಾಡಿ ನಾನು ಏನೆಲ್ಲ ಯಶಸ್ಸು ಗಳಿಸೀನಿ ಅಂತಂದ್ರ ಶಿವಲಿಂಗಯ್ಯ ಮಲ್ಲಾಪುರ ಅಂತ ಹೇಳಿ ಅವರು ಗುಲ್ಬರ್ಗಾ ಇಂಜಿನಿಯರಿಂಗ್ ಕಾಲೇಜ್ ಪ್ರಿನ್ಸಿಪಾಲ್ ಇದ್ರು. ಗುಲ್ಬರ್ಗಾ ಇಂಜಿನಿಯರಿಂಗ್ ಕಾಲೇಜ್ ಪ್ರಿನ್ಸಿಪಾಲ್ ಇದ್ರು. ಬೆಂಗಳೂರಾಗ ಡೈರೆಕ್ಟರ್ ಆಫ್ ಟೆಕ್ನಿಕಲ್ ಎಜುಕೇಶನ್
ಮತ್ತೆ ಗುಲ್ಬರ್ಗ ಯೂನಿವರ್ಸಿಟಿದ ವಿಶ್ವವಿದ್ಯಾಲಯದ ಕುಲಪತಿಗಳು ಅವರೆಲ್ಲರಿಗೆ ನಮ್ಮ ದೊಡ್ಡಪ್ಪವರೇ ಏನಾಗಿದ್ರು ಅಂತಂದ್ರ ಮಾರ್ಗದರ್ಶಕರು, ಅಡ್ವೈಸರ್ ಆಗಿದ್ರು. ಇವ್ನ ಏನ್ ಹೇಳಿದ್ದವ್ರು ಮಾಡ್ತಿದ್ರು, ಇವ್ರು ಏನ್ ಹೇಳಿದ್ದವ್ರು ಮಾಡ್ತಿದ್ರು, ಇವ್ರೆಲ್ಲ ಮಾತು ನಡೆಸಿಕೊಡ್ತಿದ್ರು. ಅಂತ ಒಂದು ಭಾರಿ ಸ್ಟ್ರಿಕ್ಟ್ ಮತ್ತು ಭಾರಿ ಕರೆಕ್ಟ್, ಭಾರಿ ಮೇಧಾವಿ, ಇಂಟೆಲಿಜೆಂಟ್ ಅವ್ರ ಮಗನೇ ಈಗ ನಮ್ಮ ಮಗಳು ಏನ್ MD ಓದ್ಲಕ್ಕತ್ತವಲ್ಲ ಆ ಕಾಲೇಜಿಂದು ಪ್ರಿನ್ಸಿಪಾಲ್ ಅದ ಅಶೋಕ್ ಮಲ್ಲಾಪುರ ಅಂತ. ಅವ್ರ ಸಸಿ ನಮ್ಮ ಮಗಳೇನು ಓದ್ತಾಳ ಆ ಒಂದು ಡಿಪಾರ್ಟ್ಮೆಂಟ್ ಹೆರಿಗೆ ವಿಭಾಗದ ಮುಖ್ಯಸ್ಥೆ, ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಅದರ. ಅವ್ರು ಎಕ್ಸ್ಪೈರ್ ಆಗ್ಯಾರ ಅದೇ ಟೈಮಿಗೆ. ಈಗ ಆ ಕಡೆ ಹೋಗ್ಬೇಕಾ ಈ ಕಡೆ ಹೋಗ್ಬೇಕಾ ಇಲ್ಲಿಗೆ ಬರ್ಬೇಕಾ, ಹಿಂಗಾಗಿ ಏನ್ ಮಾಡಿದೆವು ಅವೆಲ್ಲ. ಆಮೇಲೆ ನಿಮ್ಮ ಮಗಳಿಗೆ ಅದು ಅಟೆಂಡ್ ಆಗಮ್ಮ ಅಂತ ಆ ಕಡೆ ಅದು ಒಪ್ಪಿಸಿದೆವು. ತಂಗಿ ತಮ್ಮದೇವ್ರಿಗೆ ಇದನ್ನ ಅಟೆಂಡ್ ಮಾಡ್ಲಕತ್ತಿದ್ರು ಅವರು. ನಮ್ಮ ಮಗ ಹೋಗಿ ಅದು ಅಟೆಂಡ್ ಮಾಡ್ಲಕತ್ತಾನ. ಈಗ ನಮ್ಮ ಶುದ್ಧ ಬ್ರಹ್ಮನ ಕೆಲಸ ಏನದ ನಾವು ಮಾಡೋಣ ಅಂತೇಳಿ ಈ ತರ ಮನಸ್ಸು ಗಟ್ಟಿ ಯಾವಾಗ ಬರ್ತದ ಅಂತಂದ್ರೆ ನಿಮ್ಮೊಳಗೊಂದು ಪರಿಪಕ್ವತೆ ಬಂದಾಗ, ಪರಿಪಕ್ವತೆ ಬಂದು ಅದ್ರ ಬಗ್ಗೆ ಯಾವ್ದಾವುದಕ್ಕೆ ಏನೇನು ವ್ಯವಸ್ಥೆಗಳದಾವ, ಏನೇನು ನಡೆದವ ಅವುಗಳನ್ನ ನೋಡ್ಬೇಕು. ಅಲ್ಲಿ ಏನೋ ಆಗಿದ್ದೀವಿ ಅಂತಂದ್ರೆ ಅನಿವಾರ್ಯವಾಗಿ ಹೋಗ್ಬೇಕು. ಎಲ್ಲ ವ್ಯವಸ್ಥೆಗಳು ಸರಿಯಾಗಿ ನಡೆದಾಗ ನಮ್ಮದು ಏನು ಜವಾಬ್ದಾರಿ ಹೊತ್ತಿ ಅವು ನಾವು ಮಾಡ್ಬೇಕು. ಹನುಮಪ್ಪ ಐಹೊಳೆ, ವಿನಾಯಕ ಬಿದರಿ, ರುದ್ರಪ್ಪ ಹೆರ್ಕಲ್, ಕಾಡಪ್ಪ ಉಚ್ಚಿನಟ್ಟಿ ಅವರನ್ನ ಸ್ಮರಿಸಿ ಆ ಕಾರ್ಯಕ್ರಮ ಮಾಡಿವಿ. ಮತ್ತೆ ನಮ್ಮ ಏಕಲವ್ಯ ಬಳಗ ನಮ್ಮ ಪಾಠಕ್ಕೆ ರೆಗ್ಯುಲರ್ ಆಗಿ ಅಟೆಂಡ್ ಆಗಿಲ್ಲ, ಕಣ್ಣಿಗೆ ಕಾಣಂಗಿಲ್ಲ ಅವರು. ಆದ್ರೂ ಇವರು ನಮ್ಮ ಪಾಠ ಬಿಡ್ಲಾರ್ದಂಗೆ ಕೇಳ್ತಿರ್ತಾರೆ. ಬಹಳ ಮಂದಿ ಅದಾರ ಇವ್ರು, ಸಾವಿರಗಟ್ಲೆ ಅದಾರ. ಆದ್ರೂ ಇವ್ರು ಟಾಪ್ನಾಗಿದ್ದವ್ರು ಏನದಾರ, ಚಂದ್ರಕಾಂತ್ ಬಾಬ್ರೆ, ಇವ್ರು ಬಾಗಲಕೋಟೆಲಿಂದ ಬಂದು ಉಪಸ್ಥಿತರಾಗಿ ಕಾರ್ಯಕ್ರಮಕ್ಕೆ ಶೋಭೆ ತಂದ್ರು. ನಮ್ ಚಿಕ್ಕೀರಪ್ಪ ಅಂತೇಳಿ ಕಮಿಷನರ್ ಅದಾರ ಇವರು, ಬಹಳ ದೊಡ್ಡ ರಾಜ್ಯಾಧಿಕಾರಿಗಳು ಇವರು. ಅವರು ನಮ್ಮ ಕಾರ್ಯಕ್ರಮ ಮಾಡೋದಕ್ಕ 3,000 ರೂಪಾಯಿ ಕಳಿಸ್ಯಾರ. ಗುರು ಕಾಣಿಕೆ ಅಂತ 2,000 ರೂಪಾಯಿ ಕಳಿಸ್ಯಾರ. ಸಿಕ್ಕಾಪಟ್ಟೆ ಬಟ್ಟೆಗಳು, ಸ್ವೀಟು, ಏನೇನೋ ಮನೆಗೆ ಪೋಸ್ಟ್ ಕಳಿಸ್ಯಾರ. ಇದಕ್ಕೇನಪ್ಪಾ ಅಂತಂದ್ರೆ ಪೋಸ್ಟ್ ಕಳಿಸ್ಯಾರ. ಅವ್ರು ಗಿಫ್ಟ್ಗಳು ಕಳಿಸ್ಯಾರ, ನ್ಯೂ ಇಯರ್ ಗಿಫ್ಟ್ಗಳು. ಇವರು ಒಂದು ದಿನ ನಮ್ ಪಾಠ ಬಿಡಂಗಿಲ್ಲ, ರೆಗ್ಯುಲರ್ ಆಗಿ ಕೇಳ್ತಾರ. ಬೆಳಿಗ್ಗೆ ಏನ್ ಪಾಠ ಕೇಳ್ಯಾರ ಅದ್ರೊಳಗೆ ಏನ್ ಸಮಸ್ಯೆ ಡೌಟ್ಸ್ ಇತ್ತು ಅಂತಂದ್ರೆ ಸಂಜೆ ಅನ್ನೋದ್ರಾಗೆ ನಮಗೆ ಫೋನ್ ಹಚ್ಚಿ ಅದ್ರ ಡೌಟ್ ಕ್ಲಿಯರ್ ಮಾಡ್ಕೋತಾರ. ಸೌಂಡ್ ಕ್ಲಿಯರ್ ಇಲ್ಲ ಅಂತಂದ್ರೆ ಏನ್ ರೆಕಾರ್ಡಿಂಗ್ ಮಾಡಿರಿ ಸೌಂಡ್ ಕ್ಲಿಯರಿಟಿ ಬಗ್ಗೆ ಇನ್ಸ್ಟ್ರಕ್ಷನ್ ಕೊಡ್ತಾರೆ ಎಲ್ಲ. ಚಿಕ್ಕಿರಪ್ಪ ಅವ್ರು ಬೆಂಗಳೂರಿಗೆ ಯಾರೇ ಹೋದ್ರೆ ಬೆಂಗಳೂರಾಗಿದ್ದವರು ನಾವು ಚಿಕ್ಕರಪ್ಪ ಅವ್ರಿಗೆ ಭೇಟಿಯಾಗಿ ಮಾತಾಡಿಸಿ ಬರ್ರಿ. ಸ್ವಲ್ಪ ಗಂಟಲ ಸಮಸ್ಯೆ ಇದ್ದಕ್ಕ ಅವ್ರು ಬಂದಿಲ್ಲ. ಸುಮಾರು ಒಂದು ತಿಂಗಳ ಹಿಂದ ಅವ್ರ ಮಿಸ್ಸಸ್ ಎಕ್ಸ್ಪೈರ್ ಆದ್ರು. ಅವರು ಲ್ಯಾಂಡ್ ಲಾರ್ಡ್, ಎಲ್ಲ ಬಹಳ ಚಲೋ ಶ್ರೀಮಂತರದಾರ ಬೆಂಗಳೂರಾಗ. ಅಧಿಕಾರ, ಹೃದಯ ಶ್ರೀಮಂತಿಕೆ, ಹೊಲಮನೆಯಿಂದ ಶ್ರೀಮಂತಿಕೆ, ಅಧಿಕಾರದಿಂದ ಶ್ರೀಮಂತಿಕೆ. ಮತ್ತೆ ಶಂಕರಾನಂದ ಮಠ ಅಂತದ ಬೆಂಗಳೂರಾಗ, ಅದನ್ನ ಕಟ್ಟಿ ಬೆಳೆಸಿದಂತವ್ರು ಅವರು. ಶಂಕರಾನಂದ ಮಠದ ರೂವಾರಿಗಳು ಇವರೇ ಮುಖ್ಯಸ್ಥರಲ್ಲಿ. ಮಾಲೀಕರು ಡಾಕ್ಟರ್ ಸಾಹೇಬರು ಅದರ. ಅವರ ಅಣ್ಣ ತಂಗಿ ಗೀತಮ್ಮ ಮತ್ತು ಬ್ರದರ್ ಇಬ್ರು ಡಾಕ್ಟರ್ ಅದರ. ಇವರೆಲ್ಲರೂ ಅವ್ರ ಜೊತೆಗೆ ಅದನ್ನ ಬೆಳೆಸಿದಂತವ್ರು. ಆಮೇಲೆ ನಮ್ಮ ಪರಪ್ಪ ತಾವರೆ ಅವರು ಪಾಠ ಪ್ರತಿನಿತ್ಯ ಕೇಳ್ತಾರ. ನಮ್ಮ ಕಲ್ಯಾಣಪ್ಪ ಗುರುಗಳಿಗೆ ಕರ್ಕೊಂಡು ಬಂದು ಈ ಸತ್ಸಂಗಕ್ಕೆ ಹಚ್ಚಿದವರೇ ಪರಪ್ಪ ತಾವರೆ ಅವರು. ಅವರು ವಿಜಯಾನಂದ ರೋಡ್ ಲೈನ್ಸ್ ಇನ್ ಬಸ್ಗಳೆಲ್ಲ ಮೇಂಟೈನ್ ಮಾಡಂತ ಒಂದು ಜವಾಬ್ದಾರಿ ಹೊತ್ತವರು. ಅಂತದ್ದು ಬಿಟ್ಟು ಅವರು ನಮ್ಮ ಹತ್ರ ಬಂದು ಒಂದು ದಿನ ಪಾಠಕ್ಕೆ ಅಟೆಂಡ್ ಅವರು. ಮತ್ತೆ ಅರ್ಚಕರು ವೀರಭದ್ರಯ್ಯ ಅಂತ ಇನ್ನೊಬ್ಬರು ಮೃತ್ಯುಂಜಯ ಏನೋ ಹೆಸರದ, ಅವ್ರು ನಮ್ದ್ರಾಗ ರೆಗ್ಯುಲರ್ ಪಾಠ ಕೇಳ್ತಾರ. ಸೇಮ್ ನಿಮ್ ಪಾಠ ರೆಗ್ಯುಲರ್ ಕೇಳ್ತೀವಿ. ಶುದ್ಧ ಬ್ರಹ್ಮ ಅಂತಂದ್ರೆ ನಮ್ಗೇನು ಹೊಸದಲ್ಲ ಅಂದ್ಬಿಟ್ರು. ನಾವು ಆ ಗುಡಿ ಹೊಸದು ಯಾರೋ ಏನು ಅಂತ ನಾವು ಆದ್ರೆ ಶುದ್ಧ ಬ್ರಹ್ಮ ಹೆಸರು ಕೇಳಿದ್ರೆ ಸಾಕು, ಗುಡಿ ತುಂಬ ಅವ್ರು ಎಲ್ಲರೇ ಅಡ್ಡಾಟಿಗೆ ಯಾರ್ಯಾರೋ ಫುಲ್ ಸ್ವತಂತ್ರ ಬಿಟ್ಬಿಟ್ರು. ಅವ್ರು ಫುಲ್ ಅನ್ನಂದ್ ಅವರೇ ಯಾರೋ ಅನ್ನಂಗಿದ್ರು, ನಾವೇ ಗುಡಿಯವರಾಗಿ ಓಡಾಡಕತ್ತಿದ್ವಿ. ಹಂಗಾಗಿ ಬಿಡ್ತದೆ ಗುಡಿ. ಹಿಂಗಾಗಿ ಅಲ್ಲಿ ಅರ್ಚಕರು ನಮ್ಮವ್ರು ಆದಂಗ ಆದ್ರು. ಎಲ್ಲ ನಮ್ಮ ಮಹಂತೇಶ್ ಪಾಟೀಲಿನ ಪುಣ್ಯದಿಂದ ಅಲ್ಲಿಗೆ ಹೋಗಿ ಎಲ್ಲರೂ ಎಂಜಾಯ್ ಮಾಡಿದೆವು. ಇನ್ನ ಇಬ್ಬರು ವ್ಯಕ್ತಿಗಳ ಬಗ್ಗೆ ನಮಗೇನು ತಿಳಿಯವಲ್ದು, ದೇವೇಂದ್ರಯ್ಯ ಮತ್ತು ಗಿರಿಜಮ್ಮ ಪಾರ್ಗೊಂಡ. ಇವರು ಮಾತಾಡ್ತಾರ, ಯಾವುದು ಕೃಷಿ ಒಳಗ ಮುಂದಕ್ಕೆ ಬಂದು ನಮ್ ಜೊತೆಗೆ ಬರ್ತಾನು ಇಲ್ಲ. ಏನ್ ಮಾಡ್ತಾ ಇದಾರೆ, ಅನಿರ್ವಚನೀಯ ಸ್ಥಿತಿ ಒಳಗದಾರ. ಇದ್ದಂಗೂ ಅದರ ಇಲ್ದಂಗೂ ಅದರ. ಅವ್ರ ಏನ್ ಮಾಡಕತ್ತಾರ ಅವರಿಗೆ ಬಿಟ್ಟದ್ದು.
ಅವ್ರ ಬಗ್ಗೆ ಏನು ಮಾತಾಡೋದು ಬೇಡ. ನೆಕ್ಸ್ಟ್ ಈ ಅನುಭವ ಹಂಚಿಕೊಳ್ಳೋದ್ರೊಳಗ ಶರಣ ಬಸವ ನಮ್ದು ಅನುಭವ ಏನು ಇರ್ತದೆ ಯಾವಾಗೂ. ಕಲ್ಯಾಣಪ್ಪ ಅವರು ಮಂತೇಶ್ ಪಾಟೀಲ್ ಹೇಳಿದ್ರು, ಯಾರು ಹೇಳಿದ್ರಿ? ಇಬ್ಬರೇ ಹೇಳಿದ್ದೇವ. ಗಂಗಾಧರ್ ಜಾಲಿ ಮಾಡ್ತೀವ. ಅದೇ ಇನ್ನೊಂದೆಲ್ಲೋ ಮಿಸ್ ಆಗ್ಲಕತ್ತದ. ಜಾಲಿ ಮಂಚಿಯವ್ರು ಹೇಳ್ಯಾರ. ಒಟ್ಟು 4 ಮಂದಿ ಅನುಭವಗಳು ಹೇಳಿವಿ. ಇನ್ನು ಉಳಿದವರು 5, 6 ಯಾರ್ಯಾರು ಹೇಳ್ತೀರಿ ಅದೆಲ್ಲ ಏನ್ ಮಾಡ್ಬೇಕು. ಇದು ನಿಮ್ಮ ಅನುಭವ ಹೇಳೋದು ಹಂಗೆ ಕಂಟಿನ್ಯೂ ಇರ್ತದೆ. ಯಾರ್ಯಾರು ಹೇಳ್ಬೇಕಂತೇಳಿ ಎಲ್ಲರೂ ಹೇಳ್ರಿ. ಹೇಳೋದು ಮುಗಿದ್ಮೇಲೆ ಅದು ತಾನೇ ಮುಗಿತದ. ಅನುಭವ ವ್ಯಕ್ತಪಡಿಸ್ಬೇಕು. ಅಲ್ಲಿ ಹೋದಾಗ ನಿಮ್ಗೇನ್ ಅನ್ನಿಸ್ತು ಹೇಳ್ಬೇಕಪ್ಪ, ಒಂದಿಷ್ಟು ಹೇಳ್ಬೇಕು. ಹೇಳಿ ಮತ್ತೆ ಮುಂದಿನ ಕಾರ್ಯಕ್ರಮದೊಳಗ ಮೊದಲಿನ ಕಾರ್ಯಕ್ರಮದಕ್ಕಿಂತ ಈ ಸಾರಿ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ನಡೆದವು. ಹೌದಲ್ರಿ? ನಮ್ಮ ಇವ್ರು ಯಾರು ಪಟ್ರಯ್ಯ ಹಿರೇಮಠ ಅವರು ನಮ್ಮ ದಾವಣಗೆರೆ ಡಾಕ್ಟರ್ ಸಾಹೇಬರು ಪುಸ್ತಕಗಳನ್ನ ತಂದು ಹಂಚಿದ್ರು. ಪಟ್ರಯ್ಯ ಹಿರೇಮಠ ಅವರು ಅವ್ರದ್ದು ಏನು ಸೇವೆ ಕಾಣದಲ್ಲ. ದಾವಣಗೆರೆಗೆ ಹೋಗಿ ಅವ್ರ ಹತ್ರ ಹೋಗಿ ಒಂದ್ 20-30 ಬುಕ್ಗಳು ತಂದು ಒಂದು 30 ಜನ ಬರ್ತಾರಂತ ಹೇಳಿ ತಂದು ಬ್ಯಾಗ್ ಹಂಚುವಾಗ ಪಕ್ಕದಲ್ಲಿ ಇಟ್ಬಿಟ್ಟಿದ್ರು. ಎಲ್ಲರೂ ತಮ್ಗೆ ಯಾವ್ದು ಬೇಕು ತಗೊಂಡ್ರು ಓದೋದಕ್ಕ. ಅವರಿಗೂ ಧನ್ಯವಾದಗಳು. ಎಲ್ಲರೂ ಏನೇನ್ ಸೇವೆ ಮಾಡಬೇಕಂತ ಮನಸ್ಸಿನಾಗ ಬಂದದ ಮಾಡಿರಿ. ಮುಂದಿನ ಸಲ ಯಾರು ಹೆಚ್ಚಿಗೆ ಕೆಲಸ ಮಾಡ್ಬೇಕು, ಯಾರು ಜವಾಬ್ದಾರಿ, ಮಹಿಳಾ ಪ್ರತಿನಿಧಿಗಳು ತಲೆಗೆ ಇಟ್ಕೊಳ್ರಿ. ನೆಕ್ಸ್ಟ್ ಕಾರ್ಯಕ್ರಮದೊಳಗ ಮಹಿಳೆಯರು ಮುಂದಾಗಿ ಎಲ್ಲ ಮಾಡ್ಬೇಕು. ನೀವ್ ಹೇಳಿದ್ ನಾವು ಕೇಳ್ತೀವಿ, ಹಂಗ್ ಮಾಡ್ಬೇಕು. ಒಂದಿನ ಮೊದಲೇ ಬಂದು ಏನೆಲ್ಲ ಮಾಡೋದು ಬರೀ ಸೇವೆ ಮಾಡಿಸ್ಕೊಳ್ಳೋದು ಒಂದೇ ಗೊತ್ತದ, ಮಾಡೋದು ಗೊತ್ತಿಲ್ಲ ಅಂತಂದ್ರ ಸಮಸ್ಯೆ ಬಹಳ ಆಗ್ಬಿಡ್ತು. ಸೇವೆ ಮಾಡ್ಬೇಕನ್ನೋದು ಎಲ್ಲರ ಮನಸ್ಸಿನಾಗ ಇರ್ಬೇಕು. ಅವಶ್ಯಕತೆ ಇರ್ತಕ್ಕಂತೆ ಮಾಡ್ತಿರ್ಬೇಕು. ಮಾಡಿದ್ರೆ ಎಲ್ಲರಿಗೆ ಒಂದು ರೀತಿ ಆನಂದ, ಆರಾಮು. ಅವರು ಭಯಂಕರ ನಮ್ ಕಲ್ಯಾಣಪ್ಪ ಅವ್ರ ಫಂಕ್ಷನ್ ಮುಗಿದ್ಮೇಲೆ ಈ ಬೈಲೊಂಗಲ್ ಫ್ಯಾಮಿಲಿ ಅವರೆಲ್ಲ ಬಹಳ ಮೆಚ್ಚಗಾದ್ರಿ, ಬಹಳ ಹೈರಾಣಾದ್ರು, ಬಹಳ ಕಷ್ಟಪಟ್ಟರು. ಅವರು ನಾವು ಬರೀ ಬಂದು ಹೋಗೋದಕ್ಕೆ ಮೆಚ್ಚಗಾಗಿವಿ. ಅವ್ರದ್ದು ಏನ್ ಪರಿಸ್ಥಿತಿ ಆಗಿರ್ಬೇಕ್ರಿ ಅಂತ ಒಂಥರ ಮುಖ ಸಂತೋಷ ಮಾಡ್ಕೊಂಡು ಎಷ್ಟು ಹೈರಾಣಾದ್ರು, ಹೆಂಗಲ್ಸಲ್ಲಪ್ಪ ಇದು ಅಂತ ಹೇಳ. ಮಂತೇಶ್ ಪಾಟೀಲ್ ಕೇಳಿದ್ರೆ ನಮ್ಗೆ ಹೈರಾಣ ಅಂತ ಅನ್ಸೇ ಇಲ್ರಿ, ನಾವು ಬಹಳ ಸಂತೋಷವಾಗಿ, ನಾವು ಅರಿವಿನಾಗೆ ಇಲ್ಲ, ನಮ್ ಕೆಲ್ಸದಾಗ ನಾವು ಮರ್ತು ಬಿಟ್ಟಿವಿ ಅಂತಂದ್ರು. ಆಯ್ತು ಬಿಡಪ್ಪ. ಇವರು ಅವರು ಉಪಕಾರ ಸ್ಮರಣೆಯಲ್ಲಿ ಇವ್ರು ಇದ್ದದ್ದು ಮತ್ತು ಅವರು ಸೇವೆ ಮಾಡುವ ಆನಂದ ಸಂತೋಷದಲ್ಲಿ ಅವರಿದ್ದದ್ದು ಎಲ್ಲರೂ ಅತ್ಯಂತ ಅವಶ್ಯಕವಾದಂಥದ್ದು. ಧನ್ಯತಾ ಭಾವ ಇರ್ಬೇಕಿಲ್ಲ? ಇದೆಲ್ಲ ಮಾಡಿದವ್ರ ಬಗ್ಗೆ ಒಂದು ಧನ್ಯತಾ ಭಾವ ಇರ್ಬೇಕಾಗಿಲ್ರಿ? ಒಂದು ಸ್ಯಾಂಪಲ್ RK ಫ್ಯಾಮಿಲಿ ಒಳಗಿಂದು ಒಂದು ಸ್ಯಾಂಪಲ್ ನೋಡಿರಿ ನೀವು ಅಷ್ಟೇ. ಮಂತೇಶ್ ಪಾಟೀಲ್ ಅವ್ರ 6 ಮಂದಿ ಅನ್ಕೊಂಡಿರೋದ್ರಲ್ಲ, ಓದು ಹಂಗೆ ಅದ ಹುಡುಗರು, ಓದು ಮಂದಿ ಹಂಗೆ ಅದ. ಅವ್ರೇನಂತ ದೊಡ್ಡ ಭಾರಿ ಉದ್ಯೋಗಸ್ಥರಿಲ್ಲ, ಇಂಡಸ್ಟ್ರಿಯಲ್ಲ, ಯಾವ ಇಂಡಸ್ಟ್ರಿ ಉದ್ಯೋಗಸ್ಥರಿಗೆ ಕಡಿಮೆ ಇಲ್ಲದಂಗೆ ಅವ್ರ ಫ್ಯಾಮಿಲಿ ಲೀಡ್ ಮಾಡ್ತಾರೆ. ಇದು ಭಾರಿ ಅದವ್ರು. 6 ಮಂದಿ ಒಳ್ಳೆ ಶಾಸಕರ ಮನೆಗಳು ಕಟ್ಟಿದಂಗೆ ಕಟ್ಕೊಂಡಾರ. MLAಗಳ ಮನೆಗಳು ಇದ್ದಂಗ ಅದ ಒಬ್ಬೊಬ್ಬರು. ಆದ್ರೆ ಅದ್ರ ನೋಡ್ರಿ ಹೆಂಗದಾರ ಅವ್ರು 6 ಮಂದಿ ಪವರ್ ಸ್ಟಾರ್ಗಳು. ಒಂದ್ ಸ್ಯಾಂಪಲ್ ನೋಡಿರಿ. ಒಟ್ಟ ಒಂದು ಪ್ರತಿಜ್ಞೆ ಏನಪ್ಪ, ನಮ್ಮ ಶುದ್ಧ ಬ್ರಹ್ಮ ಪೀಠದ ವತಿಯಿಂದ ನಮ್ಮ ಪ್ರತಿಜ್ಞೆ ಏನಂತಂದ್ರ ಆ RK ಫ್ಯಾಮಿಲಿ ಶುದ್ಧ ಬ್ರಹ್ಮ ಪೀಠದ ವತಿಯಿಂದ ಆ ಫ್ಯಾಮಿಲಿ ಯಾರೇ ಇರ್ಲಿ, ಅವ್ರ ಮನೆಯಾಗ ಯಾರಿಗೆ ಏನು ಒಂದ್ ಹೆಚ್ಚು ಕಡಿಮೆ ಆಯ್ತಂದ್ರೆ ನಮ್ಮ ಶುದ್ಧ ಬ್ರಹ್ಮ ಪೀಠದವ್ರು ಎಲ್ಲರೂ ಅವರ ಒಂದು ಸೇವೆ ಮತ್ತು ಅವರ ಕಾಳಜಿ ಮಾಡುವುದಕ್ಕ ಆ ಕಡೆ ಓಡ್ಬೇಕು. ಅವ್ರ ಹೆಂಗ್ ನಮಗ್ ಮಾಡ್ಯಾರ ಮತ್ತು ನಮ್ಮಲ್ಲಿ ಒಂದ್ ಇರ್ಬೇಕೇ ಇಲ್ಲ, ಬರೀ ಮಾಡಿಸ್ಕೊಂಡು ನಮ್ಮೂರಿಗೆ ನಾವು ಹೋದ್ರೆ ಅವ್ರ ಬಗ್ಗೆ ಕಾಳಜಿ ಇರ್ಬೇಕಲ್ರಿ. ಅವ್ರಿಗೆ ಬೀಜ ಬಿತ್ತಿದ್ರು, ಬಿತ್ತಿದ ಬೀಜದ ಬೆಳೆ ಕೊಡ್ಬೇಕಾ ಬೇಡ? ನಾವು ಕಾಳಜಿ ಅಂದ್ರೆ ಹೆಂಗ್ ಮಾಡ್ಬೇಕನ್ನೋದು ಈಗ ಕಲಿಸ್ಕೊಟ್ರು. ಅವ್ರು
ಅವ್ರ ಬಗ್ಗೆ ನಮ್ಗೆ ಕಾಳಜಿ ಇರ್ಬೇಕಾ ಇಲ್ಲ? ಅವ್ರ 6 ಮಂದಿನ ನಾವು ಶುದ್ಧ ಬ್ರಹ್ಮ ಪೀಠದವ್ರು ಎಲ್ಲರೂ ನಾವು ಅಣ್ಣ ತಂದೆಯರು ಅವ್ರ ಜೊತೆಗೆ ಅದೀವಿ ಅನ್ನೋಂಥದ್ದು ಒಂದು 60 ಮಂದಿ ನಿಮ್ ಜೊತೆಗೆ ಅದೀವಿ ಅನ್ನೋಂಥದ್ದು ಒಂದು ಆತ್ಮವಿಶ್ವಾಸ ಹುಟ್ಟಿಸ್ಬೇಕು ಬೇಡ ಅವ್ರಿಗೆ. ಅವ್ರಿಗೊಂದು ಸೂಜಿಯಷ್ಟು ತ್ರಾಸ ಆಗ್ಲಾರ್ದಂಗ ಅಷ್ಟು ನಾವು ಅವ್ರ ಬಗ್ಗೆ ಕಾಳಜಿ ವಹಿಸುವಂತ ಒಂದು ಮನೋಭಾವ ಬೆಳೆಸ್ಕೋಬೇಕು. RK ಫ್ಯಾಮಿಲಿ ಅಂತಂದ್ರೆ ಅದು ನಮ್ಮದೇ ಫ್ಯಾಮಿಲಿ ಅನ್ನೋ ರೀತಿಯಲ್ಲಿ ನಾವು ಅವರನ್ನು ಪರಿಗಣಿಸ್ಬೇಕು. ಅವರು ನಮ್ಮ ಜೊತೆಗೆ ಸರಿಯಾಗಿ ಅದರೋ ಸರಿಯಾಗಿಲ್ಲೋ, ಆದ್ರೆ ನಮ್ಮ ಹೃದಯದಲ್ಲಿ ಒಂದು ನಮ್ಮ ತಂಗಯ್ಯ ಅವ್ರ ಬ್ರದರು ನಮ್ಮ ಮಗಳ ಲಗ್ನ ಎಲ್ಲ ಮುಂದೆ ನಿಂತು ಎಲ್ಲ ಮಾಡಿದ್ರು. ಅಪ್ಪಾಜಿ ಮಸ್ಟ್ ಬಿ ಫ್ರೀ. ಅಪ್ಪಾಜಿಗೆ ಒಂದು ಪ್ರಶ್ನೆ ಮಾಡಬಾರ್ದು, ಒಂದು ಟೆನ್ಷನ್ ಮಾಡಬಾರ್ದು. ರೊಕ್ಕ ರೂಪಾಯಿ ಏನೆಲ್ಲ ಬೇಕು ಲಕ್ಷಗಟ್ಟಲೆ ಚಕ್ಕಿಗೆ ಹಾಕೊಂಡು ಬಂದು ಲಗ್ನ ಮಾಡಿ ಏನೆಲ್ಲ ಮಾಡಿದಾಗ ಈ ಸತ್ಸಂಗದಾಗ ಒಂದು ಏನಾಯ್ತು, ಅದು ಚಲೋ ಆಯ್ತೋ ಕೆಟ್ಟ ಆಯ್ತೋ ಗೊತ್ತಿಲ್ಲ, ಸುಮ್ಮನೆ ಸಿಟ್ಕೊಂಡ್ಬಿಡುತ್ತ ಅವ್ರಿಗೆ. ಏನಂದ್ರ ಅವರು ಕಾದ್ರೋಳಿ ಗುರುಗಳ ಪರಂಪರೆಯ ಶಿಷ್ಯರು. ನಾವು ಜಗತ್ತಿನಾಗ 8 ಮಂದಿ ಗುರುಗಳವ್ರು ಎಲ್ಲ ಗುರುಗಳಿಗೆ ಗೌರವಿಸ್ತೀವಿ. ನಾವೇನ್ ಕಾದ್ರೋಳಿ ಗುರುಗಳಿಗೆ ಸಂಬಂಧ ಇಲ್ಲ. ನಾವು ಕಾದ್ರೋಳಿ ಗುರುಗಳ ಪರಂಪರೆ ಶಿಷ್ಯರ ನಾವು. ಹೌದು, ನಾವು ಒಂದು ದಿನ ಕಾದ್ರೋಳಿಗೆ ಮಾಡಿದ್ರೆ ಬರ್ತದಲ್ರಿ ಮಾಂತೇಶ್ವರ ಇಲ್ಲ ಮಾಂತೇಶ್ವರ ಕಾದ್ರೋಳಿಗೆ ಮೇಡಮ್ ನಮ್ದು ನಾವು ಕಾದ್ರೋಳಿ ಶಿಷ್ಯರಾಗ ಮದಿಯನ್ ದೊಡ್ಡ ವಿಷಯ ಅಲ್ಲ. ಗುರುಗಳಂದ್ರೆ ಎಲ್ಲರಿಗೂ ಗುರುಗಳಿರ್ತಾರೆ, ಶಿಷ್ಯರು ಅಂತಂದ್ರೆ ಎಲ್ಲರೂ ಶಿಷ್ಯರೇ. ಕಾದ್ರೋಳಿ ಮಾಡಿದಾಗ ಇವರಿಗೆ ಬರ್ಕೊಟ್ಟಲ್ಲ ಕಾದ್ರೋಳಿ, ನಾವು ಕಾದ್ರೋಳಿ ಶಿಷ್ಯರಲ್ಲ. ಅವರಿಗೆ ನಮಗೆ ಪರಿಚಯ ಇರ್ಲಿಕ್ಕಿಲ್ಲ. ನಮ್ಗೆ ವೀರಶೈವ ಗುರು ಪರಂಪರೆ ಎಲ್ಲದೆ ಎಲ್ಲರಿಗೆ ನಾವು ಶಿಷ್ಯರೇ. ಹೀಗಾಗಿ ಏನಾಯ್ತು, ನಾವು ಒಂದು ವಿಷಯ ಹೇಳುವಾಗ ವ್ಯಕ್ತಿ ಗುರುವನ್ನ ನಾವು ಪೂಜೆ ಎಲ್ಲಿ ತನ ಮಾಡ್ಕೋತ್ ಕುಂದಿರ್ತೀವಿ, ಅದನ್ನೇ ಉಪಾಸನೆ ಅದನ್ನೇ ಕರ್ಮ ಅಂತ ಮಾಡ್ಕೋತ್ ಕುಂದಿರ್ತೀವಿ, ಅಲ್ಲಿ ತನ ನಾವು ಉದ್ಧಾರ ಆಗಂಗಿಲ್ಲ. ಕಾದ್ರೋಳಿ ಅಪ್ಪಯ್ಯನ ಜಾಗಕ್ಕೆ ಸಂಗಯ್ಯ ಅಂತ ಹಾಕೋಬೇಕು ನೋಡ್ರಪ್ಪ ಅಂತ ಒಂದು ಈಟ್ ಹೇಳಿದ ಕೂಡ್ಲೇನೆ ಅಲ್ಲಿ ಇಬ್ಬರಿಗೆ ಖಾರ ಹಚ್ಚಿಬಿಡ್ತು. ಸುರೇಶ್ ಕಲ್ಯಾಣ ಶೆಟ್ಟಿ ಮತ್ತು ಯಾರು ಸಂಗಯ್ಯ ಮೊದಲು ಕರ್ಕೊಳಗ ಏನಂತ ಕರ್ಕೊಂಡಾರ, ನೀವ್ ಯಾವ ಗುರುಗಳಿಗಾರೆ ನಡ್ಕೋರಿ, ಯಾವ ದೇವರದಾರೆ ಪೂಜೆ ಮಾಡ್ಕೋರಿ ಅಂತೇಳಿ ಕರೆದು, ಈಗ ನೋಡಿದ್ರ ನಮ್ಮ ಗುರುಗಳಿಗೆ ಬಿಡಿಸ್ತಾರಲ್ಲ ಇವರು. ಇದು ನೋಡಂಗ ನಿಮ್ ಗುರುಗಳಿಗೆ ಬಿಡಿಸೋದಲ್ಲ, ನಿಮ್ ಗುರುಗಳಿಗೆ ಹೃದಯದೊಳಗೆ ಇಟ್ಕೋರಿ. ನೀವ್ ಏನ್ ಮಾಡ್ರಪ್ಪ ಅಂದ್ರ ನೀವು ಗುರು ಸ್ವರೂಪರಾಗ್ರಿ ಅಂತ ನಾವು ಕಾಳಜಿ ಮಾಡಿ ಹೇಳಿದ್ದದು ಮಾತು. ಅದು ಡೈಜೆಸ್ಟ್ ಆಗಲೇ ಇಲ್ಲ ಅವರಿಗೆ. ಸಿದ್ಧಾರೂಢ ಕಲ್ಯಾಣ ಶೆಟ್ಟಿ ಸುರೇಶ್ ಅಂತಾರ ಖರೆ. ಸಿದ್ಧಾರೂಢ್ರದ್ದು ಒಂದಿಟ್ಟು ಏನಾರ ಚರಿತ್ರೆ ಸಾಧನೆ ಬೋಧನೆ ಹೇಳಂತಂದ್ರೆ ಸಿದ್ಧಾರೂಢ್ರದ್ದು ಏನು ಹೇಳಕ್ ಬರಲ್ಲ ಅವ್ರಿಗೆ. ಅವರು ಬರೀ ಸಿದ್ದೇಶ್ವರ ಸ್ವಾಮಿಗಳದು ಅವ್ರ ರೆಡಿಮೇಡ್ ಪ್ರವಚನಗಳು ಇರ್ತಾವಲ್ಲ ಅವು ಪೋಸ್ಟ್ ಮಾಡೋದು, ನ್ಯೂಸ್ ಪೇಪರ್ ನಂದು ಇದು ಹೇಳೋದು, ಅವ್ರ ಏನ್ ಕಲ್ತಾರ ಮಾತಾಡೋದು ಅದೆಲ್ಲ ಓಟು ಇಲ್ಲಿ ನಂಬಲ್ಲಿ ಬಂದು ವಿಚಾರ ಚಂದ್ರದ ಕಲ್ತು ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಸಂಬಂಧ ಇರ್ಲಾರ್ದಂಗ ಮಡಿವಂತಿಕೆ ಮಾಡ್ಲಕತ್ತಾರ. ಅದೇನೋ ನಮ್ ಕೋಳಿ ಹೋಗಿ ಮಂದಿ ಕಂಪೌಂಡ್ನಾಗ ತತ್ತಿ ಇಡ್ಲಕತ್ತದ ಆ ಮಂದಿ ಆಗಿಬಿಟ್ರಿ ಇವ್ರು ಕಲ್ಯಾಣ ಶೆಟ್ರು. ಟ್ರೈನಿಂಗ್ ಎಲ್ಲ ಇಲ್ಲಿ ತಗೊಂಡ್ರು, ಎಲ್ಲೋ ತಮ್ಮ ಪಾಂಡಿತ್ಯ ಪ್ರದರ್ಶನ ಮಾಡ್ತದ ಒಂದೇನೋ ಯೋಗ ಅಂತ ನೆಪ ಮಾಡಿ ನಿಮ್ ಯೋಗಕ್ಕೆ ತೊಂದರೆ ಆಗಿತ್ತು ಅಂತಂದ್ರೆ ಯೋಗ ಮಾಡಿ. ಈ ಕಾರ್ಯಕ್ರಮದಾಗ ಬರ್ಲಕ್ಕೆ ಏನಾಗ್ಯದ ಭಾಗವಹಿಸ್ಲಕ್ಕೆ ಎಲ್ಲೆಲ್ಲೋ ಓದ್ತೀರಿ ಏನೇನೋ ಮಾಡ್ತೀರಿ, ಇದಕ್ಕೆ ಬರ್ಲಕ್ಕೆ ಏನ ಬರ್ಲಿಕ್ಕೆ ಕಾಲಿಲ್ಲ ಅಂದ್ರೂ ದೂರ್ಲಿಂತ ಒಂದು ವಿಷಯ ಸಹಿತ ಇಲ್ಲ ಅವರು. ದೇವೇಂದ್ರಯ್ಯ, ಗಿರಿಜಾ ಪಾರ್ಗೊಂಡ, ಈ ಸುರೇಶ್ ಕಲ್ಯಾಣ ಶೆಟ್ಟಿ ಇವರೆಲ್ಲ ಅನಿರ್ವಚನೀಯ ವ್ಯಕ್ತಿಗಳಾಗಿ ಕೂತಾರೆ. ಈಗ ನಮ್ಗೆ ಏನ್ ಹೇಳ್ಬೇಕಂತ ತಿಳಿಲಾರ್ದಂಗ ಇದನ್ನು ನಮ್ಮ ಅಭಿಮಾನ ಕಡಿಮೆ ಮಾಡ್ಕೊಳ್ಳೋದು ಬೇಡ. ಅವ್ರು ಏನಾಕ್ ಮಾಡ್ಕೊಳ್ಳೋರು, ಹೆಚ್ಚು ಕಡಿಮೆ ಆಗೋದು ಅವ್ರಿಗೆ ಬಿಟ್ಟದ್ದು. ನಮ್ಮದ್ರೊಳಗೆ ಏನದ ಅದು ಇರೋದೇ, ಅದು ಶಾಶ್ವತವಾಗಿರ್ತದೆ. ಎಲ್ಲರನ್ನ ಗೌರವಿಸೋದು, ಎಲ್ಲರನ್ನ ಪ್ರೀತಿಸೋದು. ಅವರವರು ಏನ್ ಸಮಸ್ಯೆಗಳದಾವ ಅವುಗಳನ್ನ ಹೇಳಿರ್ತೀವಿ, ತಿದ್ದುಕೊಂಡು ಮುಂದೆ ಬರ್ಬೇಕು. ಅದು ತಿದ್ದುಕೊಳ್ಳೋದ್ರೆ ನಾವ್ ಹಿಂಗೆ ನೋಡಿ ಸ್ವಾಮಿ ನಾವ್ ಇರೋದೇ ಹೀಗೆ ಅಂತಿದ್ರೆ ಅಂತಂದ್ರೆ ಇರ್ರಿ, ಯಾರು ಬೇಡ ಅಂತಾರ? ಅದ್ರಿಂದ ಏನು ಉಪಯೋಗ ಆಗ್ತದ? ನಷ್ಟ ಯಾರಿಗೆ, ಕಷ್ಟ ಯಾರಿಗೆ? ಇದ್ರ ಜೊತೆಗೆ ಇದ್ದರೆ ಸುಖವಾಗಿರ್ತೀರಿ, ಬಿಟ್ಟು ಹೆಂಗೋ ಎಲ್ಲೋ ಇದ್ದರೆ ಸುಖವಾಗಿರ್ತೀರಿ. ಹೆಂಗದ ಜೊತೆ ಹೆಜ್ಜೆ ಹಾಕಿದ್ರೆ ಚೆನ್ನಾಗಿರ್ತೀರಿ. ಇದ್ದಂಗೂ ಅಲ್ಲ ಬಿಟ್ಟಂಗೂ ಅಲ್ಲ, ಅನಿರ್ವಚನೀಯ ಸ್ಥಿತಿ ಮಾಯಾ ಲೆಕ್ಕದಾಗ ಹೋಗ್ಬಿಟ್ರೆ ಮೂವರು. ಹಂಗಿರ್ಬಾರ್ದು, ಸ್ಪಷ್ಟವಾಗಿರ್ಬೇಕು, ಜೊತೆಯಲ್ಲಿ ಇರೋದು ಇರ್ಬೇಕು.
ನೆಕ್ಸ್ಟ್ ಉಳಿದವರೆಲ್ಲ ನಿಮ್ಮ ಅನುಭವಗಳನ್ನ ಹೇಳ್ರಿ. ಎಷ್ಟಾಯ್ತು ಟೈಮ್? 8:20 ಆಯ್ತು. ವಿಚಾರ ಸಾಗರ ಹೇಳ್ಬೇಕ ಏನು ಬಿಡೋಣ? ನಾಳೆ ಹೇಳೋಣ. ನಮ್ಮ ವಿಚಾರ ಸಾಗರದಲ್ಲಿ ದೋಷಗಳು ಯಾರು ಅವಶ್ಯಕವಾಗಿ ದೋಷಗಳಂದ್ರೆ ಅದಕ್ಕೆ ಏನ್ ಶಬ್ದ ಬಳಸ್ಯಾರೋ ಅವ್ರ ಪೂರ್ವ ಪಕ್ಷಿ ಅಭ್ಯಾಸ ಆಗ್ಬೇಕಾದ್ರೆ ದೋಷಗಳು ಎನ್ನುವ ಸಾಮಗ್ರಿಗಳು ಇರಲೇಬೇಕೆಂಬ ಹಠ ಯಾರ್ದು? ಪೂರ್ವ ಪಕ್ಷದ. ದೋಷಗಳು ಇರಲೇಬೇಕೆಂಬ ನಿಯಮವಿಲ್ಲ. ಯಾವುದೇ ರೀತಿ ದೋಷಗಳು ಇಲ್ಲದಿದ್ದರೂ ಅಭ್ಯಾಸ ಆಗುತ್ತದೆ. ಅಭ್ಯಾಸಕ್ಕೆ ಒಂದೇ ಒಂದು ಕಾರಣ, ನಮ್ಮ ಮರೆವು, ಅಜ್ಞಾನ, ಮಾಯೆ ಅನ್ನೋಂಥದ್ದು ನಮ್ಮ ಯಾರು ಅದು ನಿಶ್ಚಲ್ದಾಸಿ ವೇದಾಂತಿಗಳ ಒಂದು ವಾದ. ಹೀಗಾಗಿ ದೋಷಗಳು ಅವಶ್ಯಕವಾಗಿ ಇರಲೇಬೇಕೆಂಬ ಯಾರಾದರೂ ಹಠ ಮಾಡಿದರೆ ಇಲ್ಲಿಯ ತನಕ ಯಾವ ದೋಷ ಇಲ್ಲದಿದ್ದರೂ ಅಭ್ಯಾಸವಾಗುತ್ತದೆ ಅಂತ ಹೇಳಿಕೊಂಡು ಬಂದಿದ್ದಾರೆ. ಆದರೆ ದೋಷ ಇದ್ರೇನೆ ಅಭ್ಯಾಸವಾಗುತ್ತದೆ ಅಂತ ಯಾರಾದರೂ ಶಂಕ ಮಾಡಿದರೆ ದೋಷಗಳನ್ನ ಪ್ರತಿಪಾದನೆ ಮಾಡಿ ಏನ್ ಮಾಡ್ಯಾರ, ಗ್ರಂಥಗಳು ಬರೆದ ಸಂಕ್ಷೇಪ ಶಾರೀರಿಕ ಅಂತ ಒಂದು ಗ್ರಂಥ ಇದೆ. ಆ ಗ್ರಂಥದಲ್ಲಿ ಅಭ್ಯಾಸದ ಸಮಯದ ದೋಷಗಳು ಕೂಡ ಯಾವಾಗ ಆಗ್ತದ, ಬರೇ ಅಭ್ಯಾಸ ಅಷ್ಟೇ ಆಗ್ತದಂತಲ್ಲ, ಯಾವಾಗ ಅಭ್ಯಾಸ ಆಗ್ತದಂತ ಸಮಯ ಸಹಿತ ಪ್ರತಿಪಾದನೆ ಮಾಡ್ಯಾರಂತ. ಇವೆಲ್ಲವನ್ನ ವಿಸ್ತಾರವಾಗಿ ಚರ್ಚೆ ಮಾಡ್ಬೇಕಾದ್ರೆ ಇವುದ್ರದ್ದು ವಿಸ್ತಾರ ಜಾಸ್ತಿ ಆಗ್ತದಂತೇಳಿ ಅವ್ರೇನ್ ಮಾಡ್ಯಾರ, ನಿಶ್ಚಲದಾಸರು ಕೈ ಬಿಟ್ಟಾರ. ನಿಶ್ಚಲದಾಸರು ಈ ವಿಷಯ ಇಲ್ಲಿಗೆ ಕೈ ಬಿಟ್ರೆ ಏನ್ ಮಾಡ್ಯಾರ, ಪೀತಾಂಬರ್ಜಿಯವ್ರು ಏನ್ ಮಾಡ್ಯಾರ, ಅದನ್ನ ಇನ್ನೊಂದು ಸ್ವಲ್ಪ ಮುಂದಕ್ಕೆ ತೆಕ್ಕೊಂಡು ಬಂದಾರ. ಟಿಪ್ಪಣಿ 118 ಪೇಜ್ ನಂಬರ್ 110 ಸ್ವಲ್ಪ ನಾಳೆಗೆ ಓದ್ಕೊಂಡು ಬರ್ರಿ. 118ನೇ ಟಿಪ್ಪಣಿ ಪೇಜ್ ನಂಬರ್ 110. ಇದ್ರೊಳಗ ಈ ಪೀತಾಂಬರ್ಜಿಯವರು ಈ ದೋಷಗಳ ಬಗ್ಗೆ ಸಾಕು ಅಂತೇಳಿ ನಿಶ್ಚಲದಾಸರು ಕೈ ಬಿಟ್ರ ಪೀತಾಂಬರ್ಜಿಯವರು ಇನ್ನೊಂದು ಸ್ವಲ್ಪ ಅದ್ರ ಬಗ್ಗೆ ಮುಂದಕ್ಕೆ ತೆಕ್ಕೊಂಡ್ಬಂದಾರ. ಅದು ಏನು ವಿಸ್ತಾರ ಮಾಡಿ ವಿವರಣೆ ಹೇಳಕತ್ತಾರ. ಎದಕ್ಕೆ ಹೇಳ್ತಾರ ಅಂದ್ರೆ ನಮ್ಮನ್ನು ಗಟ್ಟಿ ಮಾಡೋದಕ್ಕೆ. ಈಗ ವಿಸ್ತಾರ ಭಯದಿಂದ ನಾ ಕೈ ಬಿಡ್ತೀನಿ ಅಂತ ನಿಶ್ಚಲದಾಸ್ ಮುಂದೆ ಕೂತವರು ಆ ಪರಿ ಸಮಗ್ರವಾದಂತ ಪ್ರಬುದ್ಧರಲ್ಲದ ಕಾರಣ ಅವರು ಅಷ್ಟಕ್ಕೆ ಕೈ ಬಿಡ್ತಾರೆ. ಅವ್ರ ಜೊತೆಗೆ ಕುಸ್ತಿ ಇಡಂತವ್ರು ಸಿಕ್ಕ್ರಂತಂದ್ರೆ ಅವಾಗ ಅವರು ಮುಂದುವರೆದು ಹೋಗ್ತಾರೆ. ಸುಮ್ಮನೆ ಸಣ್ಣ ಹುಡುಗರ ಸಂಘಟಕ್ಕೆ ತೆಕ್ಕಿಗೆ ಬಿದ್ದರೆ ಏನಾಗ್ತದೆ. ಹಿಂಗಾಗಿ ಸಣ್ಣ ಹುಡುಗರ ಸಂಘಟ ತೆಕ್ಕಿಗೆ ಬೀಳೋದು ಬೇಡ ಅಂತ ನಿಶ್ಚಲದಾಸರು ಹಿಂದಕ್ಕೆ ತರದ್ರ ಅದೇನ್ ಮಾಡ್ತದ, ನೀವ್ ಅಂಜಬೇಡ್ರಿ ಅಂತ ಹೇಳಿ ನಮ್ಗೆ ಪೀತಾಂಬರ್ಜಿ ತಾಯಿ ಅದಕ್ಕೆ ಏನ್ ಮಾಡ್ತಾಳ, ನೀ ಅಂಜಬೇಡ, ಬೇಕಾದಷ್ಟು ಅದು ವಿಸ್ತಾರ ಆಗ್ಲಿ, ನಾ ತಿಳಿಸಿ ಹೇಳಕ್ ಕದೀನಲ್ಲ. ಸರಳವಾಗಿ ತಿಳಿಸಿ ಹೇಳಕ್ ಒಬ್ಬ ಗುರು ಇದ್ದಾಗ ಪರ್ವತ ಸಹಿತ ಏರ್ಬಹುದಂತ. ಇದ್ದೇ ಪರ್ವತ ನಮಗ ಯಾವಾಗ ಜೀವನದ ಕಷ್ಟ ಅನ್ನೋದು ಇರ್ಬೋದು, ಆ ಕಷ್ಟಕ್ಕ ಈಶ್ವರನೇ ಗುರುವಾಗಿ ಬಂದು ಏನ್ ಮಾಡ್ತಾನಂತಂದ್ರ ಪಾರ್ ಮಾಡ್ತಾನ. ಬೆಟ್ಟದಂತ ಸಮಸ್ಯೆ ಇದ್ರು ಸಹಿತ ಭಕ್ತಿನಿಂದ ಸರಿಸಿಬಿಡ್ತಾನಂತ ಈಶ್ವರ. ಯಾವಾಗ ಸರಿಸ್ತಾನ? ಈಶ್ವರನ ಕೃಪೆಗೆ ನಾವು ಪಾತ್ರರಾಗುವಂತೆ ಬದುಕಿದಾಗ. ಹೌದಾ ಇಲ್ಲ? ಈಶ್ವರ ಕೃಪಾ ಅನ್ನೋದು ಈಶ್ವರ ಕಾರುಣ್ಯ, ಶಿವ ಕಾರುಣ್ಯ ಅಂತ ಆದಲ್ರಿ. ನಮ್ಮ ಬದುಕು ಶಿವನ ಕರುಣೆಗೆ ಪಾತ್ರರಾಗುವಂತೆ ಬದುಕು ಮಾಡಿದೆವಂತಂದ್ರೆ ನಮಗೆ ಸಮಸ್ಯೆಗಳು ಇದ್ರೂ ಅವುಗಳನ್ನ ಬೆಟ್ಟದಂತ ಸಮಸ್ಯೆಗಳನ್ನ ಬೊಟ್ಟಿನಿಂದ ಸರಿಸ್ತಾನೆ. ಈಗ ನಿಮ್ಮ ಕೃಪೆ, ಈಗ ಮಾಂತೇಶ್ ಅವ್ರ ಕೃಪೆ ನಮ್ಮ ಮೇಲೆ ಆದಂತೆ ಮಾಂತೇಶ್ ಅವರು ಅಷ್ಟೊಂದು ಓಡಾಡಿ ಮಾಡಿದ್ರು. ಹೌದಾ ಇಲ್ಲ? ಈಗ ಮಾಂತೇಶ್ ಜೊತೆಗೆ ನಾವು ಸರಿಗಿದ್ದಿದ್ದಿಲ್ಲ ಅಂದ್ರೆ ಮಾಡ್ಲಕ್ ಮನಸ್ಸು ಬರ್ತಿತ್ತೇನ ಅವರಿಗೆ? ಕೃಪೆ ಅನ್ನೋದು ಬಹಳ ಮುಖ್ಯ ಅದ. ಪರಸ್ಪರ ಬರೀ ದೇವರ ಕೃಪೆ ಅಂತ ಒಂದೇ ಅಲ್ಲ, ಮನುಷ್ಯರ ಕೃಪೆ, ಪರಸ್ಪರ ಕೃಪೆ. ಆ ಪರಸ್ಪರ ಕೃಪೆಗಳನ್ನ ಕಾಯ್ಕೊಂಡು ಹೋಗ್ಬೇಕು. ಒಬ್ರಿಗೊಬ್ರು ಯಾರು ಯಾವಾಗ ಉಪಯೋಗ ಆಗ್ತಾರ, ಯಾರ್ಯಾರು ಏನೇನ್ ಕೆಲಸ ಇರ್ತಾವ ಅವೆಲ್ಲ ನೋಡ್ಕೊಂಡು ಏನ್ ಮಾಡ್ಬೇಕು, ಪರಸ್ಪರ ಕೃಪೆಗಳನ್ನ ಕಾಯ್ಕೊಂಡು ಆದ್ರೆ ಅದೇ ನಿಮಗೆ ಆಸ್ತಿ. ಇವತ್ತಿನ ದಿವಸ ಯಾರ ಕೃಪೆ?
ಮಾಂತೇಶನ ಕೃಪೆ, ಸಾಕಾರವಾಗಿ ಮಾಂತೇಶನ ಕೃಪೆ, ನಿರಾಕಾರವಾಗಿ ಸೊಗಲ ಸೋಮೇಶನ ಕೃಪೆ, ಸೊಗಲ ಭ್ರಮರಾಂಬೆಯ ಕೃಪೆ. ಶುದ್ಧ ಬ್ರಹ್ಮ ಸ್ವರೂಪರಾಗಿ ಸೋಮೇಶ್ವರ ಬ್ರಹ್ಮರಾಂಬೆಯವರು ಎಲ್ಲೇ ಹೋಗ್ಬೇಡ್ರಪ್ಪ ನಾವಿದೀವಿ ಇಲ್ಲಿ ಬರ್ರಿ ಅಂತ ಕರೆದ್ರು. ಅದಕ್ಕೆ ಪೂರ್ವಕವಾಗಿ ಮಾರ್ಗದರ್ಶವರು ಬಂದ್ರು. ಅದಕ್ಕೆ ಪೂರ್ವಕವಾಗಿ ಮತ್ತೆ ಅಲ್ಲಿ ಇರುವ ವ್ಯವಸ್ಥಾಪಕ ಮಂಡಳಿ ಏನದ ಸೊಗಲದಾಗ ಅವರೆಲ್ಲರೂ ಸೇರಿ ನಮ್ಮನ್ನ ಕಾಳಜಿ ಪೂರ್ವಕವಾಗಿ ನೋಡಿದರು. ಇದೆಲ್ಲ ಎಂತ ಸಾಧ್ಯ ಇದು? ಯಾರಿಂದ ಸಾಧ್ಯ ಆಯ್ತು? ಮಾಂತೇಶ್ವರಿಂದ ಸಾಧ್ಯ ಆಯ್ತು, ಸೊಗಲ ಸೋಮೇಶ್ವರಿಂದ ಸಾಧ್ಯ ಆಯ್ತು. ಅವ್ರು ಯಾಕೆ ಸಾಧ್ಯ ಮಾಡಿದ್ರು ನಿಮಗ? ಹೆಂಗಿತ್ತು? ಹೆಂಗಿತ್ತು? ಶುದ್ಧ ಬ್ರಹ್ಮ ಪೀಠದಾಗ ಹೆಂಗದಿರಿ ನೀವು? ಎದರಿಂದ ಇದ್ರಿ? ನಿಮ್ಮದೇ ಒಂದು ಬಂಡವಾಳದ ಅದ್ರಾಗ ನಿಮ್ ಪುಣ್ಯ ಅದ. ನಿಮ್ ಪುಣ್ಯ ಇದ್ದದಕ್ಕೆ ಇದ್ರಿ ಇಲ್ಲಿ. ನಿಮ್ ಪುಣ್ಯನೇ ಇದ್ದಿದ್ದಿಲ್ಲ, ಇಲ್ಲ ಹಂಗಿರ್ಲಕ್ಕ ಆಗ್ತದ. ಹೌದಾ? ಇಲ್ಲ ಒಂದಿವ್ಸ ಮಂದಿ ಒಳ್ಳೆ ನೋಡ್ಲಾರ್ದಂಗ ಒಂದಿವ್ಸ ಮಂದಿ ನೋಡಿದಂಗ ನಾಟಕ ಮಾಡ್ಲಕತ್ತಾರ. ಒಂದಿವ್ಸ ಮಂದಿ ನಮ್ ಜೊತೆಗೆ ಅದಾರ, ಒಂದಿವ್ಸ ಮಂದಿ ನಮ್ ಜೊತೆಗೆ ಇದ್ದು ಇಲ್ದಂಗ ನಾಟಕ ಮಾಡ್ತಾರ. ಇವೆಲ್ಲ ಏನದಾವ? ಪುಣ್ಯ ಅವ್ರವ್ರ ಹೆಂಗಿರ್ತದ ಹಂಗಂಗ ಲೂಸ್ ಕನೆಕ್ಷನ್ಗಳು ಇರ್ತಾವ, ಹಂಗಂಗ ಟೈಟ್ ಕನೆಕ್ಷನ್ಗಳು ಇರ್ತಾವ. ಪುಣ್ಯ ಅವ್ರವ್ರ ಪುಣ್ಯ ತಕ್ಕಂತೆ ನಮ್ಮೊಳಗೆ ಇದ್ದು ಇಲ್ಲದಂಗಿರೋರು ಒಂದಿವ್ಸ ಮಂದಿ, ಇಲ್ಲದೆ ಇದ್ದಂಗಿರೋರು ಒಂದಿವ್ಸ ಮಂದಿ, ಇರ್ಲಾರ್ದಂಗ ಆದವ್ರು ಒಂದಿವ್ಸ ಮಂದಿ, ಒಂದಿವ್ಸ ಮಂದಿ ಪಕ್ಕ ಇದ್ದವ್ರು ಒಂದಿವ್ಸ ಮಂದಿ. ಏನ್ ತರ ಜನ ಇರ್ತಾರೆ, ಎಲ್ಲರೂ ಕಾಣಿಸ್ತಿರ್ತಾರೆ ನಮ್ ಕಣ್ಣಿಗೆ. ಲೂಸ್ ಕನೆಕ್ಷನ್ ಯಾರು, ಟೈಟ್ ಕನೆಕ್ಷನ್ ಯಾರು, ಪರ್ಫೆಕ್ಟ್ ಯಾರು ಅದರ. ಈ ಸದ್ಯಕ್ಕಂತೂ ನಮ್ಮದ್ರಾಗ ಯಾರು ಅಂತ ಜೋಳ ಕಾಳುಗಳಿಲ್ಲ. ಎಲ್ಲ 100% ಪ್ಯೂರ್ ಪರ್ಫೆಕ್ಟ್ ಸಫಿಶಿಯಂಟ್ 100% ಬೀಜಗಳು ಬೆಳೆದು ಹೆಮ್ಮರ ಆಗಿ ಶುದ್ಧ ಬ್ರಹ್ಮ ಈ ಜನ್ಮದಾಗಿಲ್ಲ ಇನ್ನೊಂದು ಜನ್ಮದಾಗ ಹಾಗೆ ಆಗ್ತೀವಿ. ಅಂತ ಒಂದು ಗಟ್ಟಿ ಬೀಜಗಳು ನಮ್ಮೊಳಗೆ ಉಳಿದಾವ್. ಅಂತ ಜೋಳ ಕಾಳುಗಳು ಯಾವೂ ಇಲ್ಲ. ಹೀಗಾಗಿ ಏನಾಯ್ತಂದ್ರ ನಿಶ್ಚಲ್ ದಾಸರು ಇವರೆಲ್ಲ ಏನದ ಕೃಪೆ ಕಷ್ಟ ಬಂದಾಗ ನಮಗ ಸ್ವಲ್ಪ ಸರಿಯಾಗಿ ನಮ್ಮನ್ನ ದಾಟಿಸ್ತಾರಂತಂದ್ರೆ ಅವ್ರದ್ದು ಒಂದು ಕೃಪೆ ನಮ್ಮ ಮೇಲೆ. ಆ ಕೃಪೆ ಅವ್ರೇನ್ ಪುಕ್ಷೇಟೆ ಮಾಡಿರಲ್ಲ, ನಮ್ದೊಂದು ಪುಣ್ಯ ಇರ್ತದಲ್ಲಿ, ನಮ್ದೊಂದು ಪುಣ್ಯ ಇರ್ತದ. ಆ ಪುಣ್ಯದ ಫಲನೇ ಆ ಕೃಪೆಯಾಗಿ ನಮಗ ಬಂದು ನಮ್ಮ ಜೀವನವನ್ನ ಇಷ್ಟೊಂದು ಆನಂದ ಉಂಟು ಮಾಡೋದಕ್ಕ, ಒಳಗ ಅಮೃತ ಉತ್ಪನ್ನ ಆಗೋದಕ್ಕ, ಅಮರತ್ವದ ಕಡೆ ಹೋಗೋದಕ್ಕ ನಮಗ ಉಪಯೋಗ ಆಗ್ತದೆ. ಇಷ್ಟೊಂದು ಉಪಯೋಗ ಆಗ್ತದೆ. ಇದು ಒಂದು ಆನಂದದ ಕ್ಷಣ ಆದ್ಮೇಲೆ ಇನ್ನ ಒಂದು ಏನದ ಅಂತಂದ್ರೆ, ಸುಮಾರು ನಮ್ಮ ಹತ್ರ ಸಂಖ್ಯೆ ಕಡಿಮೆ ಅದ. ಸಂಖ್ಯೆ ಕಡಿಮೆ ಇದ್ದದಕ್ಕೆ ಏನಾಗ್ಯದ, ದುಡ್ಡು ಒಂದು 25,000 ಜಮಾ ಆಗ್ಯದ ಅನ್ಕೋತೀನಿ. ಅಲ್ಲಿ ಎಷ್ಟು ಖರ್ಚಾಗ್ಯದ ಅಂದ್ರ 36,000-37,000 ರೂಪಾಯಿದಷ್ಟು ಖರ್ಚು ಬಂದದ ಮಾಂತೇಶ್ ಅವ್ರಿಗೆ ಎಲ್ಲ ಸೇರಿ. ಒಂದು 10,000-11,000 ರೂಪಾಯಿ ಕೊರತೆ ಅದ. ಹೌದಲ್ರಿ ಮಾಂತೇಶ್ ಅವ್ರ? ಅದರ ಮಾಂತೇಶ್ ಅದೇನು ಒಂದು ಎಷ್ಟು 11-12 ಎಷ್ಟು ಕಡಿಮೆ ಬಂದದಂದ್ರಲ್ಲ, 11 ಅಂದಾಜು 12 ಅನ್ಕೊಡ್ರಿ. 11 ಇನ್ನ ಏನೇನು ಕೊಡೋದು ಇರ್ತವೇನೋ, ಒಂದ್ 12,000 ರೂಪಾಯಿ ಕಡಿಮೆ ಬಂದದ. ಇದನ್ನ ನಾವು ಮುಂದಿನ ಸಲ ಮನಸ್ಸು ಹೆಂಗ್ ಮಾಡ್ಬೇಕಪ್ಪ ಅಂತಂದ್ರೆ, 1,000 ರೂಪಾಯಿ ಹಾಕಿ ಕುಂತು ಆಗಂಗಿಲ್ಲದು. ಏನ್ ಮಾಡ್ಬೇಕು? ಎಷ್ಟು ಹಾಕ್ಬೇಕು? ಎಷ್ಟು ಹಾಕ್ಬೇಕು? 1 ಬದಲು 2,000 ಹಾಕಿದ್ರೆ ಆಯ್ತು, ಆರಾಮಾಗಿ ದಾಟಾಗ್ಬಿಡ್ತದೆ. 1 ಬದಲು 2 ಹಾಕಬಾರ್ದು ಅಂತಂದ್ರೆ ಏನ್ ಮಾಡ್ಬೇಕು? ನೀವೇನು 16-20 ಮಂದಿ ಇದಿರಲ್ಲ, 32 ಮಂದಿ ಆಗ್ಬೇಕು. ಒಂದು ಸಂಖ್ಯೆ ಬೆಳೆಸ್ರಿ, ನಿಮ್ಮ ಶಿಷ್ಯರ ಸಂಖ್ಯೆ ಬೆಳೆಸಿ ದೊಡ್ಡದು ಮಾಡ್ರಿ, ವಜ್ಜಿ ಕಡಿಮೆ ಆಗ್ತದ. ಇಲ್ಲ ಸಂಖ್ಯೆ ಕಡಿಮೆ ಮಾಡ್ಕೊಂಡ್ರಿ, ವಜ್ಜಿ ಇನ್ನ ಹೆಚ್ಚಾಗ್ತದ. ಇದ್ರಾಗ ಏನು ಅನಾವಶ್ಯಕವಾದ ಕೆಲಸಗಳು ಯಾವ ಮಾಡಿಲ್ಲ ನಾವು. ಅವಶ್ಯಕವಾದಂತವೇ, ಎಲ್ಲರೂ ಸಂತೋಷ ಪಡಂತವೇ, ಉಪಯುಕ್ತ ಇರೋಂತ ಕೆಲಸಗಳೇ ಮಾಡೀವಿ. ಹಿಂಗಾಗಿ ಏನೋ ಒಂದು ವೇಸ್ಟ್ ಕೆಲಸ ಮಾಡೀವಿ ಅಂತ ಏನಾರ ಅನ್ಸಿತ್ತು ಅಂತಂದ್ರೆ ಅದನ್ನು ನಿಮ್ಮ ಅಭಿಪ್ರಾಯ ತಿಳಿಸ್ಬೋದು. ಆದ್ರೆ
ಅವಶ್ಯಕತೆ ಇರುವಂತ ಕೆಲಸಗಳೇ ಮಾಡಿವಿ. 4 ಕಡೆ ಸಮ್ಮೇಳನಗಳು ನಡೆದಾಗ ಹೆಂಗ್ ನಡಿಬೇಕು ಹಂಗೆ ಮಾಡಿವಿ. ಮತ್ತೆ ಯಾರಿಗೆ ಒತ್ತಾಯ ಇಲ್ಲ, ಯಾರಿಗಾದರೂ ಮನಸ್ಸಿನಲ್ಲಿ ಈ ಕೊರತೆಯನ್ನ ನಾವು ಒಂದಿಷ್ಟು ತುಂಬಿಸೋಣ ಅಂತ ಅನಿಸ್ತಿತ್ತು ಅಂದ್ರೆ 1 ಅಥವಾ 2 ದಿನದಾಗ, ಇಷ್ಟು ದಿವಸ ಕೊಟ್ಟಂಗೆ ಟೈಮ್ ಇಲ್ಲ, ಅವರಿಗೆ ಪೇಮೆಂಟ್ ಕೊಡಬೇಕು. ಅದಕ್ಕೆ ನೀವು ತಕ್ಕಂತ ನೀವೇನ್ ಕೊಡ್ರಿ. ನೀವ್ ಯಾರು ಕೊಡ್ಲಕ್ಕ ಹಾಲಿಲ್ಲ ಅಂತಂದ್ರೆ ನಾಳೆ ನಾನು ಏನ್ ಮಾಡ್ಬೇಕು ಮುಂದಿನ ವಿಚಾರ ಮಾಡ್ತೇನೆ. ಇವತ್ತ ಅಥವಾ ನಾಳೆ 2 ದಿವಸದೊಳಗ ಯಾರಾದ್ರೂ ಆ ಒಂದು 11-12 ರೂಪಾಯಿ ಜಮಾಯಿಸಿ ಕೊಡೋದಕ್ಕ ಯಾರ ಮನಸ್ಸು ಮಾಡಿದ್ರಿ ಅಂತಂದ್ರೆ ಯಾರ್ಯಾರು ಓಟು ರೊಕ್ಕ ನೋಡ್ಲಕ್ ಹೋಗ್ಬೇಡ್ರಿ. ನಿಮ್ ಕಡೆಯಿಂದ ಏಟ್ ಮಾಡ್ಲಕ್ ಸಾಧ್ಯ ಅಷ್ಟು ಕೊಡಂತ ಪುಣ್ಯದ ಒಂದು ಅವಕಾಶ ಇನ್ನೂ ಇದೆ. ಮತ್ತೆ ಬ್ಯಾಡ್ರಿ ನಮ್ಗೆ ಸಾಕು ಮೊದಲೇ ಹಾಕಿವಿ ಅಂತಿದ್ರಿ ಅಂತಂದ್ರೆ ನಿಮ್ಮ ಫೈನಾನ್ಸ್ ಪೊಸಿಷನ್ ಏನದ ನಿಮ್ಗೆ ಗೊತ್ತು. ಹೊಲದೊಳಗ ಬಿತ್ತಿದ ಕಾಳು ವಾಪಸ್ ನಿಮಗೆ ತೆನೆಯಾಗಿ ಹೆಂಗ್ ಬರ್ತದ ಹಂಗ ಮತ್ತೆ ಇನ್ನ ಒಂದ್ ಸ್ವಲ್ಪ ಬಿತ್ತುವ ಅವಕಾಶ ಅದ. ಇನ್ನೊಂದಿಷ್ಟು ನೀವು ಹೆಚ್ಚಿನ ಫಲ ಪಡ್ಕೋಬಹುದು. ಮುಂದಿನ ಸಲ ಇವತ್ತೇನು ಒಂದು ಸಂಖ್ಯೆ ಸೇರದ ಇದರದು ಒಂದು 4 ಪಟ್ಟು ಜನ ಸೇರಂತ ಒಂದು ನಿರೀಕ್ಷೆ ಅದ. ಯಾಕಂತಂದ್ರೆ 6-7 ಜನ ಮತ್ತ ಹೊಸ ಪೀಠಗಳನ್ನ ಸಿದ್ಧ ಮಾಡ್ಲಕತ್ತಾರ. ಅಷ್ಟೊಂದು ಜನರು ಅಲ್ಲಿ ಬರುವಂತ ಒಂದು ಸಾಧ್ಯತೆ ಅದ. ಮತ್ತೆ ಪರಸ್ಪರ 7 ಜನರು 7 ಪೀಠಗಳು ಸಪರೇಟ್ ಅಲ್ಲ, ಅವೆಲ್ಲ ಒಂದೇ ಪೀಠದ ಅಡಿಯಲ್ಲಿರ್ತಾವೆ. ಶುದ್ಧ ಬ್ರಹ್ಮಜ್ಞಾನ ಪೀಠ, ಅಖಿಲ ಬ್ರಹ್ಮಾಂಡ ಶುದ್ಧ ಬ್ರಹ್ಮಜ್ಞಾನ ಪೀಠ ಹೆಸರು ಒಂದೇ. ನಿಮ್ ಊರ ಹೆಸರುಗಳು ಮುಂದೆ ಹಾಕೋತೀರ ಅಷ್ಟೇ. ಕೆಳಗೆ ಬ್ರಾಕೆಟ್ನೊಳಗ ಮುಖ್ಯ ಪೀಠ ಎಲ್ಲಿ ಬರ್ತದ ಕ್ಷೇತ್ರ ರಾಯಚೂರ ಎಲ್ಲರ ಕೆಳಗೆ ಬ್ರಾಕೆಟ್ನಾಗ ಹಾಕೊಳ್ಳಿಕ್ಕೆ ಬಿಡ್ರಿ. ಆದ್ರ ನಿಮ್ಮ ಸ್ವತಂತ್ರವಾದಂತ ನಿಮ್ಮ ಪೀಠಗಳನ್ನ ನಡೆಸ್ಕೊಳ್ರಿ. ಅಖಿಲ ಬ್ರಹ್ಮಾಂಡ ಶುದ್ಧ ಬ್ರಹ್ಮಜ್ಞಾನ ಪೀಠ ಅನ್ನೋದಕ್ಕಿಂತ ಮತ್ತೇನಾರು ಶ್ರೇಷ್ಠ ವಾಕ್ಯಗಳು ಇದ್ದು ಅಂತಂದ್ರೆ ಹಾಕೋಬಹುದು. ಬ್ರಹ್ಮಾಂಡಕ್ಕಿಂತ ದೊಡ್ಡದು ಏನಾರ ಅದೇನ್ರಿ? ಮುಖ್ಯ ಪೀಠ ಅನ್ನೋದ್ರಲ್ಲಿ ಪ್ರಧಾನ ಪೀಠ ಹಾಕ್ರಿ, ಏನಾರ ಹಾಕ್ರಿ, ಶಬ್ದಗಳು ಏನೇ ಹಾಕಿರ್ಲಕ್ ಹಾಕ್ರಿ. ಒಟ್ಟು ಪೀಠ ತಯಾರು ಮಾಡಿ ಇದರ 4 ಪಟ್ಟು ಜನರು ಮುಂದಿನ ಸಲ ಸಮ್ಮೇಳನಕ್ಕೆ ಬರುವ ನಿರೀಕ್ಷೆ ಅದ. ಎಲ್ಲಾ ಕೆಲಸಗಳು ಹಗುರ ಆಗ್ತಾವ. ಜನ ಜಾಸ್ತಿ ಆದಂಗ ಸೇವೆ ಮತ್ತು ದುಡ್ಡಿನ ಅನುಕೂಲ ಜಾಸ್ತಿ ಆಗ್ತದ. ಈಗ ಸ್ವಲ್ಪ ಕೊರತೆ ಆಗ್ಯದ. ಸುಮ್ಮನೆ ಯಾರ್ ಬೇಕವ್ರಿಗೆ ಕರ್ಕೊಳಕ್ ಹೋಗ್ಬೇಡ್ರಿ, ಸಂಖ್ಯೆ ಬೆಳೆಸ್ಲಕ್ ಹೋಗ್ಬೇಡ್ರಿ. ನಮಗ ಸಾಧನೆ ಮಾಡೋರು ಸಂಖ್ಯೆ ಬೇಕಾಗ್ಯದ. ಸುಮ್ಮನೆ ಈ ಕೆಲ್ಸಕ್ಕೆ ಹೋಗುವ ಸಂಖ್ಯೆ ಬೇಕಾಗಿಲ್ಲ ನಮ್ಗೆ. ಅಂತವ್ರು ಬಂದ್ರೆ ಇಲ್ಲಿ ಉಳಿಯಂಗೆ ಇಲ್ಲ, ಉಳಿದ್ರು ಬೆಳೆಯಂಗಿಲ್ಲ. ಟೆನ್ಷನ್ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಚಲೋ ಸಾಧಕರನ್ನ ಸೇರ್ತಾರೆ. ಅದು ಎಷ್ಟು ವಜ್ಜೆ ಆದ್ರೆ ಆಗಲ್ಲ ಅಂತ ನಾವು ಅದೀವಿ ಹಿಂದೆ, ನಾವೆಲ್ಲ ಬ್ಯಾಲೆನ್ಸ್ ಮಾಡ್ತೀವಿ. ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ್ರಿ. ಯಾರ್ಯಾರು ಏನೇನು ಮಾಡ್ತೀರಿ ಮಾಂತೇಶ್ ಪಾಟೀಲ್ಗೆ ಹೇಳ್ಬಿಡ್ರಿ, ನಾವು ಇಷ್ಟು ಕಳಿಸ್ತೀವಿ ಅಂತೇಳಿ. ಅವ್ರು ಮಾಂತೇಶ್ ಪಾಟೀಲ್ ಅವ್ರಿಗೆ ಮುಂದಿಂದ ಏನ್ ಮಾಡ್ಬೇಕನ್ನ ಮತ್ತೆ ನೆಕ್ಸ್ಟ್ ಪ್ರಶ್ನೆ ಕ್ರಿಯೇಟ್ ಆಗ್ತದ. ಅದಕ್ಕೆ ಮುಂದೆ ನಾವೇನ್ ಮಾಡೋದು ಮಾಡ್ತೀವಿ. ಅದೇ ನಿನ್ನೆ ಹೇಳಿದ್ರು 12,000 ರೂಪಾಯಿ ಕಡಿಮೆ ಬರ್ತದೆ. ನೆಕ್ಸ್ಟ್ ಈಗಿನ ಲೆಕ್ಕದ ಪ್ರಕಾರ 11,000 ಕಡಿಮೆ ಬಂದದ. ಒಂದು ಜಾಸ್ತಿ ಕಡಿಮೆ 11-12 ರೂಪಾಯಿ ಕಡಿಮೆ ಆಗ್ಲಕತ್ತದ ಅಂದ್ರು. ನಿಮ್ಗೆ ಯಾರಿಗೆ 1 ರೂಪಾಯಿ ಹೆಚ್ಚಿಗೆ ಬಿದ್ದದನ್ನ ನಾವು ಒಂದಿಟ್ಟು ಹಾಕ್ತೀವಿ ಅನ್ನಿಸ್ತಿತ್ತು ಅಂದ್ರೆ ಹಾಕ್ರಿ, ಇಲ್ಲ ಅಂದ್ರೆ ಸೈಲೆಂಟ್ ಆಗಿಬಿಡ್ರಿ. ನೀವು ಕೊಟ್ಟಿಲ್ಲ ಅಂತೇಳಿ ನಿಮ್ ಬಗ್ಗೆ ಯಾರ ಬಗ್ಗೆ ಏನೇನೂ ಇಲ್ಲ. ಕೊಟ್ಟವ್ರಿಗೆ ಸಂತೋಷ, ಕೊಡ್ಲಾರ್ದವ್ರಿಗೆ ಸಂತೋಷ. ಪಾಠಕ್ಕೆ ಅಟೆಂಡ್ ಆಗಿ ಸಾಧನೆ ಮಾಡೋದು ಮುಖ್ಯ ಆದ ಹೊರತು ಇಲ್ಲ ರೊಕ್ಕ ಕೊಡೋದು ಬರೋದು ಹೋಗೋದು ಯಾವ ಮುಖ್ಯ ಅಲ್ಲ. ಇದು ತಿಳ್ಕೊಳ್ಳಿ. ಇದು ಮುಖ್ಯನಾ ಅದು ಮುಖ್ಯ ರೀ? ಪಾಠ ಅಟೆಂಡ್ ಆಗಿ ಮುಖ್ಯ ಸಾಧನೆ ಮುಖ್ಯನಾ? ಏನೇ ಇಲ್ಲ ರೊಕ್ಕ ಯಾರು ಕೊಟ್ರು, ಯಾರು ಬಿಟ್ರು, ಯಾರು ಬಂದ್ರು, ಯಾರು ಹೋದ್ರು ಅದು ಮುಖ್ಯನಾ? ನೋಡ್ರಿ, ಮಾತಾಡಿ ಒಂದ್ ಮೀಟಿಂಗ್ ಯಾವಾಗ ಮಾಡ್ತೀರಿ? ಇವತ್ತು ಮಾಡ್ತೀರ, ನಾಳೆ ಮಾಡ್ತೀರ? ಏನ್ ಆಮೇಲೆ ಅದೇನ್ ಮಾತಾಡ್ಸಿಗೆ ಏನ್ ಹೇಳ್ತೀರಿ ಹೇಳಿ. ಇನ್ನೊಂದಿಷ್ಟು ಓಕೆ ಕ್ರೆಡಿಟ್ ಅಕೌಂಟಿಗೆ ಏನ್ ಹಾಕ್ಬೇಕು ಹಾಕ್ರಪ್ಪ, ಹಾಕ್ರಿ. ಹಾಲಿಲ್ಲ ಅಂದ್ರೆ ಲಾಸ್ಟಿಗೆ ನಾವು ಇಲ್ಲಿ ಪೀಟರ್ ಕಡೆಯಿಂದ ನಾನು ಏನ್ ಕೊಡ್ಬೇಕು, ನಾನು ಏನ್ ಮಾಡ್ಬೇಕು ಮಾಡಿಬಿಡ್ತೇನೆ. ಮೀಟಿಂಗ್ ಮಾಡೋದೇನ್ ಬೇಡ್ರಿ, ಅವ್ರವ್ರ ಮಾತೇಶ್ ಮಾಡಿ ತಿಳಿಸ್ಬಿಡ್ರಿ. ಅವ್ರವ್ರು ಏನೇನೇ ಇದು ಯಾರ್ಯಾರು ಇದು ಮಾಡೋ ಹೊತ್ತಿಗೆ ಫೋನ್ ಮಾಡಿ ಯಾರು ತ್ರಾಸ ಮಾಡ್ಕೋಬೇಡ್ರಿ, ಮತ್ತೆ ಯಾರು ಅಜ್ಜಿ ಮಾಡ್ಕೋಬೇಡ್ರಿ, ಮತ್ತೆ ಯಾರು ತ್ರಾಸ ಮಾಡ್ಕೊಂಡು ಕೊಡೋ ಅವಶ್ಯಕತೆ ಇಲ್ಲ. ನೀವು ಸ್ವಯಂ ಸ್ಫೂರ್ತಿನಿಂದ ಆನಂದವಾಗಿ ಸಂತೋಷವಾಗಿ ಕೊಡ್ಬೇಕು ಅಷ್ಟೇ.
ಮತ್ತಿನ್ನೇನಿಲ್ಲ, ಹೇಳೋದು ಒಂದೇ ಮಾತು. ಧರ್ಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ ಯಶಸ್ವಿ ಭವ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಜೈ ಶುದ್ಧ ಬ್ರಹ್ಮ, ಜೈ ಶುದ್ಧ ಬ್ರಹ್ಮ, ಜೈ ಶುದ್ಧ ಬ್ರಹ್ಮ. ಎಲ್ಲರಿಗೂ ವಿವೇಕ ಚೂಡಾಮಣಿ ಒಂದ್ ಸ್ವಲ್ಪ ಹೇಳ್ತೀರ ಹೇಳ್ರಿ. ಏನು ತತ್ವ ಚಿಂತನೆ ಮಾಡ್ಲಿಲ್ಲಲ್ಲ. ಹಾಗಾದ್ರಿ ಅದಕ್ಕೆ ಕಣ್ಣು ಬಿಡ್ತೀರಪ್ಪ ಎಲ್ಲರೂ. ಅದೇ ಎಲ್ಲ ಕತ್ತೀನಿ ನೀನು ಯಾಕ ನನ್ನ ಮೊಬೈಲ್ ನನ್ ಬರ್ಲಿಲ್ಲ, ಅದು ಚಾರ್ಜಿಂಗ್ ಇಟ್ಟೀನಿ. ಅದು ಇದು ಇಲ್ಲಲ್ಲ, ಪವರ್ ಬ್ಯಾಂಕ್ ಇಲ್ಲ. ನನ್ನ ಮೊಬೈಲ್ ಚಾರ್ಜಿಂಗ್ ಇಟ್ಟು ಈ ಕಡೆ ರೂಮ್ನಾಗ ಮಕ್ಕೊಂಡೀನಿ, ಆ ಕಡೆ ರೂಮ್ನಾಗ ಮಕ್ಕೊಂಡೀನಿ, ಈ ಕಡೆ ರೂಮ್ನಾಗ ಅದು ಮೊಬೈಲ್ ಕುಂತದ. ತಾನೇ ಎತ್ತರಾಗಿ ಬಂದಿನಿ, ಎತ್ತರ ಆಗ್ಬಿಡ್ತದ. ಎಲ್ಲ ನಿಮ್ ಕಾಲಿಗಿಲ್ಲ ಎಲ್ಲ ಬಂದವ, ಅಲಾರಾಮ್ ಆಗ್ಯದ. ನನ್ನ ಕೇಳಿಕೆ ಇಲ್ಲ, ರೂಮ್ ಬೇರೆ ಕಡೆ ರೂಮ್ನಾಗ ಅದ ಮೊಬೈಲ್ ಹಿಂಗಾಗ್ಯದ. ಓಕೆ ಮುಂದಿನ ವಾರ ಅಲ್ಲಿ ಬರ್ಲಕತ್ತೀವ, ಅವ್ರಿಗೆ ಮಾತಾಡ್ಸ್ಲಕ್ ಬಂದಾಗ ನಿಜಾನಂದ ಜ್ಯೋತಿ ನಿಜವಾಗಿ ಬೆಳಗಿರಿ ನಿಶ್ಚಲದಾಸರಿಗೆ, ಅಸಹರ ಹರಿಗಾಧಾರವೇ ತಾನಾದ ಪರಮ ಸದ್ಗುರುವರನಿಗೆ, ಶ್ರುತಿಶಿರದರ್ಥವ ಮತಿಯಲ್ಲಿ ನೆಲೆಸಿದ ಪತಿತ ಪಾವನಗೆ, ಗತಿಗಾಣದ ನರಜ್ಞರಿಗರುವನು ತೋರಿದ ಧೀರನಿಗೆ, ಕುಟಿಲೋಕಿಗಳನ್ನು ಕಟುವಾಗಿ ಟೀಕಿಸಿದಿತವನು ಬೋಧಿಪದೆ, ಷಡ್ದರ್ಶನದ ಸಾರವ ಬೀರಿದ ಯುಕ್ತಿ ಪ್ರಕಾಶಕಗೆ, ಅತ್ತಿತ್ತಗಲದ ಮತ್ತೊಂದಲ್ಲದ ತತ್ವವ ತಿಳುಕಿದವಗೆ, ವೃತ್ತಿ ಪ್ರಭಾಕರ ಕೃತಿಯನ್ನು ರಚಿಸಿದ ಪರತರ ಪಂಡಿತಗೆ, ವಿಚಾರ ಸಾಗರ ಕರುಣಿಸಿ ಪರಿಭವ ಬಾಧೆಯ ಕೆಡಿಸಿದಗೆ, ಅಚಲಾದ್ವಯ ನಿಜ ನಿರುಪಮ ನಿರ್ಗುಣ ಪರಮಾಚಾರ್ಯರಿಗೆ, ಪರಮ ದಯಾನಿಧಿ ಸಾಧು ಗುರುವಿನ ಬೋಧಾಮೃತ ಸುತಗೆ, ವರ ಪ್ರಣವಾತ್ಮಕ ನಿಗಮಾತೀತಗೆ, ನಿಶ್ಚಲದಾಸರಿಗೆ, ನಿಶ್ಚಲದಾಸರ ಕೃತಿಯನ್ನು ಅರುಹಿದ ಗುರು ಶಿವಾನಂದರಿಗೆ, ನಿಶ್ಚಿಂತವಾಗಿ ನಿಜವನ್ನು ಹೊಂದಿದ ಗುರುನಾಥ ನಿಮ್ಮರಿಗೆ, ನಿಜಾನಂದ ಜ್ಯೋತಿ ನಿಜವಾಗಿ ಬೆಳಗಿರಿ ನಿಶ್ಚಲದಾಸರಿಗೆ, ಅಜಹರ ಹರಿಗಾಧಾರವೇ ತಾನಾದ ಪರಮ ಸದ್ಗುರುವರನಿಗೆ, ಪರಮ ಸದ್ಗುರುವರನಿಗೆ. ಓಂ ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ನಾದ ಬಿಂದುಕಲಾತೀತಂ ತಸ್ಮೈ ಶ್ರೀ ಗುರುವೇ ನಮಃ. ಸ್ಥಾವರಂ ಜಂಗಮಂ ಚೈವ ತಥಾ ಚೈವ ಚರಾಚರಂ ವ್ಯಾಪ್ತಮೇನ ಜಗತ್ಸರ್ವಂ ತಸ್ಮೈ ಶ್ರೀ ಗುರುವೇ ನಮಃ. ಜ್ಞಾನಶಕ್ತಿ ಸಮಾರೂಢ ತತ್ವಮಾಲಾ ವಿಭೂಷಿತ ಭಕ್ತಿ ಮುಕ್ತಿ ಪ್ರದಾತಾಯ ತಸ್ಮೈ ಶ್ರೀ ಗುರುವೇ ನಮಃ.
ಅನೇಕ ಜನ್ಮ ಸಂಪ್ರಾಪ್ತ ಸರ್ವಕರ್ಮ ವಿದಾಹಿನೇ ಸ್ವಾತ್ವಜ್ಞಾನ ಪ್ರಭಾವೇನ ತಸ್ಮೈ ಶ್ರೀ ಗುರುವೇ ನಮಃ. ನ ಗುರುರಧಿಕಂ ತತ್ವಂ ನ ಗುರುರಧಿಕಂ ತಪ ತತ್ವಂ ಜ್ಞಾನಾತ್ ಪರಂ ನಾಸ್ತಿ ತಸ್ಮೈ ಶ್ರೀ ಗುರುವೇ ನಮಃ. ಮನ್ನಾಥ ಶ್ರೀ ಜಗನ್ನಾಥೋ ಮದ್ಗುರು ಶ್ರೀ ಜಗದ್ಗುರು ಮಮಾತ್ಮ ಸರ್ವಭೂತಾತ್ಮ ತಸ್ಮೈ ಶ್ರೀ ಗುರುವೇ ನಮಃ. ಧ್ಯಾನ ಮೂಲಂ ಗುರುರ್ಮೂರ್ತಿ ಪೂಜಾ ಮೂಲಂ ಗುರುಪದಂ ಮಂತ್ರ ಮೂಲಂ ಗುರುರ್ವಾಕ್ಯಂ ಮೋಕ್ಷ ಮೂಲಂ ಗುರುಕೃಪಾ ಗುರುರಾಧರಣಾದಿಶ್ಚ ಗುರು ಪರಮದೈವತಂ ಗುರು ಪರತರಂ ನಾಸ್ತಿ ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ಪರಮಾನಂದ ಪ್ರಾಪ್ತಿ ಭವ ಸರ್ವ ದುಃಖ ನಿವೃತ್ತಿ ಭವ ಇಷ್ಟಾರ್ಥ ಸಿದ್ಧಿರಸ್ತು ಯಶಸ್ವಿ ಭವ ಯಶಸ್ವಿ ಭವ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಎಲ್ಲ ಶುದ್ಧಾತ್ಮರಿಗೆ ಶರಣು ಶರಣಾರ್ಥಿಗಳು. ಶರಣು ಶರಣಾರ್ಥಿಗಳು. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಎಲ್ಲ ಶುದ್ಧ ಬ್ರಹ್ಮರಿಗೂ ಶರಣು ಶರಣಾರ್ಥಿಗಳು. ಎಲ್ಲ ಗುಣಗಳಿಗೂ ಶರಣು ಶರಣಾರ್ಥಿ. ಎಲ್ಲರಿಗೂ ಶರಣು ಶರಣಾರ್ಥಿಗಳು.